ಆ ಕನ್ನಡದ ನಟಿ ಹಂಗ್ ನೋಡಕ್ ಹೋದ್ರೆ ಕನ್ನಡಿಗರಲ್ಲ, ಬೇರಿದೆಯಲ್ಲ ಅದು ಮತ್ತೆ ಕರ್ನಾಟಕಕ್ಕೆ ಅವ್ರನ್ನ ಎಳೆದುಕೊಂಡು ಬಂದಿದೆ ನಿಮ್ಮ ಸಿನಿಮಾಗಳು. ಬಾಂಡ್ ರವಿ, KTM, ಪೆಪ್ಪೆ, ಬಿಳಿ ಚುಕ್ಕಿ ಹಳ್ಳಿ ಹಾಕಿ ಇವಾಗ ಮ್ಯಾಂಗೋ ಪಚ್ಚ ಮಾಡ್ತಾ ಇದ್ದೀನಿ. ಕಾಜಲ್ ಅವರಿಗೆ ಕನ್ನಡದ ಮೇಲಿನ ಈ ಪ್ರೀತಿ. ನಾನು ಆಕ್ಟರ್ ಆಗ್ಬೇಕಂತ ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ನನ್ ಕನ್ಸು. ಮಾಧುರಿ ದೀಕ್ಷಿತ್ ಮಾಧುರಿ ದೀಕ್ಷಿತ್ ಬಂದ ಚಾತೀನಿ. ಫಸ್ಟ್ ಕನ್ನಡ ಆಡಿಷನ್, ಕನ್ನಡ ಗೊತ್ತಿಲ್ಲದೆ ಇರೋ ಹುಡುಗಿ. ಅಡಿದು ಪೌರಾಣಿಕ ಕನ್ನಡ. ನನ್ಗೆ ಬರೆಯುವಾಗ್ಲೇ ನನ್ಗೆ ಬರೆಯಕ್ಕೆ ಆಗ್ತಿಲ್ಲ. ಕನ್ನಡ ಕಲಿಯೋಕ್ ಈಸಿ ಅನಿಸ್ತಾ ಅಥವಾ ಕಷ್ಟ ಅನಿಸ್ತಾ? ಹಿಂದೆ ಹೋಗಿ ಅನ್ನುವಾಗ ನಾನು ಮುಂದೆ ಬರ್ತಾ ಇದ್ದೆ, ಮುಂದೆ ಹೋಗಿ ಹೇಳುವಾಗ ಹಿಂದೆ ಮುಂದೆನೂ ಗೊತ್ತಿರ್ಲಿಲ್ವಾ ನಿಮ್ಗೆ? ಇಲ್ಲ. ಫಸ್ಟ್ ಫಿಲ್ಮ್ ಮಾಯಾ ಕನ್ನಡಿ ಅಂತ. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಶಿವ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ, ಕವಿತಾ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ, ಎರಡು ಟಾಪಿಕ್ಸ್ ತುಂಬಾ ಸೆನ್ಸಿಟಿವ್ ಇದೆ. ಸುಮ್ಮನೆ ಒಂದು 2 ವೀಲರ್ ತಗೊಂಡು ಮೇಡಮ್ ಅವ್ರು ಹೊರಡ್ತಾರೆ. ಹೌ ಡು ಯು ನೋ ದಿಸ್? ಯಾರು ಬಂದು ಹೇ ಮೇಡಮ್ ನೀವಲ್ವಾ? ಇಲ್ಲ, ಆತರ ನಾನು ಇಲ್ಲಿವರೆಗೂ ಆಗಿಲ್ಲ. ಐ ಆಮ್ ವೇಟಿಂಗ್ ಫಾರ್ ದಟ್. ಸಮ್ಮನ್ ಪ್ಲೀಸ್ ರೆಕಗ್ನೈಸ್ ಮೀ ಅಂತ. ಚಿತ್ರಾನ್ನ ತಿನ್ಬೇಕು ಅನ್ಸಿದ್ರೆ ಕಾಜಲ್ ಮನೆಗೆ ಹೋಗಿ. ಹೌ ಡು ಯು ನೋ ಸೋ ಮೆನಿ ಥಿಂಗ್ಸ್? ತೆಲುಗು, ತಮಿಳು. when the character or story is not good, ಸುಮ್ಮನೆ ಹೋಗೋದು ಸೆನ್ಸ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಅಲ್ಲಿ ಹೋದ್ಮೇಲೆ ಸೆಲೆಕ್ಟ್ ಆಗ್ತಾನೆ ಇಲ್ಲ. ಲೈನ್ ಅಲ್ಲಿ ಇರುವಾಗಲೇ ಅವರು ಹೇಳ್ಬೋದು ಯು ಆರ್ ನಾಟ್ ಫಿಟ್. ಎಷ್ಟು ಆಡಿಷನ್ ಹೋಗಿರ್ಬೋದು ನೀವು? 200-300 maybe. Oh my goodness. Yeah. ಯಾವತ್ತಾರು ಒಂದಿನ ನನ್ನ ಅದೃಷ್ಟ ಕುಲಾಯಿಸುತ್ತ ಅಂತ ಬಹಳ 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 ಕಾದಿರುವಂತ ಹೆಣ್ಮಗಳು. ಸೌತ್ ಇಂಡಿಯನ್ ಕ್ಯಾರೆಕ್ಟರ್ ಬಂದ್ರೆ ನನ್ನ ಪ್ರೊಫೈಲ್ ಅಲ್ಲಿ ಹೋಗ್ಲಿ ಅಂತ ನಾನು ಕನ್ನಡ ಅಂತ ಹಾಕಿದೆ. ಐ ಕಾಂಟ್ ಇವನ್ ಸೇ ದಟ್ ಐ ಲೈಡ್. ಅಮ್ಮ ಮುಂಬೈನಲ್ಲಿ ಹುಟ್ಟಿದ್ದು, ಮುಂಬೈನಲ್ಲಿ ಬೆಳೆದಿದ್ದು, ಕನ್ನಡ ಮೀಡಿಯಂ ಓದಿದ್ದು. ಹೌದು. ಬಾಂಬೆ ಟು ಬೆಂಗಳೂರು. ಎಸ್, ಬಸ್ ಇಂದ ಬಂದು ನಾನು ಮಾಲ್ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗಿ then I used to go for audition. ಈ ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ. ಯಾರು? What was saying? It's been a long, little difficult journey. 3 years ಈ ಜರ್ನಿ ಮಾಡಿರೋದು. Yeah. ಬಾಂಬೆ ಟು ಬೆಂಗಳೂರು, ಬಾಂಬೆ ಟು ಬೆಂಗಳೂರು. ಕನ್ನಡ ಕಲಿತಾ ಇದೀಯಾ? ಇಲ್ಲಿ ಬಂದು ಆಡಿಷನ್ ಕೊಡ್ತಾನೆ ಇದ್ದೀರಾ? ಯಾವ್ದು ಥ್ರೂ ಆಗಿಲ್ಲ. ಪ್ರತಿ ಸಲ ನಾನು ವಾಪಸ್ ಬಂದಾಗ ಫಸ್ಟ್ ಕ್ವೆಶ್ಚನ್ ಅದೇ ಇರೋದು, ಆಯ್ತಾ ಸಿಕ್ತಾ ಅಂತ. ಇಲ್ಲ, ಎವ್ರಿ ಟೈಮ್ ಇಟ್ಸ್ ಇಲ್ಲ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಆ ಕನ್ನಡದ ನಟಿ ಹಂಗ್ ನೋಡಕ್ ಹೋದ್ರೆ ಕನ್ನಡಿಗರಲ್ಲ, ಹಂಗ್ ನೋಡಕ್ ಹೋದ್ರೆ ಕನ್ನಡಿಗರೇ. ಯಾಕೆಂದ್ರೆ ಒಂದು, ಅವರ ಹುಟ್ಟು, ಅವರ ಬೆಳವಣಿಗೆ ಕರ್ನಾಟಕದಿಂದ ದೂರ. ಆದ್ರೆ ಎಲ್ಲೋ ಒಂದು ಸಣ್ಣ ಬೇರಿದೆಯಲ್ಲ ಅದು ಮತ್ತೆ ಕರ್ನಾಟಕಕ್ಕೆ ಅವ್ರನ್ನ ಎಳೆದುಕೊಂಡು ಬಂದಿದೆ. ಆಕೆ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಹುಟ್ಟಿದಾಗ ಕನ್ನಡ ಗೊತ್ತಿಲ್ಲ, ಬೆಳಿತಿರ್ಬೇಕಾದ್ರೆ ಕನ್ನಡದ ಗಂಧ ಗಾಳಿ ಇಲ್ವೇ ಇಲ್ಲ. ಆದ್ರೆ ಯಾವಾಗ ಇಂಡಸ್ಟ್ರಿಗೆ ಬಂದ್ರೋ, ಕನ್ನಡ ಕಲ್ತರು, ಸ್ವಚ್ಛ ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡೋಕ್ ಸಾಧ್ಯ ಅಂತ ಅವ್ರು ನೋಡಿದ್ಮೇಲೆ ನಂಗೂ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಇವತ್ತಿನ ಹರಿ ಕಥೆಯ ಅತಿಥಿ. ಈ ಕತೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ನಮ್ ಜೊತೆ ಇದ್ದಾರೆ ಕನ್ನಡ ಸಿನಿಮಾ ರಂಗದ ನಾಯಕಿ ಕಾಜಲ್ ಕುಂದರ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿತ್ತು ಇಂಟ್ರೊಡಕ್ಷನ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಇಷ್ಟೊಂದು ನಿರರ್ಗಳವಾಗಿ ಅಂದ್ರೆ ಫ್ಲೂಯೆಂಟ್ ಆಗಿ ಎಷ್ಟು ಚಂದ ಕನ್ನಡ ಮಾತಾಡ್ತೀರಿ ನೀವು. ಥ್ಯಾಂಕ್ ಯು, ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಪ್ರಯತ್ನ ಪಡೋ ತರ ಕಾಣಿಸ್ತಿಲ್ಲ, ನೀವು ಎಕ್ಸ್ಪರ್ಟ್ ಆಗಿರೋ ತರ ಕಾಣಿಸ್ತಾ ಇದೆ. ಅಯ್ಯೋ, ಅಷ್ಟು ಬೇಡ. ಇಲ್ಲ, ಮಿಸ್ಟೇಕ್ಸ್ ಆಗುತ್ತೆ ಇವಾಗ ಕೂಡ. ಬಟ್ ಎಷ್ಟಾಗುತ್ತೆ ಅಷ್ಟು ಕನ್ನಡ ಪದಗಳನ್ನ ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಐ ಹೋಪ್ ಐ ಡೋಂಟ್ ಡಿಸಪಾಯಿಂಟ್ ಯು ಆರ್ ಯುವರ್ ಆಡಿಯನ್ಸ್. ಡೆಫಿನೆಟ್ಲಿ ಎಸ್, ಬಿಕಾಸ್ ಸರಿಸುಮಾರು 1.5 ವರ್ಷಗಳ ಹಿಂದೆ ಅವರು ಕನ್ನಡ ನೆಲಕ್ಕೆ ಕಾಲಿಟ್ರು. ಅದಾದ್ಮೇಲೆ ಆಗಿದ್ದೆಲ್ಲ ಬೆಳ್ಳಿ ತೆರೆಯಲ್ಲಿ ಒಂದು ಅದ್ಭುತ ಸಿನಿಮಾಗಳ ಪ್ರೆಸೆಂಟೇಷನ್. ಅದರಲ್ಲಿ ಕಾಜಲ್ ಕುಂದರ್ ನಾಯಕಿಯಾಗಿ ಎಂಟ್ರಿ ಕೊಟ್ಟರು. ಯು ನೋ ವಾಟ್, ನಿಮ್ಮ ಸಿನಿಮಾಗಳು ಕನ್ನಡದಲ್ಲಿ 1, 2, 3, 4 ಗೋ ಹೆಡ್. ಬಾಂಡ್ ರವಿ, KTM, ಪೆಪ್ಪೆ, ಬಿಳಿ ಚುಕ್ಕಿ ಹಳ್ಳಿ ಹಾಕಿ ಇವಾಗ ಮ್ಯಾಂಗೋ ಪಚ್ಚ ಮಾಡ್ತಾ ಇದ್ದೀನಿ. ಓ ಮೈ ಗುಡ್ನೆಸ್. ಒಂದು 5-6 ಸಿನಿಮಾಗಳು ಫಟಾಫಟ್ ಅಂತ ಕಾಜಲ್ ಕುಂದರ್ ಅವರು ನಾಯಕಿಯಾಗಿ ಆಕ್ಟ್ ಮಾಡಿರುವಂತ ಸಿನಿಮಾ. ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಕಥೆ, ಚಿತ್ರಕಥೆ, ಪರಿಕಲ್ಪನೆ ಅಥವಾ ನಿಮ್ಮ
ಪಾತ್ರ Yes. ಎಲ್ಲವೂ ತುಂಬಾ ಡಿಫ್ರೆಂಟ್. ಹೌದು. ಸಿನಿಮಾಗ್ ಬರೋಕ್ ಮುಂಚೆ ಹ್ಮ್. ಕಾಜಲ್ ಅವರಿಗೆ ಕನ್ನಡದ ಮೇಲಿನ ಈ ಪ್ರೀತಿ ಹೇಗೆ ಮತ್ತು ಯಾಕೆ? ನಾನ್ ಆಕ್ಚುಲಿ ಇದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೌದು, ಕಥೆಯ ಪ್ರಾರಂಭ. ಪ್ರಾರಂಭ. ಸೊ ನಾನ್ ಮುಂಬೈಲಿ ಆಡಿಷನ್ಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದೆ. ಸೊ ನೀವು ಮುಂಬೈ ಹುಡುಗಿ? ಹೌದು, ಮುಂಬೈಲಿ ಮುಂಬೈನಲ್ಲಿ ಹುಟ್ಟಿದ್ದು, ಹೌದು, ಮುಂಬೈನಲ್ಲಿ ಬೆಳೆದಿದ್ದು. ಎಸ್. ಓಕೆ, ಮುಂಬೈ ಅಂದ್ರೆ ಅದು ಹಿಂದಿ, ಹಾ, ಹಿಂದಿ ಮತ್ತೆ ಮರಾಠಿ. ಹೌದು. ಸೊ ಹಿಂದಿ ಮರಾಠಿ ನಿಮ್ಗೆ ಫ್ಲೂಯೆಂಟ್ ಆಗಿ ಬರುತ್ತೆ? ಹೌದು ಹೌದು, ಹಿಂದಿ ಅಂದ್ರೆ ನಮ್ ನೇಬರ್ ಜೊತೆ ನಾವೆಲ್ಲ ಮರಾಠಿಯಲ್ಲೇ ಮಾತಾಡೋದು. ಹಾ. ಅಂಡ್ ಆಚೆ ಹಿಂದಿ. ಹಾ. ಮತ್ತೆ ನಾನು ಆಕ್ಟರ್ ಆಗ್ಬೇಕಂತ ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ನನ್ ಕನ್ಸು. ಯಾಕೆ? ಸೊ ಐ ಥಿಂಕ್ ಮೇ ಬಿ ವೆನ್ ಐ ವಾಸ್ ಅರೌಂಡ್ 3 or 5. ಸೊ ಇಟ್ಸ್ ದ್ಯಾಟ್ ಲಾಂಗ್ ಅ ಡ್ರೀಮ್. ಸೊ ನನ್ಗೆ ನೆನಪಿರೋ ಪ್ರಕಾರ ನಾನು ಅವಾಗ ಇದು ಕೆಸೆಟ್ ಪ್ಲೇಯರ್ ಎಲ್ಲ ಇರ್ತಿತ್ತಲ್ವಾ. ಹೌದು, ಸೊ ಹೌದು. ನಾನು ಆಕ್ಚುಲಿ ಬೇಸಿಕಲಿ ಡ್ಯಾನ್ಸರ್. ಅದು ಹೇಗೆ ಅಂತ ಎಲ್ಲ ನನ್ನ ಮಮ್ಮಿ, ಕ್ರೆಡಿಟ್ ಗೋಸ್ ಟು ಮೈ ಮಮ್ಮಿ. ಓಕೆ. ಸೊ ಅವ್ರು ಏನ್ ಮಾಡ್ತಿದ್ರು, ನನ್ಗೆ ಅಕ್ಕ ಇದ್ದಾರೆ. ಹಾ. ಸೊ ನನ್ನ ಅಕ್ಕ ಸ್ಕೂಲ್ ನಮ್ ಬಿಲ್ಡಿಂಗ್ ಪಕ್ಕದಲ್ಲೇ ಇತ್ತು. ಹ್ಮ್. ಸೊ ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡುವಾಗ ಹಾ. ಇವ್ರೇನ್ ಮಾಡೋದು, ಕ್ಯಾಸೆಟ್ ಪ್ಲೇ ಮಾಡೋದು. ಓ. ಓನ್ಲಿ ಸೇಫ್ಟಿ ಡೋರ್ ಲಾಕ್ ಮಾಡಿ ಹೋಗ್ತಿದ್ರು. ಸೊ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ನಾನ್ ಡಾನ್ಸೇ ಮಾಡ್ತಾ ಇದ್ದೆ. ಸೊ ನಾವು that ನಮ್ಮ was- ಅತಿಥಿಗಳನ್ನ ಖುಷಿ ಪಡಿಸ್ಬೇಕು Thank ಅಂದ್ರೆ you so much. ಅವ್ರಿಗೆ ಇಷ್ಟವಾಗಿರೋದನ್ನ ಏನಾದ್ರೂ ಕೊಡಬೇಕು ಅಂತ. ಥ್ಯಾಂಕ್ ಯು. ಕಾಜಲ್ಗೆ ಇದನ್ ಕೊಟ್ರೆ ಬೇಡ ಅನ್ನೋದು ಸಾಧ್ಯನೇ ಇಲ್ಲ. Go ahead, sip it and tell us. ಆಕ್ಚುಲಿ ಕಾಫಿ ಅಭ್ಯಾಸ ಕೂಡ ನನಗೆ ಬೆಂಗಳೂರು ಬಂದ ಮೇಲೆನೆ ಸ್ಟಾರ್ಟ್ ಆಯ್ತು. ನೀವಲ್ಲ, ನಾವೆಲ್ಲರೂ ಅಷ್ಟೇನೆ. ಬೆಂಗಳೂರಿಗೆ ಬಂದ್ರೆ Yeah. ಕಾಫಿ 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 ಹೌದೌದು, ಅದೆಲ್ಲವೂ ಶುರುವಾಗಿ ಹೋಗುತ್ತೆ. ಕರೆಕ್ಟ್. ಅದಕ್ಕಿರುವಂತ ಸೆಳೆತ, ಈ ಬೆಂಗಳೂರಿಗಿರೋ ಒಂದು ಫೀಚರ್ ಅದು, ಹೌದು. ಏನೋ ಕಾಫಿ ಅಂತ. Yeah, ಓಕೆ, yeah. ಲೆಟ್ ಸ್ಟಾರ್ಟ್. ಮತ್ತೆ ಆ ಸ್ಟೋರಿಗೆ ಹೋಗೋಣ. ಕೆಸೆಟ್ ನಿಮ್ ಯಾ, song, ಸೊ dance. ಅವಾಗಿಂದ ನಾನು ಡಾನ್ಸ್ ಮಾಡಕ್ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ, ಇವಾಗ್ಲೂ ಕೂಡ. ಹ್ಮ್. ಆಮೇಲೆ ಸ್ಲೋಲಿ ಟಿವಿಯಲ್ಲಿ ಮಾಧುರಿ ದೀಕ್ಷಿತ್, ಐಶ್ವರ್ಯ ರಾಯ್ ಇವ್ರನ್ನೆಲ್ಲ ನೋಡಿ, ಓ ಇದೇನು. ಅಂಡ್ ಸ್ಪೆಷಲಿ ಮಾಧುರಿ ದೀಕ್ಷಿತ್ ಅವ್ರಿಗೆ ಒಂದೊಂದು ಸೆಕೆಂಡ್ಗೆ ಅವ್ರ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ ಅಲ್ವಾ, ಅದು ನನಗೆ ತುಂಬಾ ಫ್ಯಾಸಿನೇಟಿಂಗ್ ಅಂತ ಅನ್ಸ್ತಾ ಇದ್ದು. ಏನ್ ಅಂದ್ರೆ ದಟ್ಟು ಅದು ಕನೆಕ್ಷನ್ ಹೆಂಗೆ ಅಂದ್ರೆ ಆ ಪದಕ್ಕೆ ಆ ಎಕ್ಸ್ಪ್ರೆಷನ್, ಲೈಕ್ ಶಿ ಚೇಂಜಸ್ ಇಟ್ ಸೋ ಕ್ವಿಕ್ಲಿ. ಅದು ನನಗೆ ತುಂಬಾನೇ ಇಷ್ಟ ಆಗ್ತಿತ್ತು. ಸೊ ಐ ಸ್ಟಾರ್ಟೆಡ್ ಡಾನ್ಸಿಂಗ್ ವಾಚಿಂಗ್ ಹರ್. ಅಂದ್ರೆ ಹೆಂಗೆ ಈಗ ಐ ಕಾಂಟ್ಯಾಕ್ಟ್ ಹೆಂಗದು? ಇಫ್ ಫಾರ್ ಎಕ್ಸಾಂಪಲ್ ನೀವು Okay. ಮಾಧುರಿ ದೀಕ್ಷಿತ್ ಅವ್ರದ್ದು ಸಾಂಗ್ ನೋಡಿದ್ರೆ, ಹಾ. ಅವ್ರ ಯಶ್ ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್, ನೋ ಡೌಟ್. ಹಾ. ಬಟ್ ಇಷ್ಟೇ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ, ಲೈಕ್ ಎವ್ರಿ ಮಸಲ್ ಮೂವ್ಸ್ ವಿತ್ ಎವ್ರಿ ಬೀಟ್ ಅಂಡ್ ವಿತ್ ಎವ್ರಿ ಲಿರಿಕ್ಸ್. ಅದು ನನಗೆ ತುಂಬಾ ಅಂದ್ರೆ ತುಂಬಾನೇ ಫ್ಯಾಸಿನೇಟಿಂಗ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಉದಾಹರಣೆಗೆ ನಾನ್ ಮಾಡಿ ತೋರಿಸ್ಬೇಕಾಯ್ತು. ಜಸ್ಟ್ ಈಗ ನಮಗೆ ಮಾಧುರಿ ದೀಕ್ಷಿತ್ ಗೊತ್ತು, ನಮಗೆ ಬಾಲಿವುಡ್ ಹೀರೋಯಿನ್ಸ್ ಗಳು ಗೊತ್ತು, ಬಟ್ ಯಾವ್ದು ಪರ್ಟಿಕ್ಯುಲರ್ ಆಗಿ ಅಂತ ಬೇಕಲ್ಲ ನಿಮ್ಗೆ. ಓ ನನ್ ಫಸ್ಟ್ ಗ್ಲಿಮ್ಸ್ ಯಾವ್ದಂತ, ಯಾವ್ದೋ ನಂಗೆ ವಾವ್ ಅನಿಸ್ತು. ಚನ್ನಕಿ ಖೇತ್ ಮೇ ಆ ಸಾಂಗ್. ಹಾ, ಓಕೆ. ಸೊ ಅದ್ರಲ್ಲಿ 18 ಬರಸ್ ಕಿ ಕವಾರಿ ಕಲಿ. ಸೊ ಇಟ್ಸ್ ಲೈಕ್ 18 ಬರಸ್ ಕಿ ಕವಾರಿ ಕಲಿತಿ घूंघट में मुखड़ा छुपा के. ಇಟ್ಸ್ ಲೈಕ್ ಎವ್ರಿ ಲಿರಿಕ್ ಗೆ ಅವ್ರ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ ಅಲ್ವಾ. ಅದು- ಗೋರಾ ಗೋರಿ Yeah. ಚನ್ನಿ ಕೆ ಕೇತ್ ಮೇ. Yeah. ಓ, ಐ ರಿಮೆಂಬರ್ ದಟ್ ಸಾಂಗ್. Yeah, yeah. ನೆನಪಿದೆ ನಮ್ಗೆ ಈಗ ಹಾಡು. Yes, ಅದೆಲ್ಲ. ಸೊ ಯಾ, ಹಂಗೆ ನನ್ನ ಪೇರೆಂಟ್ಸ್ಗೂ ಗೊತ್ತಾಯ್ತು, ಓ ಇವ್ರಿಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ಅಂತ. ಸೊ ಡಾನ್ಸ್ ಕ್ಲಾಸ್ಗೆ ಸೇರಿಸಿದ್ರು. ಎಷ್ಟು ವರ್ಷ ಇದು? ಐ ಥಿಂಕ್ ವೆನ್ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್. ಸೊ ನಾನು Okay. ಭರತನಾಟ್ಯಂ ಜಾಯಿನ್ ಮಾಡಿದೆ ಕ್ಲಾಸ್. ಭರತನಾಟ್ಯಂ 6th ಸ್ಟ್ಯಾಂಡರ್ಡ್ ಗೆ. ಹೌದು. ಸೊ Okay. ಅರೌಂಡ್ 5.5 years ಐ ಲರ್ನ್ ಸೊ ಭರತನಾಟ್ಯಂ. 10 years ಗರ್ಲ್ ಸ್ಟಾರ್ಟೆಡ್ ಯಾ, ಭರತನಾಟ್ಯಂ ಎಲ್ಲ ಶುರು ಮಾಡಿದ್ರು. ಎಸ್. ಹಾ, ಓಕೆ. ಆಮೇಲೆ ನನ್ಗೆ ರಿಯಾಲಿಟಿ ಶೋಸ್ಗೆ ಹೋಗಕ್ ಚಾನ್ಸ್ ಸಿಕ್ತು. ಅವಾಗ ಬೂಗಿ ಬೂಗಿ ಅಂತ ಒಂದು ಶೋ ಇತ್ತು. ಹೌದು, ಕರೆಕ್ಟ್. ಯು ರಿಮೆಂಬರ್ ದಟ್? ಜಾವೇದ್ ಜಾಫ್ರಿ ಎಲ್ಲ. ಹೌದು. ಸೊ ನೀವು ಅದ್ರಲ್ಲಿ ಇದೀರಾ ನೀವು? ಒಂದು 8 ಎಪಿಸೋಡ್ಸ್ ಮಾಡಿದೀನಿ ಅದರಲ್ಲಿ, ವಾವ್. ಆಸ್ ಅ ಸ್ಕೂಲ್ ಗೋಯಿಂಗ್ ಕಿಡ್. ಓಕೆ. ನಿಮ್ಮ ನೀವು ಕಂಡಿಡ್ತೀರಾ ಅಲ್ಲಿ? Yeah, of course. It's like that was also my forever dream. ಹಾ. Oh, ಬೂಗಿಯಲ್ಲಿ ಹೋಗ್ಬೇಕು ಅಂತ. And Okay. after few years I got a chance. So it was very surreal. So ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ಸೆಟ್. ದೊಡ್ಡ ಕ್ಯಾಮ್ರಾ, ಇದು ಹಾ. ಟ್ರ್ಯಾಕ್ಸ್, ಟ್ರಾಲೀಸ್ ಅದೆಲ್ಲ ನೋಡಿ ಇಟ್ ವಾಸ್ ಸೋ ಫ್ಯಾಸಿನೇಟಿಂಗ್. ಅಂದ್ರೆ ನಮ್ಗೆ ಅನ್ಸುತ್ತೆ ಒಂದ್ಸಲ ಮಾಡ್ತಾರೆ ಹೋಗ್ತಾರೆ ಅಂತ, ಬಟ್ ನೋ, ಇಟ್ಸ್ ಲೈಕ್ ಟೆಕ್ನಿಕಲ್ ರಿಹರ್ಸಲ್ಸ್ ಇರುತ್ತೆ, 2-3 ಟೇಕ್ಸ್ ಇರುತ್ತೆ. ಹೌದು. ಸೊ ಅದೆಲ್ಲ ಮೇ ಬಿ ಫ್ಯೂ ಪೀಪಲ್ ಮೈಟ್ ಥಿಂಕ್, ಓ ಇಟ್ಸ್ ಬೋರಿಂಗ್, ಏನ್ ಪದೇ ಮಾಡೋದು. ಬಟ್ ನನ್ಗಂತೂ ಓ ವಾವ್, ದಿಸ್ ಇಸ್ ಸೋ ಫ್ಯಾಸಿನೇಟಿಂಗ್, ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಹಂಗೆ ನಮ್ಮ ಮನೆ ಹತ್ರನೇ ಒಂದು ಲೋಕಲ್ ಥಿಯೇಟರ್ ಗ್ರೂಪ್ ಇದೆ. ಓಕೆ.
ಸೊ ಅಲ್ಲಿ ಒಂದ್ಸಲ ವಿ ನೀಡ್ ಅ 15-year-old ಗರ್ಲ್ ಅಂತ ಅವ್ರು ದೇವರ್ ಸರ್ಚಿಂಗ್. ಸೊ ನನ್ನ ಮಮ್ಮಿ ಕಿವಿಗೆ ಬಂತು ಅದು. ಸೊ ನನ್ನ ಮಮ್ಮಿ ನನ್ನ ಮಗಳಿದ್ದಾಳೆ ಅಂತ. ಸೊ ದೆನ್ ದಟ್ಸ್ ಹೌ ಐ ಸ್ಟಾರ್ಟೆಡ್ ಥಿಯೇಟರ್. ಸೊ ನೀವು ರಂಗಭೂಮಿ ಟಚ್ ಇದೆ ನಿಮಗೆ ತುಂಬಾ ಹೌದು ಚೆನ್ನಾಗಿ. ಹೌದು. ವಾವ್, ಓಕೆ, ನೈಸ್. ಸೊ ಐ ಥಿಂಕ್ ಐ ವಾಸ್ ಪಾರ್ಟ್ ಆಫ್ 3-4 ಥಿಯೇಟರ್ ಗ್ರೂಪ್ಸ್. ರಂಗಭೂಮಿ ಫೈನ್ ಆರ್ಟ್ಸ್ ಅಂತ ಇದೆ ಇನ್ ಮುಂಬೈ. ಅಭಿನಯ ಮಂಟಪ ಅಂತ ಇದೆ. ಸೊ ಆ ತರ ಬೇರೆ ಬೇರೆ ಟ್ರೂಪ್ಸ್ ಅಲ್ಲಿ ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಮತ್ತೆ ಕಾಲೇಜಲ್ಲಿ ಇರುವಾಗ ಸಿನ್ಸ್ ಐ ಆಲ್ವೇಸ್ ನ್ಯೂ ನನಗೆ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡ್ಬೇಕಂತ, ಐ ವಾಸ್ ವೆರಿ ಶೋರ್ ಅಬೌಟ್ ಇಟ್. ಸೊ ಮತ್ತೆ ಥಿಯೇಟರ್ ಅಲ್ಲಿ ಆಕ್ಟಿಂಗ್ ಸ್ಟೈಲ್ ಅಂಡ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಹೌದು. ಸೊ ಐ ವಾಸ್ ಇವನ್ ವೆನ್ ಐ ವಾಸ್ ಡೂಯಿಂಗ್ ಥಿಯೇಟರ್ ನನ್ನ ಮನಸ್ಸಲ್ಲಿ ಅದು ಇತ್ತು, ಯು ಶುಡ್ ನಾಟ್ ಬಿ ಸಕಮ್ ಟು ದ ಥಿಯೇಟರ್ ಸ್ಟೈಲ್. You try to be as natural as possible. Correct. It's okay if ಅಂದ್ರೆ ಥಿಯೇಟರ್ ಅಲ್ಲಿ ದ ಮೋಟಿವ್ ಇಸ್ ಲಾಸ್ಟ್ ಅಲ್ಲಿ ಕೂರೋವರೆಗೂ ಕೂಡ ನಿಮ್ ಎಕ್ಸ್ಪ್ರೆಷನ್ ಕಾಣಬೇಕು ನಿಮ್ ಬಾಡಿ ಲ್ಯಾಂಗ್ವೇಜ್ ಇಂದ. ಸೊ ಯು ಹ್ಯಾವ್ ಟು ಬಿ ಲೈಕ್ ಲೌಡ್ ಮತ್ತು ವಾಯ್ಸ್ ಆಲ್ಸೋ ಥ್ರೋ ಮಾಡಬೇಕು. ಬಟ್ ಸ್ಕ್ರೀನ್ ಅಲ್ಲಿ ಎಷ್ಟು ಸಟಲ್ ಆಗುತ್ತೆ ಅಷ್ಟು ಸಟಲ್ ಆಗಿ ಮಾಡಬೇಕು. ಸೊ ಅದು ನನ್ನ ತಲೆಯಲ್ಲಿ ಯಾವಾಗ್ಲೂ ಇತ್ತು. ಅಂಡ್ ನಾನು ಆಕ್ಚುಲಿ ನನ್ನ 12th ಆದ್ಮೇಲೆ ನನಗೆ ಸ್ಟಡೀಸ್ ಅಲ್ಲಿ ಟು ಬಿ ಆನೆಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ I was very focused on my dream. ಅಂದ್ರೆ ಹೀರೋಯಿನ್ ಆಗಬೇಕು, actor ಆಗಬೇಕು. ಮಾಧುರಿ ದೀಕ್ಷಿತ್ मैं माधुरी दीक्षित बनना चाहती हूँ. ಸೊ ಬಟ್ ದಾರಿ ಗೊತ್ತಿರ್ಲಿಲ್ಲ ಹೇಗ್ ಹೋಗ್ಬೇಕು. ಬಿಕಾಸ್ ನಮ್ ಫ್ಯಾಮಿಲಿ ಆಗ್ಲಿ ನಮ್ ಇಡೀ ಕುಟುಂಬ ಆಗ್ಲಿ ಯಾರು ಈ ಫೀಲ್ಡ್ ಅಲ್ಲಿ ಇಲ್ಲ. ಸಿನಿಮಾ ಡ್ರಾಮಾ ಏನೂ ಇಲ್ಲ, ಲೈಕ್ ನಥಿಂಗ್ ಆಟ್ ಆಲ್. ಸೊ ಎವ್ರಿಥಿಂಗ್ ಐ ಹ್ಯಾಡ್ ಟು ಸರ್ಚ್ ಮೈ ಓನ್ ಪಾತ್. ಮತ್ತೆ ನನಗೆ ಜಾಸ್ತಿ ಜನ ಪರಿಚಯನೂ ಇಲ್ಲ, ಬಿಕಾಸ್ ಐ ಆಮ್ ಅ ಹೋಮ್ ಬಾಡಿ. ಸೊ ನಾನು ಮನೆಯಲ್ಲಿ ಜಾಸ್ತಿ ಇರೋದು, ಜಾಸ್ತಿ ಕಾಂಟ್ಯಾಕ್ಟ್ಸ್ ಇಲ್ಲ. ಸೊ ನಾನು ಕಾಲೇಜಲ್ಲಿ ಇರುವಾಗ ಏನು ಮಾಡಿದೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಟ್ರೈ ಮಾಡಿದೆ ಆಡಿಷನ್ಸ್ ಅಂತ. ಸೊ ಹಾಗೆ ಮಾಡ್ತಾ ಮಾಡ್ತಾ ಒಂದು ಶಾರ್ಟ್ ಫಿಲ್ಮ್ ಆಡಿಷನ್, ಆ್ಯಡ್ ಆಡಿಷನ್ ಆ ಥರ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐವ್ ಗಿವನ್ ಅ ಲಾಟ್ ಆಫ್ ಆಡಿಷನ್ಸ್. ಆಮೇಲೆ ತುಂಬಾ ಆಡಿಷನ್ ಕೊಟ್ಟಿದ್ದೀನಿ, ತುಂಬ ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ. ನಾನು ಇರೋದು ನವಿ ಮುಂಬೈ, ಆಡಿಷನ್ಸ್ ಆಗೋದು ಮುಂಬೈ. ಸೊ ಇಟ್ಸ್ 2 hours ಆಫ್ ಟ್ರೈನ್ ಜರ್ನಿ. ಸೊ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇಸ್ ನಾನು ಲೋಕಲ್ ಟ್ರೈನ್ ಟ್ರಾವೆಲ್ ಮಾಡಬೇಕು. ಯು ಹ್ಯಾವ್ ಟು ಟ್ರಾವೆಲ್, ಮೇಕಪ್ ಎಲ್ಲ ಮಾಡಿ. ಆ್ಯಂಡ್ ಆಫ್ಟರ್ ಕಾಲೇಜ್ ಇಲ್ಲ ಕಾಲೇಜ್ನ ಸ್ವಲ್ಪ ಬಂಕ್ ಮಾಡಿ ಹಾಫ್ ಡೇ ಕಾಲೇಜ್ ಹೋಗಿ ಹಾಫ್ ಡೇ ಯು ಹ್ಯಾವ್ ಟು ಟ್ರಾವೆಲ್ ಆ್ಯಂಡ್ ಗೋ ಫಾರ್ ಅಲ್ಲಿ ಹೋದ್ಮೇಲೆ ನಾನು ಸೆಲೆಕ್ಟ್ ಆಗ್ತೀನಿ ಇಲ್ಲೋ ಗೊತ್ತಿಲ್ಲ. ಇಲ್ಲ, ಕೆಲವೊಮ್ಮೆ ನಿಮ್ಗೆ ಆಡಿಷನ್ ಕೊಡೋಕ್ಕೂ ಸಿಗಲ್ಲ. ಬಿಕಾಸ್ ಅವರು ನೀವು ಲೈನಲ್ಲಿ ಇರುವಾಗಲೇ ಅವರು ಹೇಳ್ಬೋದು ಯು ಆರ್ ನಾಟ್ ಫಿಟ್ ಅಂತ. ಸೊ ಆಲ್ ದ ಜರ್ನಿ ಇಸ್ ವೇಸ್ಟ್, ನಿಮ್ಗೆ ವಾಪಸ್ ನೀವು ಮನೆ ಆಗಿದೆ. ಬಟ್ ನನಗೆ ಅದು ಅಷ್ಟು ಸರ್ಪ್ರೈಸಿಂಗ್ ಅನ್ಸ್ತಿಲ್ಲ. ನನಗೆ ಏನ್ ಸರ್ಪ್ರೈಸಿಂಗ್ ಅಂದ್ರೆ, ನಾನು ಫಸ್ಟ್ ಕಪಲ್ ಆಫ್ ಆಡಿಷನ್ಸ್ ನಾನು ಹೋಗಿದ್ದೀನಿ ಅಲ್ಲಿ ಎಲ್ರನ್ನ ಲೈಕ್ ಪೀಪಲ್ ಹೂ ಹ್ಯಾವ್ ಕಮ್ ಫಾರ್ ಆಡಿಷನ್ಸ್ ಅವ್ರನ್ನ ನೋಡಿ ನಾನು ವಾಪಸ್ ಬಂದಿದ್ದೀನಿ. ಬಿಕಾಸ್ ದೇ ಆರ್ ಸೋ ಗುಡ್ ಲುಕಿಂಗ್. ಅಂದ್ರೆ ಅಲ್ಲಿ ಎಲ್ಲರೂ ಲೈಕ್ ದೇ ಕಮ್ ಪ್ರಿಪೇರ್ಡ್ ಅಲ್ವಾ, ವೆರಿ ಟಾಲ್, ವೆರಿ ಪಾಯ್ಸ್ಡ್ ಆ್ಯಂಡ್ ತುಂಬಾ ರೆಡಿ ಆಗಿರ್ತಾರೆ. ಸೊ ನಾನ್ ರೆಡಿ ಆಗಕ್ಕೆ ಕಲ್ತಿರೋದು ಇವಾಗ. ರೆಡಿ ಅಂದ್ರೆ ಆಡಿಷನ್ ರೆಡಿ ಆಸ್ ಇನ್ ಪ್ರಾಪರ್ ಹೇರ್, ಪ್ರಾಪರ್ ಮೇಕಪ್. ನನಗೆ ಆಕ್ಚುಲಿ ಮೇಕಪ್ ಮಾಡಕ್ ಬರ್ತಿರ್ಲಿಲ್ಲ ಅವಾಗ. ನನಗೆ ಮೇಕಪ್ ಇಷ್ಟ ಇರ್ತಿರ್ಲಿಲ್ಲ ಅವಾಗ ಆ ಟೈಮಲ್ಲಿ. ಸೊ ಅವಾಗ ಈ ಲುಕ್ ಅಲ್ಲಿ ಇರ್ತಿರ್ಲಿಲ್ಲ. ನಾಟ್ ಎಟ್ ಆಲ್, ನೋ ನಾಟ್ ಎಟ್ ಆಲ್. ಇದೆಲ್ಲ ಇವಾಗ ಕಲ್ತಿರೋದು. ಇಲ್ಲ ಬಟ್ ಅವ್ರನ್ನೆಲ್ಲ ನೋಡಿ ಎಷ್ಟು ಇಂಟಿಮಿಡೇಟ್ ಆಗಿದ್ದೀನಿ ಅಂದ್ರೆ, ಅವ್ರನ್ನ ಜಸ್ಟ್ ನೋಡೇ ನಾನ್ ಯೂಟರ್ನ್ ತಗೊಂಡು ವಾಪಸ್ ಬಂದಿದ್ದೀನಿ. ನಾನ್ ಸೆಲೆಕ್ಟ್ ಆಗಲ್ಲ, ಇದು ಇವ್ರ ಮುಂದೆ ನನ್ಗೆ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಇದು 2 ಸಲ ಆಗಿದೆ. ಸೊ 3ನೇ ಸಲ ಏನಾಯ್ತು, ಇಟ್ ವಾಸ್ ಲೈಕ್ ಎನ್ ಓಪನ್ ಆಡಿಷನ್. ಒಂದು ಹಾಲ್ ಇತ್ತು, ಓಪನ್ ಹಾಲ್. ಅಲ್ಲಿ ಎಲ್ರು ಎವ್ರಿ ಒನ್ ಹ್ಯಾಸ್ ಟು ವೇಟ್ ಅಂಡ್ 1 by 1 ನೀವು ಬರ್ತೀರಾ, ಆಡಿಷನ್ ಕೊಟ್ಟು ಹೋಗ್ತೀರಾ. ಸೊ ಆವಾಗ ನನ್ಗೆ ಗೊತ್ತಾಯ್ತು, even if people have looks, they might not have the talent ಅಂತ ಪಾಯಿಂಟ್. ಸೊ ನೀವು ಬರೀ ಲುಕ್ಸ್ ಇಂದ ಆಕ್ಟರ್ ಆಗಕ್ಕಾಗಲ್ಲ, ನಿಮ್ಗೆ ಆಕ್ಟಿಂಗ್ ಗೊತ್ತಿರಬೇಕು. ಸೊ ಅಲ್ಲಿ ನನಗೆ ಚೂರ್ ಕಾನ್ಫಿಡೆನ್ಸ್ ಬಂತು ದಟ್ ಐ ಕ್ಯಾನ್ ಆಕ್ಟ್ ಅ ಲಿಟಲ್ ಅಟ್ ಲೀಸ್ಟ್ ಅಂತ. ಸೊ ಆವಾಗಿಂದ ಆಡಿಷನ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಏನ್ ಥಾಟ್ ಅಂದ್ರೆ, ಈಗ ಆಡಿಷನ್ಗೆ ಹೋಗ್ತೀರಾ, ಫೇಲ್ಯೂರ್ ಆಯ್ತು, ನೀವು ಪಾಸ್ ಆಗ್ಲಿ, ಇರಿಟೇಟ್ ಆಗ್ತಿತ್ತಾ, ಬೇಜಾರಾಗ್ತಿತ್ತಾ, ಏನದು? ಬೇಜಾರಾಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಈ ತರ ಓಪನ್ ಆಡಿಷನ್ಸ್ ಅಲ್ಲಿ ಬೇಜಾರಾಗಲ್ಲ, ಬಿಕಾಸ್ ದ ಚಾನ್ಸಸ್ ಆರ್ ವೆರಿ ರೇರ್ ಅಂತ ಗೊತ್ತು. ಬಟ್ ಶಾರ್ಟ್ ಲಿಸ್ಟೆಡ್ ಆಡಿಷನ್ಸ್ ಇರುತ್ತೆ ಅಲ್ವಾ, ಹೇಳ್ತಾರೆ ನಾವು ಶಾರ್ಟ್ ಲಿಸ್ಟ್ ಆಗ್ತೀವಿ, ಆಮೇಲೆ ಇನ್ನೊಂದು ರೌಂಡ್ ಇರುತ್ತೆ, ನೀವು ಇನ್ನೊಂದು ರೌಂಡ್ಗೆ ಹೋಗ್ತೀರಾ, ಆಮೇಲೆ ಅಂತಾರೆ ಬಿಕಾಸ್ ದೇರ್ ಪೀಪಲ್ ಮೈಟ್ ಪ್ರೇಸ್ ಯು ಆಲ್ಸೋ, ತುಂಬಾ ಚೆನ್ನಾಗಿ ಮಾಡಿದೀರಾ, ಇವಾಗ ಇಟ್ಸ್ ಬಿಟ್ವೀನ್ ಯು ಅಂಡ್ 2 other girls. ಸೊ ನಮ್ಗೆ ಹೋಪ್ ಬಿಲ್ಡಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಷ್ಟು ಜನನ ಬಿಲ್ಡ್ ಮಾಡಿದೀವಿ, ವೆರಿ ಕ್ಲೋಸ್ ಅಂತ.
ಆಮೇಲೆ ದೆನ್ ಯು ಡೋಂಟ್ ಗೆಟ್ ಅ ಕಾಲ್ ಬ್ಯಾಕ್. ಸೊ ಆ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಸ್ಪೆಷಲಿ ವೆನ್ ಯು ಲೈಕ್ ದ ಆಡಿಷನ್ ಸ್ಕ್ರಿಪ್ಟ್ ಅ ಲಾಟ್, ಸೊ ನಮಗೆ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ ಅಂತ. ಸೊ ಅದೇ ಯೋಚನೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಮೇ ಬಿ ಸಮ್ಟೈಮ್ಸ್ ಸಮ್ ಬಿಗ್ ಪ್ರಾಜೆಕ್ಟ್ಸ್ ಆಗುತ್ತೆ. ಸೊ ಅದರಲ್ಲಿ ಹೋಪ್ ಇರುತ್ತೆ, ಫೈನಲಿ ಒಂದು ಬಿಗ್ ಪ್ರೊಡಕ್ಷನ್ ಹೌಸಲ್ಲಿ ಬ್ರೇಕ್ ಸಿಗ್ಬಹುದು ಅಂತ. ಎಷ್ಟು ಆಡಿಷನ್ ಹೋಗಿರ್ಬೋದು ನೀವು ನಂಬರ್? ಟು ಬಿ ಆನೆಸ್ಟ್ ನಾನು ಕೌಂಟ್ ಮಾಡಿಲ್ಲ. ನನ್ನ ಕಾಲೇಜ್ ಡೇಸ್ ಇಂದ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಎವ್ರಿ ಆಲ್ಟರ್ನೇಟ್ ಸುಮ್ಮನೆ ಜಸ್ಟ್ ಓಕೆ ಒಂದಿಷ್ಟು ಮೇ ಬಿ 200-300 ಮೇ ಬಿ. ಓ ಮೈ ಗುಡ್ನೆಸ್. a lot of auditions for years alva, every alternate days for years andre it's one year alli 365 days irutte. ಕೆಲವರೆಲ್ಲ ಒಂದಷ್ಟು ತುಂಬಾ ಬೇಜಾರು ಮಾಡ್ಕೋತಾರೆ. ಕಾಜಲ್ ಬಾಂಬೆನಲ್ಲಿ 300ಕ್ಕೂ ಹೆಚ್ಚು ಆಡಿಷನ್ಗಳಿಗೆ ಹೋಗಿ ಯಾವತ್ತಾರು ಒಂದಿನ ನನ್ನ ಅದೃಷ್ಟ ಕುಲಾಯಿಸುತ್ತಾ ಅಂತ ಬಹಳ 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 ಕಾದಿರುವಂತ ಹೆಣ್ಣುಮಗಳು. ನನ್ಗೆ ಒಂದು ಆಡಿಷನ್ ಐ ರಿಮೆಂಬರ್ ವಿಚ್ ಐ ಫೆಲ್ಟ್ ವೆರಿ ಬ್ಯಾಡ್ ವಾಸ್ ಇದು ಏಕ್ತಾ ಕಪೂರ್ ಅವ್ರದ್ದು ಒಂದು ವೆಬ್ ಸೀರೀಸ್ ದೇ ವರ್ ಪ್ಲಾನಿಂಗ್. ಸೊ ಅದರಲ್ಲಿ ವಿವೇಕ್ ಒಬ್ರಾಯ್, ರವಿ ಕಿಶನ್ ಅವರೆಲ್ಲ ದೇ ವರ್ ಸಪೋಸ್ ಟು ಡೂ ಇಟ್. And ಅದರಲ್ಲಿ they had called me saying that I was selected. And this was after a lot of auditions. So ನಾನಂತೂ obviously I was on cloud 9 that finally ಒಂದು known production house ಇಂದ with known actors ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ. But the series got shelved. That is so disappointing. I was like, ಅದು ಒಂದು ಪಾಯಿಂಟಲ್ಲಿ ಹೆಂಗೆ ಅನ್ಸುತ್ತೆ, ಇದು ಏನು ನಾನೇ ಪ್ರಾಬ್ಲಮ್ಮಾ, ನಾನು ಎಲ್ಲ ಹೋಗ್ತೀನಿ ಆವಾಗಲೇ ಇದೆಲ್ಲ ಆಗುತ್ತೆ ಅಲ್ವಾ ಅಂತ ಆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಅ ಲಾಟ್ ಆಫ್ ಸೀರಿಯಲ್ಸ್ ಆಲ್ಸೋ. ಸೊ ಹಂಗೆ ಮಾಡಿ ಮಾಡಿ ಐ ಸ್ಟಾರ್ಟೆಡ್ ವಿತ್ 1 day role 2 day role ಇನ್ ಹಿಂದಿ ಸೀರಿಯಲ್ಸ್. ಆಮೇಲೆ ಅಲ್ಲಿ ಹೇಗಿರುತ್ತೆ, ಯು ಹ್ಯಾವ್ ಟು ಮೆನ್ಷನ್ ವಾಟ್ ಆರ್ ಲ್ಯಾಂಗ್ವೇಜಸ್ ಯು ನೋ, ಯಾವ ಭಾಷೆಗಳೆಲ್ಲ ನಿಮಗೆ ಮಾತಾಡೋಕ್ಕೆ ಬರುತ್ತೆ ಅಂತ. ಸೊ ನನ್ನ ಮದರ್ ಟಂಗ್ ತುಳು, ಬಟ್ ಅಲ್ಲಿ ಜಾಸ್ತಿ ಜನಕ್ಕೆ ತುಳು ಏನಂತ ಗೊತ್ತಿರಲ್ಲ. ಸೊ ಜಸ್ಟ್ ಬಿಕಾಸ್ ಸೌತ್ ಇಂಡಿಯನ್ ಕ್ಯಾರೆಕ್ಟರ್ ಬಂದರೆ ನನ್ನ ಪ್ರೊಫೈಲ್ ಅಲ್ಲಿ ಹೋಗ್ಲಿ ಅಂತ ನಾನು ಕನ್ನಡ ಅಂತ ಹಾಕಿದೆ. ಸೊ ಕನ್ನಡ ಗೊತ್ತಿರಲಿಲ್ಲ ಬಟ್ ಇಲ್ಲ ಹಾಕಿದೆ ಬಿಕಾಸ್ ಐ ವಾಂಟೆಡ್ ಸೌತ್ ಇಂಡಿಯನ್ ಕ್ಯಾರೆಕ್ಟರ್ ಇದ್ರೆ ನನ್ನ ಕನ್ಸಿಡರ್ ಮಾಡ್ಲಿ ಅಂತ. ಬಿಕಾಸ್ ತುಳು ಬರೆದ್ರೆ ಅಲ್ಲಿ ಜಾಸ್ತಿ ಜನಕ್ಕೆ ತುಳು ಲ್ಯಾಂಗ್ವೇಜ್ ಇದೆ ಅಂತ ಗೊತ್ತಿಲ್ಲ, ಅದಕ್ಕೆ ಕನ್ನಡ ಎಲ್ರಿಗೂ ಗೊತ್ತಲ್ವಾ, ಕನ್ನಡ ಗೊತ್ತಿರ್ಲಿಲ್ಲ, ನಾನು ಸುಮ್ಮನೆ ಹಾಕಿದೆ. ಸೊ ಅವ್ರೇನ್ ಮಾಡ್ಬಿಟ್ರು, ನನ್ನ ಪ್ರೊಫೈಲ್ನ ಕನ್ನಡ ಸೀರಿಯಲ್ಗೆ ಕಳಿಸ್ಬಿಟ್ರು. ಆಮೇಲೆ ನನ್ ಕಾಲ್ ಬಂತು, ಮೇಡಮ್ ऐसे एक ऑडिशन है, आपने कहा था आपको ಕನ್ನಡ आता है. ಅಂಡ್ ನಾನು ಇಲ್ಲ ಅನ್ನಕ್ಕಾಗಲ್ಲ. ಸೊ ಐ ಗಾಟ್ ಸ್ಕೇರ್ಡ್ ಬಿಕಾಸ್ ನಾನು ಇಲ್ಲ ಅಂದ್ಬಿಟ್ರೆ ಅವ್ರ ಅನ್ಸುತ್ತೆ ನಾನು ಸುಳ್ಳು ಹೇಳಿದೀನಿ ಅಂತ. ಆಮೇಲೆ ನಂಗೆ ಬ್ಯಾನ್ ವೇನ್ ಮಾಡ್ಬಿಟ್ರೆ ಅಂತ ನನಗೆ ಭಯ ಆಕ್ಚುಲಿ ತುಂಬಾ. ಐ ಗೆಟ್ ವೆರಿ ಸ್ಕೇರ್ಡ್ ಈಸಿಲಿ. ಸೊ ಅಯ್ಯೋ ಐ ಕಾಂಟ್ ಇವನ್ ಸೇ ದಟ್ ಐ ಲೈಡ್. ಸೊ ಓಕೆ ಹೋಗೋಣ, ಟ್ರೈ ಮಾಡೋಣ, ಬಿಕಾಸ್ ಎಷ್ಟು ನಾರ್ತ್ ಇಂಡಿಯನ್ಸೇ ಬಂದು ಬೇರೆ ಸೌತ್ ಇಂಡಿಯನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಮಾಡೋಗ್ತಾರೆ. ಸೊ ಮೇ ಬಿ ಯಾಕೆ ಮಾಡಬಾರ್ದು ಅಂತ, ಮೇ ಬಿ ಲೆಟ್ಸ್ ಗೋ ಅಂಡ್ ಟ್ರೈ. ಸೊ ನಾನು ದಿಸ್ ವಾಸ್ ದ ಫಸ್ಟ್ ಆಡಿಷನ್ ದಟ್ ಐ ಟುಕ್ ಮೈ ಮದರ್ ವಿತ್ ಮೀ, ಬಿಕಾಸ್ ಅವ್ರಿಗೆ ಕನ್ನಡ ಓದಕ್ ಬರೆಯಕ್ ಬರುತ್ತೆ ಅಂತ. ಬರುತ್ತೆ. ಅವ್ರು ಮುಂಬೈಲಿ ಹುಟ್ಟಿದ್ ಬೆಳೆದಿದ್ದು, ಬಟ್ ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು. ಅಮ್ಮ ಮುಂಬೈನಲ್ಲಿ ಹುಟ್ಟಿದ್ದು, ಮುಂಬೈನಲ್ಲಿ ಬೆಳೆದಿದ್ದು, ಕನ್ನಡ ಮೀಡಿಯಂ ಓದಿದ್ದು. ಹೌದು, ಅಲ್ಲಿ ಕನ್ನಡ ಮೀಡಿಯಂ ಇದೆ, ಗವರ್ಮೆಂಟ್ ಸ್ಕೂಲ್, ಗವರ್ಮೆಂಟ್ ಸ್ಕೂಲೇ ಇದೆ. ಬಟ್ ಐ ಆಮ್ ಸರ್ಪ್ರೈಸ್ಡ್. ಅಮ್ಮ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾರೆ, ಅಲ್ಲೇ ಹುಟ್ಟಿ ಅಂದ್ರೆ. ಹೌದೌದು. ವಾವ್, ಓಕೆ. ಸೊ ಅಮ್ಮ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ? ಇಲ್ಲ, ಅವ್ರಿಗೆ ಮಾತಾಡಕ್ ಆಕ್ಚುಲಿ ಅಷ್ಟು ಬರಲ್ಲ, ಬಟ್ ಓದಕ್ ಬರೆಯಕ್ ಚೆನ್ನಾಗಿ ಮಾತಾಡ್ತಾರೆ. ಬಟ್ ನಮ್ ಬೆಂಗಳೂರು ಮತ್ತೆ ಮಂಗಳೂರು ಕನ್ನಡ ತುಂಬಾ ಡಿಫ್ರೆಂಟ್ ಅಲ್ವಾ. ಸೊ ಮಂಗಳೂರು ಲಿಂಕ್ ಯಾಕೆ ಅಂದ್ರೆ ನಾವು ಮೂಲತಃ ಮಂಗಳೂರು ಅಲ್ವಾ. ನಿಮ್ ಅಂದ್ರೆ ಅಪ್ಪ ಮಂಗಳೂರು? ಹಾ, ಅಪ್ಪನೂ ಮಂಗಳೂರು, ಅಮ್ಮನೂ ಮಂಗಳೂರೇ. ಓಕೆ. ಬಟ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಮುಂಬೈ, ಆ ತರ. ಸೊ ನಮ್ಮ ಕನ್ನಡ ನಾಡಿಗೆ ನಿಮಗೆ ಲಿಂಕ್ ಇದೆ. ಎಸ್ ಎಸ್ ಡೆಫಿನೆಟ್ಲಿ. ಸೊ ಕೋಸ್ಟಲ್ ಕರಾವಳಿ ಭಾಗದಲ್ಲಿ ಲಿಂಕ್ ಇದೆ. ಎಸ್. ಓಕೆ, ಈಗ ಜನಕ್ಕೆ ಅರ್ಥ ಆಗಿರುತ್ತೆ ಯಾಕೆ ಕಾಜಲ್ ಕುಂದರ್ ಕನ್ನಡಕ್ಕೆ ವಾಪಸ್ ಕನ್ನಡಕ್ಕೆ ಬಂದ್ರು ಅಂತ. ಸೊ ಎಲ್ಲೋ ಒಂದ್ ಕಡೆ ಡೆಸ್ಟಿನಿ ನಿಮ್ಮನ್ನು ಎಳಿತಾನೆ ಇದೆ. ಡೆಫಿನೆಟ್ಲಿ 100% ಫಾರ್ ಶೋರ್. ಸೊ ಈ ಆಡಿಷನ್ ಹೋದೆ ನಾನು. ಫಸ್ಟ್ ಕನ್ನಡ ಆಡಿಷನ್. ಕನ್ನಡ ಗೊತ್ತಿಲ್ಲದೆ ಇರೋ ಹುಡುಗಿ. ಹೋದೆ, ಅವರು ಸ್ಕ್ರಿಪ್ಟ್ ಕನ್ನಡದಲ್ಲಿ ಕೊಟ್ಟಿದ್ರು. ಸೊ ನಾನು ಐ ವಾಸ್ ಲೈಕ್, ಓ ಥ್ಯಾಂಕ್ ಗಾಡ್ ಮಮ್ಮಿ ಇಸ್ ವಿತ್ ಮೀ ಅಂತ, ಇಲ್ಲಾಂದ್ರೆ ವಾಪಸ್ ಹೋಗ್ಬೇಕಿತ್ತು ಅಂತ. ಸೊ ಮಮ್ಮಿ ನನಗೆ ಇದು ಪೌರಾಣಿಕ ಸೀರಿಯಲ್ ಹರ ಹರ ಮಹಾದೇವ ಅಂತ, ಅದ್ರದ್ದು ಶೂಟಿಂಗ್ ಮುಂಬೈಲಿ ಆಗಿತ್ತು. ಸೊ ನನ್ನ ಅಮ್ಮ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ದಾರೆ, ನಾನು ಬರಿತಾ ಇದ್ದೀನಿ. ಅಂಡ್ ಇದು ಪೌರಾಣಿಕ ಕನ್ನಡ, ನನ್ಗೆ ಬರೆಯುವಾಗ್ಲೇ ನನ್ಗೆ ಬರೆಯಕ್ಕೆ ಆಗ್ತಿಲ್ಲ. ಇಂಗ್ಲಿಷ್ ಅಲ್ಲಿ, ಅದು ಇವಾಗ್ಲೂ ಅದೇ ಮಾಡೋದು ನಾನು. ಸೊ ಹಂಗೆ ಬರಿತಾ ನಾನು ಮಮ್ಮಿ ಫೇಸಿಂಗ್ ನೋಡ್ತಾ ಇದ್ದೀನಿ. ಮಮ್ಮಿ ಏನಿದು, ಇಲ್ಲ ಆಗುತ್ತೆ ಬರಿ ಅಂತ. ಐ ಸ್ಟಾರ್ಟೆಡ್ ರೈಟಿಂಗ್. ಆಮೇಲೆ ನಾನು ರಿಹರ್ಸಲ್ ಮಾಡುವಾಗ ನನಗೆ ಅದು ವರ್ಡ್ಸ್ ಪ್ರೊನೌನ್ಸೇಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ.
ಮತ್ತೆ ನಾನು ಅಮ್ಮಗೆ ಹೇಳಿದೆ, ಅಮ್ಮ ಇದು ಆಗಲ್ಲ, ಲೆಟ್ಸ್ ಗೋ ಬ್ಯಾಕ್ ಅಂತ. ಸೊ ನನ್ನ ಮಮ್ಮಿ ಹೇಳಿದ್ರು, ಇಷ್ಟು ದೂರ ಬಂದಿದ್ದೀವಿ, ದೇರ್ ಇಸ್ ನಥಿಂಗ್ ಟು ಲೂಸ್. ಏನು ಸಿಗ್ಲಿಲ್ಲ ಅಂದರೆ ಏನು ಯಾರು ನಿನ್ಗೆ ಬೈತಾರ? ಏನಿಲ್ಲ, ದೇರ್ ಇಸ್ ನಥಿಂಗ್ ಟು ಲೂಸ್. ಇಲ್ಲ ಅಂದರೆ ಆಗಿಲ್ಲ, ಇಟ್ಸ್ ಓಕೆ. ಬಟ್ ಇಷ್ಟು ದೂರ ಬಂದಿದ್ದೀವಿ ತಾನೇ, ಹೋಗಿ ಟ್ರೈ ಮಾಡು, ಫೇಲ್ ಆದರೆ ಓಕೆ, ವಾಟ್ ಈಸ್ ಇಟ್ ಅಂತ. ದೆನ್ ಐ ಥಾಟ್ ಓಕೆ, ಬಟ್ ಐ ಟೇಕ್ ಅ ಲಾಟ್ ಆಫ್ ಪ್ರೆಷರ್. ನಾನೇ ತಗೋತೀನಿ ತುಂಬ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಅದು ಇಟ್ಸ್ ಲಾಂಗ್ 1 page ಸ್ಕ್ರಿಪ್ಟ್ ಇತ್ತು, ಒಟ್ಟಿಗೆ ಹೇಳ್ಬೇಕಿತ್ತು. ಹೌದು. ಸೊ ಹೆಂಗೋ ಪ್ರಿಪೇರ್ ಮಾಡಿ, ಅದು ಸಾಂಗ್ ಹೆಂಗೆ ನಾವು ಬೈ ಹಾರ್ಟ್ ಮಾಡ್ತೀವಿ ಆ ಥರ ಬೈ ಹಾರ್ಟ್ ಮಾಡ್ತೀವಿ ಎಲ್ಲ ಡೈಲಾಗ್ಸ್ನ. ಆಮೇಲೆ ಹೋದೆ ಒಳಗಡೆ. ಆ್ಯಂಡ್ ಐ ಥಿಂಕ್ ನಮ್ಮ ಡೈರೆಕ್ಟರ್ ನಿತಿನ್ ಸರ್ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ, ಓ ಇವ್ರಿಗೆ, ಬಿಕಾಸ್ ನಾನು ಫಸ್ಟೇ ಹೇಳಿದೆ ನನಗೆ ಆ್ಯಕ್ಚುಲಿ ಬರಲ್ಲ ಸರ್, ನಾನು ಟ್ರೈ ಮಾಡ್ತೀನಿ ಅಂತ. ಸೊ ಈ ಟೋಲ್ಡ್ ಓಕೆ, ಹೌ ಮಚ್ ಎವರ್, ಹಾಫ್ ಪೇಜ್ ಆದರೆ ಹಾಫ್ ಪೇಜ್ ಮಾಡಿ ಅಂತ. ದೆನ್ ಐ ಡಿಡ್ ಇಟ್. ಅವ್ರಿಗೆ ಇಷ್ಟ ಆಯಿತು. ಸೊ ಲೈಕ್ after few days I got a call saying you have been selected. ನಾನೇ ಸರ್ಪ್ರೈಸ್, how is this possible? ಹೇಗೆ ಇದು ಸೆಲೆಕ್ಟ್ ಅಂತ. ಅಲ್ಲ, ಹೆಂಗಿದೆ ನೋಡಿ, ಒಂದು ಹೆಣ್ಮಗಳು ಮುಂಬೈನಲ್ಲಿ ಹುಟ್ಟಿ ಹಿಂದಿ ಮರಾಠಿಯನ್ನ ತುಂಬಾ ಚೆನ್ನಾಗಿ ಮಾತಾಡಿ ಅಲ್ಲಿ ಆಡಿಷನ್ಗಳಿಗೆ ಹೋಗಿ 300 ಆಡಿಷನ್ ಸೆಲೆಕ್ಟ್ ಆಗದೆ, ಒಂದು ಕನ್ನಡ ಗೊತ್ತಿಲ್ಲದೆ ಇರೋ ಆ ಹೆಣ್ಮಗಳು ಕನ್ನಡ ಆಡಿಷನ್ಗೆ ಹೋಗಿ ಅಂಡ್ ಗಾಟ್ ಸೆಲೆಕ್ಟೆಡ್. ಕರೆಕ್ಟ್, ಡೆಸ್ಟಿನಿ. ಏನ್ ಡೈಲಾಗ್ ಅದು? ಡಿ ರಿಮೆಂಬರ್ ದ ಡೈಲಾಗ್? ನನಗೆ ಆಡಿಷನ್ ಡೈಲಾಗ್ ನೆನಪಿಲ್ಲ, ಬಟ್ ನನಗೆ ಫಸ್ಟ್ ಡೇ ಆನ್ ಸೆಟ್ ಡೈಲಾಗ್ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ಅದು ಒಂದು ವರ್ಡ್ ಹೇಳಕ್ಕೆ ನಾನು 20 ಟೇಕ್ಸ್ ತಗೊಂಡಿದ್ದೀನಿ. ಹರ ಹರ ಮಹಾದೇವ್, ಕನ್ನಡದ ಸೀರಿಯಲ್. ಸೊ ನನ್ನ ಫಸ್ಟ್ ಡೇ ನನ್ನ ಫಸ್ಟ್ ಡೈಲಾಗ್ ಇತ್ತು, ನಾನ್ ನಿಮ್ಗೆ ಹೇಳಿರಲಿಲ್ಲವೇ ನೀವು ಕರೆದ್ರೆ ಮಹಾದೇವ ಬರುವುದಿಲ್ಲ ಎಂದು. ಇದು ನನಗೆ ಹೇಳಿರಲಿಲ್ಲವೇ ಹೇಳಕ್ಕೆ ಬರ್ತಿಲ್ಲ. ಹೇಳಿರಲಿಲ್ಲವೇ. I remember everyone on set getting pissed off. Cut. ಮತ್ತೆ ಅದು ಸೆಟ್ ಅಲ್ವಾ, ಸೆಟ್ ಅಲ್ಲಿ ಇಟ್ಸ್ ಪಿನ್ ಡ್ರಾಪ್ ಸೈಲೆನ್ಸ್. ಸೊ ನಿಮ್ಗೆ ಮೇಲೆ ಯಾರು ಕೂತಿರ್ತಾರೆ ಅವ್ರ ಸೌಂಡು ಬರುತ್ತೆ. ಸೊ ಎಷ್ಟು ಸಲ ಕಟ್ ಆಗುತ್ತೆ ಅಷ್ಟು ಸಲ ಅವರು ಅರೆ ಅರೆ, ಮತ್ತೆ ಅಲ್ಲಿ ಹಿಂದಿ ಅವರು ಇಸ್ಸೆ ನೈ ಹೋಗಾ, ಈ ಕ್ಯಾ ಹೇ ಇಸ್ಸೆ ನೈ ಹೋಗಾ ಅಂತ. ಮತ್ತೆ ನನ್ಗೆ ಎಲ್ಲ ಕೇಳ್ತಿದ್ದೆ. ಓಕೆ, ಅಂಡ್ ಐ ಥಿಂಕ್ ಐ ವೆರಿ ಗುಡ್ ಒಬ್ಸರ್ವರ್. ನಾನು ಇದೆಲ್ಲ ತುಂಬ ಬೇಗ ನೋಟಿಸ್ ಮಾಡ್ತೀನಿ. ನಾನು ಅವು ಎಷ್ಟು ಸಲ ಕಟ್ ಆಗ್ತಿತ್ತು ಅಷ್ಟು ನನ್ನ ಕಾನ್ಫಿಡೆನ್ಸ್ ಡೌನ್ 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 ಟೆನ್ಸ್ ಆಗುತ್ತೆ, ಬ್ಯಾಡ್ ಫೀಲ್ ಆಗುತ್ತೆ. ಯಾ, ಆಬ್ವಿಯಸ್ಲಿ ವೆರಿ ಹ್ಯೂಮಿಲಿಯೇಟೆಡ್ ಫೀಲ್ ಆಗುತ್ತೆ. ಕರೆಕ್ಟ್. ಸೊ ದೆನ್ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ದೆನ್ ಐ ಡೈರೆಕ್ಟ್ಲಿ ವೆಂಟ್ ಟು ಮೈ ಡೈರೆಕ್ಟರ್ ಆ್ಯಂಡ್ ಐ ಟೋಲ್ಡ್ ಹಿಮ್, ಸರ್ ಐ ಆಮ್ ರಿಯಲಿ ಸಾರಿ, ಐ ಥಿಂಕ್ ನಾನು ಈ ಸೀರಿಯಲಲ್ಲಿ ಮಾಡಿದ್ರೆ ಇದು ನಿಮ್ಮದು ಟೈಮ್ ವೇಸ್ಟ್, ನಂದು ಟೈಮ್ ವೇಸ್ಟ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಇಟ್ಸ್ ಬೆಟರ್ ನೀವು ಕನ್ನಡ ಗೊತ್ತಿರೋರಿಗೆ ಸೆಲೆಕ್ಟ್ ಮಾಡಿ ಅಂತ. ಸೊ ಪಾಪ ನಮ್ಮ ಡೈರೆಕ್ಟರ್, ಆಲ್ ಕ್ರೆಡಿಟ್ಸ್ ಟು ಹಿಮ್, ಅವ್ರು ನನಗೆ ಹೇಳಿದರು, ನೋಡಮ್ಮ ಒಂದು 10 ದಿನ ಕಷ್ಟ ಆಗುತ್ತೆ, ಆಮೇಲೆ ಸೇಮ್ ವರ್ಡ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಫೆಮಿಲಿಯರಿಟಿ ಬಿಲ್ಡ್ ಆಗುತ್ತೆ. ಸೊ ಯು ಕ್ಯಾನ್ ಡೂ ಇಟ್ ಈಸಿಲಿ, ಓನ್ಲಿ 10 days ಯು ವರ್ಕ್ ಹಾರ್ಡ್ ಅಂತ. ಸೊ ನಾನು ಅಯ್ಯೋ 10 ದಿನ ಹೇಗೆ, ಹೌ ಟು ಸರ್ವೈವ್ 10 days ಅಂತ. ಬಟ್ ಐ ಟುಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ತುಂಬ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ದ ಡೈಲಾಗ್ಸ್ ತುಂಬ ರಿಹರ್ಸಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯಾ, ಸ್ಲೋಲಿ ಐ ಥಿಂಕ್ ಐ ಮೇಡ್ ಇಟ್. ಅಂಡ್ ಈ ಮಟ್ಟಕ್ಕೆ ಫಸ್ಟ್ ಟೈಮ್ ಆನ್ ಮೀಡಿಯಾ ಕಾಜಲ್ ಕುಂದರ್ ಅವರ ಇಂಟರ್ವ್ಯೂ ನಡೀತಾ ಇದೆ, ಸಿನಿಮಾವನ್ನ ಹೊರತುಪಡಿಸಿ. ಯಾ, ಕರೆಕ್ಟ್, ಸಿನಿಮಾ ಇಂಡಿವಿಜುವಲ್ ಇಂಟರ್ವ್ಯೂ ನಡೀತಾ ಇದೆ. ಹೌದು. ಅಂಡ್ ಇಲ್ಲಿ ಕೂತು ಈಗ ಕನ್ನಡದಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಇಲ್ಲಿ ತನಕ ಬೆಳೆದ್ರಿ, ಒಳ್ಳೇದಾಗ್ಲಿ. ಹೆಂಗೆ ಕನ್ನಡ ಕಲಿಯೋಕ್ ಈಸಿ ಅನಿಸ್ತಾ ಅಥವಾ ಕಷ್ಟ ಅನ್ನಿಸ್ತಾ? ಅಂದರೆ ಎಲ್ಲ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡಬೇಕಲ್ವಾ, ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಡೆಫಿನೆಟ್ಲಿ ಕಷ್ಟ ಅಂತ ಅನಿಸ್ತು. ಬಿಕಾಸ್ ನಾನು ಹಿಂದೆ ಹೋಗಿ ಅನ್ನುವಾಗ ನಾನು ಮುಂದೆ ಬರ್ತಾ ಇದ್ದೆ, ಮುಂದೆ ಹೋಗಿ ಹೇಳುವಾಗ ಹಿಂದೆ ಮುಂದೆನೂ ಗೊತ್ತಿರ್ಲಿಲ್ವಾ ನಿಮಗೆ? ಇಲ್ಲ. ಸೊ ನನಗೆ ಬೇರೆ ಆಕ್ಟರ್ಸ್ಗೆ ಅವರು ಆ ಥರ ಹೇಳ್ತಿದ್ರಲ್ವಾ. ಫಾರ್ ಎಕ್ಸಾಂಪಲ್ ನನ್ನ ಕ್ಯಾರೆಕ್ಟರ್ ಹೆಸರು ಅದಿತಿ ಇತ್ತು, ಅದಿತಿ ಹರ ಹರ ಮಹಾದೇವದಲ್ಲಿ. ಸೊ ಬೇರೆ ಆಕ್ಟರ್ಸ್ಗೆ ಅವರು ಹೇಗೆ ಕ್ಯೂ ಕೊಡ್ತಾ ಇದ್ರು, ಓಕೆ ದಕ್ಷ ಮಹಾರಾಜ ಬಂದಿದ್ದಾರೆ, ದಕ್ಷ ಮಹಾರಾಜ್ ಇದು ಹೇಳ್ತಿದ್ದಾರೆ, ಅದು ಹೇಳ್ತಿದ್ದಾರೆ, ಇವಾಗ ನೀವು ನಗ್ಬೇಕು, ಅಳ್ಬೇಕಂತ. ಬಟ್ ಫಾರ್ ಮೀ ಯಾವ ಥರ ಕ್ಯೂ ಕೊಡ್ತಿದ್ರು ಅಂದರೆ, ಅದಿತಿ ಲುಕ್ ರೈಟ್, ಅದಿತಿ ಲಾಫ್, ಅದಿತಿ ಸ್ಮೈಲ್, ಅದಿತಿ ಸ್ಯಾಡ್, ಅದಿತಿ ಟೆನ್ಸ್. ಸೊ ನನ್ಗಷ್ಟೇ ಕ್ಯೂ. ಬಿಕಾಸ್ ಸೀರಿಯಲಲ್ಲಿ ಅಷ್ಟು ಟೈಮ್ ಇರಲ್ಲ. ಸೊ ದೇ ಆಲ್ಸೋ ಕುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಎಕ್ಸ್ಪ್ಲೇನಿಂಗ್ ಮೀ ಇದು ಅರ್ಥ ಅಂತ. ಸೊ ನಾನು ಬರೀ ಹೂ ಹಾ ಅಷ್ಟೇ ಹಂಗೆ ಫಟಾಫಟ್ ಮಾಡ್ತಾ ಇದ್ದೆ. ಸೊ ಡೆಫಿನೆಟ್ಲಿ ಅಲ್ಲಿ ಆ ಟೈಮಲ್ಲಿ ಡೆಫಿನೆಟ್ಲಿ ನನ್ನ ಕೋ ಆಕ್ಟರ್, ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡೋರು ಅರುಣ್ ಸರ್ ಅಂತ, ಅವ್ರು ನನ್ಗೆ ಆಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ರು. ಬಿಕಾಸ್
ಸಿನ್ಸ್ ನನಗೆ ಭಾಷೆ ಬರ್ತಿರ್ಲಿಲ್ಲ, ಸೊ ನಾನು ಆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದೆ ಓಕೆ. ಆ ಥರ. ಸೊ ಹೌದಾ? ಹೌದು. ಸೊ ಅವ್ರು ನನಗೆ, ನಾನು ಯಾವಾಗ ಆಕ್ಷನ್ ಮಾಡ್ತಿದ್ದೀನಿ, ಸೊ ಅವ್ರು ಅದಕ್ಕೆ ವರ್ಡ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಫ್ ಐ ಸೇ ದಿಸ್, ದೆನ್ ಹಿ ಯೂಸ್ ಟು ಟೀಚ್ ಮೀ, ಊಟ ಆಯ್ತಾ, ದೆನ್ ಲೈಕ್ ಹಿಂಗೆ ಮಾಡಿದ್ರೆ ನೀರು ಕುಡಿದ್ರಾ, ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಸೊ ವಾಟ್ ಎವರ್ ಆಕ್ಷನ್ ಐ ಯೂಸ್ ಟು ಡೂ, ಲೈಕ್ ಸೊ ನಂದು ಮುಗೀತಾ ಇವಾಗ ನಿಮ್ದ ಅಂತ ಎಲ್ಲ ವರ್ಡ್, ಲೈಕ್ ಫಾರ್ ಮೈ ಆಕ್ಷನ್ಸ್ ಹಿ ಯೂಸ್ ಟು ಪುಟ್ ವರ್ಡ್ಸ್. ಸೊ ಅದು ನನಗೆ ಸ್ವಲ್ಪ ಹ್ಯಾಬಿಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಗುಡ್ ಅರುಣ್. ಕ್ರೆಡಿಟ್ಸ್ ಟು nice. ಹಿಮ್ ಆಲ್ಸೋ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಂಗೆ. ಸೊ ಫಸ್ಟ್ ನನ್ನ ಕನ್ನಡ ಟೀಚರ್ ಅರುಣ್ ಸರ್. ಓಕೆ. ಸೊ ಆಮೇಲೆ So, ಒಂದೊಂದ್ ಪದಗಳು ಗೊತ್ತಾಗ್ತಾ ಇತ್ತು. ಹಾ, ಸ್ಲೋಲಿ ಬನ್ನಿ, ಬನ್ನಿ, ಊಟ ಮಾಡಿದ್ರಾ? ಊಟ, ತಿಂಡಿ, ಚೆನ್ನಾಗಿದ್ದೀರಾ? ಇದೆಲ್ಲ. ನೀರ್ ಬೇಕು, ಹಾ, ನೀರ್ ಬೇಕು, ಹೊಟ್ಟೆ ಹಸಿತಾ ಹೊಟ್ಟೆ ಇದೆ. ಇದೆಲ್ಲ. ಅಲ್ವಾ? ಬೆನ್ನು, ಹಾ, ಹೊಟ್ಟೆ ಇದೆಲ್ಲ. ಬೆನ್ನು ನೋವು, ಮನೆಗೆ ಹೋಗ್ತೀನಿ, ಎಸ್, ಮಲಗ್ತೀನಿ, ಮಲಗ್ತೀನಿ. ಎದ್ದೇಳಿದ್ರ ಇದೆಲ್ಲ ಬೇಸಿಕ್ಸ್. ಎಷ್ಟು ದಿನ ಅದು ಟೆನ್ಯೂ? ಸೀರಿಯಲ್ ನಾನು 4 months ಮಾಡಿದೆ, ಐ ಥಿಂಕ್ 4 months ಸೀರಿಯಲ್ ಮಾಡಿದ್ವಿ. ಓ, ಇದು 30 ದಿನದಲ್ಲಿ ಕನ್ನಡ ಕಲಿಯಿರಿ ಅಲ್ಲ, 120 ದಿನದಲ್ಲಿ ಕನ್ನಡ ಕಲಿಯಿರಿ. ಆಕ್ಚುಲಿ ಆ ಟೈಮಲ್ಲೂ ಕೂಡ ನನಗೆ ವರ್ಡ್ಸ್ ಗೊತ್ತಿದ್ರು ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರ್ತಿರ್ಲಿಲ್ಲ. ವರ್ಡ್ ಆಮೇಲೆ ನಾನು ಅಲ್ಲಿ ಸೀರಿಯಲ್ ಮಾಡುವಾಗ ನನಗೆ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಫಸ್ಟ್ ಆಕ್ಚುಲಿ ನನ್ನ ಕೋ ಆಕ್ಟರ್ಸ್ ಎಲ್ಲ ಮಾತಾಡುವಾಗ್ಲೂ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಐ ವಾಸ್ ಜಸ್ಟ್ ಲುಕ್ ಎಟ್ ದೇರ್ ಫೇಸ್ ಅಂದ್ರೆ ಅವ್ರು ಕನ್ನಡದಲ್ಲಿ ಮಾತಾಡ್ಬೇಕು. ಮಾತಾಡುವಾಗ, ಬಿಕಾಸ್ ಎಲ್ರು ಬೆಂಗಳೂರು ಆಕ್ಟರ್ಸ್ ಇದ್ರು, ನಾನು ಒಬ್ಳೆ ಅಲ್ಲಿ ಮುಂಬೈಯಿಂದ ಇದ್ದಿದ್ದು. ಸೊ ಅವರೆಲ್ಲ ಮಾತಾಡುವಾಗ, ತಮಾಷೆ ಎಲ್ಲ ಮಾಡುವಾಗ ನಾನು ಬರೀ ಅವ್ರ ಮುಖ ನೋಡ್ತಾ ಇದ್ದೆ, ಏನ್ ಮಾತಾಡ್ತಿದ್ದಾರೆ ಇವರು ಅಂತ, ಏನೂ ಅರ್ಥ ಆಗ್ತಿರ್ಲಿಲ್ಲ. ನೀವು ಒಂಥರ ಗುಂಪಿಗೆ ಸೇರದ ಪದ. ಹಾ, ಸುಮ್ನೆ ಜಸ್ಟ್ ನೋಡ್ತಾ ಇದೆ, ಓಕೆ ಓಕೆ ಅಂತ ಅಷ್ಟೇ. ಸೊ ಸ್ಲೋಲಿ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು, ಬಟ್ ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರ್ತಿರ್ಲಿಲ್ಲ. ಆಮೇಲೆ ನಾನು ಸ್ಲೋಲಿ ಇಲ್ಲಿ ಬೆಂಗಳೂರಲ್ಲಿ ನಾನು ಪ್ರೊಫೈಲ್ ಸೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಮೀಟಿಂಗ್ಸ್ ಬರಕ್ ಸ್ಟಾರ್ಟ್ ಮಾಡಿದೆ. ಸೊ ಅಂದ್ರೆ ಆಪರ್ಚುನಿಟಿಗೆ ಮತ್ತೆ. ಹೌದು, ಫಿಲ್ಮ್ಸ್ ಅಲ್ಲಿ ಟ್ರೈ ಮಾಡೋಣ ಅಂತ. ಅಂದ್ರೆ ಯು ಥಾಟ್, ಓ ನಂಗೆ ಕನ್ನಡ ನಾಡಿಗೆ ಹೋಗ್ಬೇಕು, ನಾನು ಐ ಕ್ಯಾನ್ ಮ್ಯಾನೇಜ್ ಅಂತ ಗೊತ್ತಾಯ್ತು ಸೀರಿಯಲ್ ಅಲ್ಲಿ, ಬಿಕಾಸ್ ನನಗೆ ಬೇರೆ ಯಾರು ಡಬ್ ಮಾಡಿರ್ಲಿಲ್ಲ, ನಂದೇ ವಾಯ್ಸ್ ಇತ್ತು. ಓ ಹೌದಾ? ಹೌದು. ಓಕೆ. ಸೊ ಅಲ್ಲಿ ಸ್ವಲ್ಪ ಓಕೆ, ಮೇ ಬಿ ಐ ಕ್ಯಾನ್ ಮ್ಯಾನೇಜ್ ಅಂತ ಅನಿಸ್ತು. ನಾನು ಇಫ್ ಐ ವರ್ಕ್ ಹಾರ್ಡ್, ಇಫ್ ಐ ಬೈ ಹಾರ್ಟ್ ಅ ಲಾಟ್, ಲರ್ನ್ ಅ ಲಾಟ್ ಅಂತ, ಆ್ಯಂಡ್ ಹೋಗ್ತಾ ಹೋಗ್ತಾ ಈಸಿಲಿ ಕಲಿಬೋದು ಅಂತಾನು ಅನಿಸ್ತು. ಸೊ ಹಾಗೆ ಬೆಂಗಳೂರಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದೆ ಫಾರ್ ಆಡಿಷನ್ಸ್. ಸೊ ಇದು ನವಿ ಮುಂಬೈ ಟು ಮುಂಬೈ ಆದ್ಮೇಲೆ ನವಿ ಮುಂಬೈ ಟು ಬೆಂಗಳೂರು ಫಾರ್ ಆಡಿಷನ್ಸ್ ಟ್ರಾವೆಲ್ ಮಾಡಿ. ಬೆಂಗಳೂರಲ್ಲಿ ಯಾರು ಗೊತ್ತಿದ್ರ? ಇಲ್ಲ, ಯಾರು ಗೊತ್ತಿರ್ಲಿಲ್ಲ. ಇಡೀ ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ? ಯಾರು ಗೊತ್ತಿರ್ಲಿಲ್ಲ. ಸುಮ್ಮನೆ ಬಂದ್ರಿ ಬೆಂಗಳೂರಿಗೆ? ಹಾ, ಅಂದ್ರೆ ನಾನು ಪ್ರೊಫೈಲ್ ಕಳಿಸ್ತಾ ಇದ್ದೆ. ಸೊ ಅವರು ಓಕೆ, ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಆಡಿಷನ್ಸ್ಗೆ ಬರ್ಬೋದಂತ ಅನ್ನುವಾಗ, ಇನ್ ಮೈ ಮೈಂಡ್ ಅದು ಹೇಗಿತ್ತು ಅಂದ್ರೆ, ಸಿಕ್ಕಿರೋ ಅಪರ್ಚುನಿಟಿ ನಾವು ಮಿಸ್ ಮಾಡಬಾರ್ದು ಜಸ್ಟ್ ಬಿಕಾಸ್ ಐ ಡೋಂಟ್ ನೋ ಎನಿ ಒನ್. ಆರ್ ಐ ಥಿಂಕ್ ಆ ಟೈಮಲ್ಲಿ ಮೈಂಡ್ ಸೆಟ್ಟೇ ಬೇರೆ ಇತ್ತು. ಆಫ್ಕೋರ್ಸ್ ತುಂಬ ಭಯ ಇತ್ತು ನನಗೆ ಆ ಟೈಮಲ್ಲೂ ಕೂಡ, ಬಟ್ ಐ ಥಿಂಕ್ ದ ಲವ್ ಆ್ಯಂಡ್ ಪ್ಯಾಷನ್ ಫಾರ್ ಮೈ ಡ್ರೀಮ್ ವಾಸ್ ಮಚ್ ಲಾರ್ಜರ್ ದೆನ್ ದ ಫಿಯರ್ ಐ ಹ್ಯಾಡ್ ಇನ್ ಮೀ ಅನ್ಸುತ್ತೆ. ಬಿಕಾಸ್ ಐ ರಿಮೆಂಬರ್ ಬೀಯಿಂಗ್ ವೆರಿ ಸ್ಕೇರ್ಡ್, ಲೈಕ್ ವೆರಿ ಸ್ಕೇರ್ಡ್. ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ಇಟ್ ವಾಸ್ ವೆರಿ ಸ್ಕೇರಿ. ಭಾಷೆ ಗೊತ್ತಿರಲಿಲ್ಲ, ಮತ್ತೆ ಆಟೋ ಅಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ಸಮ್ಟೈಮ್ಸ್ ಇಟ್ಸ್ ಸ್ಕೇರಿ. ಟು ಬಿ ಫ್ರಾಂಕ್, ಈ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗ್ಬೇಕು ಅಂದ್ರೆ ಭಾಷೆ ಕನ್ನಡ ಗೊತ್ತಿರ್ಲೇಬೇಕು ಅಂತ ಏನಿಲ್ಲ ಅನ್ನೋ ಮಟ್ಟಿಗೆ ಬೆಳೆದ್ಬಿಟ್ಟಿದೆ ಬೆಂಗಳೂರು. ಹೌದು, ಭಾಷೆ ಗೊತ್ತಿದ್ರೆ ಅಭಿಮಾನ ಅದು. ಹೌದೌದು, ನಾವಂತೂ ಒಪ್ಕೊಂಡು ಅವ್ರನ್ನ ಪ್ರೀತಿಸ್ತೀವಿ. ಕರೆಕ್ಟ್. ಆದ್ರೆ ತುಂಬಾ ಜನ ಹಾಗಿಲ್ಲ. ಹೌದೌದು. ಬಟ್ ನೀವು ಬಂದ್ರಿ, ನೀವ್ ಹೇಳ್ದಂಗೆ ಸ್ಕೇರಿ, ವೆರಿ ಸ್ಕೇರಿ. ಈ ಮಣ್ಣಿನ ಭಾಷೆ ನನಗೆ ಗೊತ್ತಿಲ್ಲ, ಹೌದು, ಅಂದ್ರೆ ಹೌ ಟು ಇಂಟರಾಕ್ಟ್, ಕರೆಕ್ಟ್, ಹೇಗ್ ಮಾತಾಡ್ಬೇಕು, ಹೌದು, ಯಾರನ್ನ ನಂಬಬೇಕು. ಅಂದ್ರೆ ಪ್ರಯತ್ನ ಪಡ್ತಾ ಇದೆ ಮಾತಾಡ್ಲಿಕ್ಕೆ, ಬಟ್ ಆಬ್ವಿಯಸ್ಲಿ ಫ್ಲೂಯೆನ್ಸಿ ಇರ್ಲಿಲ್ಲ ಅವಾಗ. Okay. ಕಟ್ ಆಗ್ತಿತ್ತು, ಅವಾಗ ಗೊತ್ತಾಗುತ್ತಲ್ವಾ. ಎಲ್ಲಿ ಹೋದ್ರಿ ಫಸ್ಟ್ ಬೆಂಗಳೂರಿಗೆ ಬಂದ್ಮೇಲೆ? ನನ್ಗೆ ನೆನ್ಪಿಲ್ಲ, ನಿಜ ನೆನ್ಪಿಲ್ಲ ಸರ್. ಅಂದ್ರೆ ಏನಾಗ್ತಿತ್ತಂದ್ರೆ, ಆಸ್ ಸೂನ್ ಆಸ್ ಐ ಯೂಸ್ ಟು ಲ್ಯಾಂಡ್ ಇನ್ ಬೆಂಗಳೂರು, ಐ ಯೂಸ್ ಟು ಜಸ್ಟ್ ಗೋ ಟು ದ ಆಡಿಷನ್ ಲೊಕೇಶನ್ ಮ್ಯಾಪ್ ಅಲ್ಲಿ ನೋಡ್ಬಿಟ್ಟು. ಸೊ ಅವಾಗ ನನ್ಗೆ ಏನ್ ಏರಿಯಾ, ಎಲ್ಲಿ ಏನ್ ಕತೆ ಏನೋ ಗೊತ್ತಿರ್ಲಿಲ್ಲ. ಸೊ ಜಸ್ಟ್ ಅಣ್ಣ ನಾನು ಇಲ್ಲಿ ಕರ್ಕೊಂಡು ಹೋಗಿ, ಅದು ಇಳಿರಿ, ಇದು ಅದು ನಾನ್ ಡಿಡ್ ನಾಟ್, ಇದು ಓಲಾ ಬುಕ್ ಮಾಡ್ತಿದ್ದೆ, ಹಾಗೆ ಹೋಗಿ ಕೂತ್ಕೊಂಡು. ಏರ್ಪೋರ್ಟ್ ಆಕ್ಚುಲಿ ನೋ, ಐ ಯೂಸ್ ಟು ಟ್ರಾವೆಲ್ ಬೈ ಬಸ್. ಐ ಡೋಂಟ್ ಕಮ್ ಫ್ರಮ್ ಫೈನಾನ್ಷಿಯಲಿ ಸೆಕ್ಯೂರ್ ಫ್ಯಾಮಿಲಿ. ಸೊ ನಾನು ಬಸ್ಸಲ್ಲಿ ಬರ್ತಾ ಇದ್ದೆ, ಬಾಂಬೆ ಟು ಬೆಂಗಳೂರು. ಎಸ್, ಬಸ್ಸಿಂದ ಬಂದು ನಾನು ಮಾಲಲ್ಲಿ ಹೋಗಿ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ದೆನ್ ಐ ಯೂಸ್ ಟು ಗೋ ಫಾರ್ ಆಡಿಷನ್ಸ್ ಆ್ಯಂಡ್ ನೈಟ್ ಬಸ್ಸಿಂದ ವಾಪಸ್, ಐ ಮೀನ್ ಆಫ್ಟರ್ನೂನ್ ಬಸ್ಸಿಂದ ವಾಪಸ್ ರಿಟರ್ನ್ ಟು ಮುಂಬೈ. ಆ ಥರ ಮಾಡ್ತಿದ್ದೆ. What you saying? Yeah. It's been a long, little difficult journey, but yeah, no complaints now.
ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಕಾಜಲ್ ನಂದ್ರೆ ವೆರಿ ರೇರ್ ಹಿಂಗೆಲ್ಲ ಒಂದು ಜರ್ನಿ ಶುರುವಾಗಿರೋದು. ವಿ ಥಾಟ್ ನಾವು ಹೀರೋಯಿನ್ ಅಂದ ತಕ್ಷಣ ನಾವು ಬೇರೆ ಅನ್ಕೋತೀವಿ, ಅವ್ರು ಬಿಡಪ್ಪ ಅವ್ರಿಗೆ ಏನು. ಇಲ್ಲ ಮೈ parents come from very middle class, very humble background, so and I don't know if you should talk, I don't want to get emotional or anything. Andre nam daily day to day life is only not very comfortable, so ಆ ಟೈಮಲ್ಲಿ ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು ಸರಿ ಇರಲ್ಲ. ಆ್ಯಂಡ್ ಅವರು ನನಗೆ ಡಾನ್ಸ್ ಕಲಿಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನಾನು ಎಜುಕೇಷನ್ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ನಾನು ಏನೂ ಕೇಳೋದು ಸರಿ ಇರಲ್ಲ. ಸೊ ಏನಿದ್ರು ಇದು ನನ್ನ ಡ್ರೀಮ್, ನನ್ನ ಪ್ಯಾಷನ್, ನಾನು ಫಾಲೋ ಮಾಡಬೇಕು. ಸೊ ಇದು ನನ್ನ ರೆಸ್ಪಾನ್ಸಿಬಿಲಿಟಿನೇ. ಸೊ ದಟ್ಸ್ ಐ ನೆವರ್ ಆಸ್ ದೆಮ್ ಆಲ್ಸೋ ಅಬೌಟ್ ಎನಿಥಿಂಗ್. ಆ್ಯಂಡ್ ಅವರು ಪಾಪ ಅವ್ರಿಗೂ ತುಂಬ ಭಯ ಆಗ್ತಿತ್ತು ನಾನು ಒಬ್ಬಳೇ ಈ ಥರ ಹೋಗುವಾಗ. ದೇ ವರ್ ವೆರಿ ಟೆನ್ಸ್ಡ್. ಬಟ್ ಮತ್ತು ನಾನು ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು, ಒಳ್ಳೇದಾಗಲಿ ಕೆಟ್ಟದಾಗಲಿ, ಅದು ನಾನು ಮನೇಲಿ ಹೇಳ್ಕೊಡ್ತಿರ್ಲಿಲ್ಲ. ಬಿಕಾಸ್ ದೇ ವರ್ ಆಲ್ರೆಡಿ ವೆರಿ ಸ್ಕೇರ್ಡ್ ಅಲ್ವಾ. ಸೊ ಹೋಗಬೇಡ ಅಂತ ಅಂದ್ಬಿಟ್ರೆ ಮತ್ತೆ ಸಿಕ್ಕಿರೋ ಅಪರ್ಚುನಿಟಿ ಕೂಡ ಸಿಗಲ್ಲ ಅಂತ ಅಂದ್ಬಿಟ್ಟು ಐ ಓನ್ಲಿ ಯೂಸ್ ಟು ಮ್ಯಾನೇಜ್ ಆನ್ ಮೈ ಓನ್. ಹಂಗೆ ನಿಮ್ ಕಣ್ ತುಂಬಾ ಮಾತಾಡ್ತಿದೆ. ಇಟ್ಸ್ ಓಕೆ, happens, everyone will have a journey. So 10 to 12 hours ಒಂದು ಜರ್ನಿ ಮಾಡಬೇಕು. 16 hours ಜರ್ನಿ ಮಾಡಬೇಕು ಬಾಂಬೆಯಿಂದ. ಅಂಡ್ ಇಲ್ಲಿ ಬಂದು ಒಂದು ಮಾಲ್ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು. ಬಟ್ ಅಲ್ಲಿಂದ ಮತ್ತೋಗಿ ಆಡಿಷನ್ ಕೊಡಬೇಕು. ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಮುಗಿಸಿದ್ಮೇಲೆ ಮತ್ತೆ ಈವ್ನಿಂಗ್ ಹೊರಟ್ರೆ ಮತ್ತೆ 16 hours ಜರ್ನಿ. Yes, this I've done multiple times in span of 3 years, I think. Yeah, 2-3 years. ಈ ಜರ್ನಿ ಮಾಡಿರೋದು ಬಾಂಬೆ ಟು ಬೆಂಗಳೂರು, ಬಾಂಬೆ ಟು ಬೆಂಗಳೂರು ಮಾಡಿದ್ರು. ಇಟ್ಸ್ ಓಕೆ. ಅಂದ್ರೆ ವಿ ನೆವರ್ ಥಾಟ್ ನಮ್ಗೆ ಇಷ್ಟು ಸಿನಿಮಾದ ಹೀರೋಯಿನ್ ಕಾಜಲ್ ಈ ಜರ್ನಿ ಇದೆ, ಈ ಕಥೆ ಇದೆ ಅಂತ ನಿಜ ದೇವರಣೆಗಳು ಗೊತ್ತಿರಲಿಲ್ಲ ನನಗೆ. ಇಟ್ಸ್ ನಾಟ್ ಸರ್ಪ್ರೈಸಿಂಗ್ ಸರ್. ಐ ಥಿಂಕ್ ತುಂಬ ಜನ ಹೋಗ್ತಾರೆ, ಗೋ ಥ್ರೂ ದಿಸ್ ಜರ್ನಿ. ಮಾಡಬೇಕಲ್ವಾ. ಅಂದರೆ ವೆನ್ ಯು ಹ್ಯಾವ್ ನಥಿಂಗ್, no financial or emotional support or any kind of support, no context, so you have to pave your own path. So avaga time hidiyutte, agutte, there will be a journey. You can't expect things to fall on your lap. Neeve adakke ಎಷ್ಟು ಇರ್ತಿತ್ತು ನಿಮ್ಮ ಪರ್ಸಲ್ ದುಡ್ಡು ಅವಾಗ? Don't ask. Hardly any, but okay, fine. Okay, as I said, everyone will have some journey. ಬೆಂಗಳೂರು ಲೈಫ್ ನೋಡಿದಾಗ ಕಣ್ಮುಂದೆ ಹೇಗನ್ನಿಸ್ತು? ಫಸ್ಟ್ ಬಂದಾಗ, ಆಸ್ ಎ ಸೆಡ್, ಫಸ್ಟ್ ಬಂದಾಗ ಅಂತೂ ತುಂಬ ಭಯ ಇತ್ತು ನನಗೆ. ತುಂಬ ಅಂದರೆ ತುಂಬಾ ಭಯ ಇತ್ತು. ಯು ಮೀಟ್ ಗುಡ್ ಪೀಪಲ್, ಯು ಮೀಟ್ ಬ್ಯಾಡ್ ಪೀಪಲ್, ಇಟ್ಸ್ ಓಕೆ, ಬಟ್ ಯು ಆಲ್ಸೋ ಮೀಟ್ ಗುಡ್ ಪೀಪಲ್, ರೈಟ್? ಸೊ ದ್ಯಾಟ್ ಈಸ್ ಗಾಡ್ಸ್ ವೇ ಆಫ್ ಶೋಯಿಂಗ್ ಯು ದ್ಯಾಟ್ ಯು ಆರ್ ಆನ್ ರೈಟ್ ಪಾತ್. ಅದರ ಮೇಲೆ ಫೋಕಸ್ ಮಾಡಿ ಮುಂದೆ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ನಾವು ಇವತ್ತು ನಾನು ಬೆಂಗಳೂರಲ್ಲಿ ಇದ್ದೀನಿ, ರೆಂಟೆಡ್ ಹೌಸ್ ಐ ನೋ, ಬಟ್ ಐ ಆಮ್ ಮ್ಯಾನೇಜಿಂಗ್ ಅ ಎಂಟೈರ್ ಹೌಸ್ ಆನ್ ಮೈ ಓನ್ ಮಂತ್ ಆಫ್ಟರ್ ಮಂತ್. ಐ ಫೀಲ್ ವೆರಿ ಗುಡ್ ಆ್ಯಂಡ್ ವೆರಿ ಬ್ಲೆಸ್ಡ್. ಇಲ್ಲಿ ಈ ಮಟ್ಟಿಗೆ ರೀಚ್ ಆಗಿದ್ದೀನಿ ಅಂತ. ಬಿಕಾಸ್ ಟೈಮ್ಸ್ ಸಮ್ ಫ್ಯೂ ಡೇಸ್ ವರ್ ವೆರಿ ವೆರಿ ಡಿಫಿಕಲ್ಟ್, ಬಟ್ ನೌ ಐ ಆಮ್ ವೆರಿ ಗ್ರೇಟ್ಫುಲ್. ಯಾ, ಇಲ್ಲಿ ಕೂಡ ನನಗೆ ಇವಾಗ ತೇಜಸ್ವಿನಿ ಶರ್ಮಾ ಅಂತ ಫ್ರೆಂಡ್ ಇದ್ದಾರೆ ನನ್ನ ಪಕ್ಕದಲ್ಲೇ ಇರೋದು. ಹಂಗೆ 2-3 ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಹೂ ಆರ್ ವೆರಿ ಗುಡ್, ವೆರಿ ಜೆನ್ವಿನ್, ವೆರಿ ಪ್ಯೂರ್ ಪೀಪಲ್. ಸೊ ಅದಕ್ಕೆ, ಆ್ಯಂಡ್ ಅ ವೆರಿ ನೈಸ್ ಸ್ವೀಟ್ ಹೋಮ್ ಐ ಹ್ಯಾವ್ ಹಿಯರ್, ರೆಂಟೆಡ್ ಬಟ್ ಓಕೆ. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್. ಎಷ್ಟು ಆಡಿಷನ್ ಕೊಟ್ರಿ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ? ನಾನು ಕೌಂಟ್ ಇಲ್ಲ ಸರ್, ನಾನು ತುಂಬ ಕೊಟ್ಟಿದ್ದೀನಿ. ಮೇ ಬಿ ಅರೌಂಡ್, ಐ ಡೋಂಟ್ ನೋ, 30-40 ಮೇ ಬಿ. ನಾನು ಇವಾಗಲೂ ಕೊಡ್ತೀನಿ ಆಡಿಷನ್. ಸೊ ಇಟ್ಸ್ ನಾಟ್ ಕನ್ನಡ ಸಿನಿಮಾಗೆ. ಹೌದು, 40 ಸಿನಿಮಾಗೆ ಆಡಿಷನ್ ಕೊಟ್ಟಿದ್ರಿ 3 years. ಯಾ, ಅಪ್ರಾಕ್ಸ್. ಯಾ, ಒಂದ್ ಕಡೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಯಾ, ದುಡ್ಡು ಖರ್ಚಾಗ್ತಾನೆ ಇದೆ, ಯಾ, ಆಪರ್ಚುನಿಟಿ ಯಾವುದು ಸಿಕ್ಕಿಲ್ಲ, ಕನ್ನಡ ಕಲಿತಾ ಇದೀರಾ, ಇಲ್ಲಿ ಬಂದು ಆಡಿಷನ್ ಕೊಡ್ತಾನೆ ಇದ್ದೀರಾ, ಯಾವ್ದು ಥ್ರೂ ಆಗಿಲ್ಲ, ಅಂದ್ರೆ ಅವಕಾಶ ಸಿಕ್ಕಿಲ್ಲ. ಏನು ಅವಾಗ ಏನು ಬೈಕೋತಿದ್ರ ದೇವ್ರನ್ನ? ಏನು ಥಾಟ್ ಓಡ್ತಾ ಇತ್ತು ಮನ್ಸಲ್ಲಿ? ಇಟ್ಸ್ ಬಿನ್ ವೆರಿ ಲಾಂಗ್ ದಟ್ ಐ ರಿವಿಸಿಟೆಡ್ ದಟ್ ಪ್ಲೇಸ್.
ಬೇಜಾರಾಗ್ತಿತ್ತು ತುಂಬ. ಬಟ್ ಐ ಆಮ್ ನಾಟ್ ವೆರಿ ಎಕ್ಸ್ಪ್ರೆಸಿವ್ ಆಸ್ ಅ ಪರ್ಸನ್, ಸೊ ನಾನು ಯಾರಿಗೂ ಹೇಳಲ್ಲ ವಾಟ್ ಎವರ್ ಐ ಆಮ್ ಗೋಯಿಂಗ್ ಥ್ರೂ. ಬಟ್ ಐ ನ್ಯೂ ಅದೊಂದು ಬ್ಲೈಂಡ್ ಫೇತ್ ಇರುತ್ತೆ ಅಲ್ವಾ, ದಟ್ ನೋ ಇಟ್ ವಿಲ್ ಹ್ಯಾಪನ್ ಸಮ್ ಡೇ, ಇಟ್ ವಿಲ್ ಹ್ಯಾಪನ್ ಸಮ್ ಡೇ ಅಂತ. ಸೊ ಆ ಹೋಪ್ನ ಇಟ್ಕೊಂಡು ಐ ಜಸ್ಟ್ ವಾಸ್ ಮೂವಿಂಗ್ ಫಾರ್ವರ್ಡ್ ಅಷ್ಟೇ. ಬಟ್ ಏನಾಗುತ್ತೆ ಅಂದರೆ ಎಟ್ ಒನ್ ಪಾಯಿಂಟ್ ಪಾಪ ಇಟ್ಸ್ ನಾಟ್ ದೇರ್ ಫಾಲ್ಟ್ ಆಲ್ಸೋ, ಬಟ್ ಫ್ಯಾಮಿಲಿ ಆಲ್ಸೋ ಸ್ಟಾರ್ಟ್ಸ್ ಲೂಸಿಂಗ್ ಹೋಪ್. ವೈ ಯು ಆರ್ ಡೂಯಿಂಗ್ ದಿಸ್, ಇಟ್ಸ್ ಓಕೆ ಬಿಡು, ಯು ಆರ್ ಎಜುಕೇಟೆಡ್, ಡೂ ಸಮ್ ಜಾಬ್. ಬಿಕಾಸ್ ಒಂದು ಆಡಿಷನ್ ಕೊಟ್ಟು ವಾಪಸ್ ಹೋಗ್ಬೇಕಾದ್ರೆ ಹಾ, ಅಂಡ್ ಅಪ್ಪ ಅಮ್ಮಂಗೆ ಹೋಗಿ ಏನ್ ಹೇಳ್ಬೇಕು ಅನ್ನೋದು ಎಕ್ಸಾಕ್ಟ್ಲಿ ಈ 16 ಅವರ್ ಜರ್ನಿ ದಟ್ ಯೋಚನೆ ಇಸ್ ಸೋ ಮಾಡ್ತಿರ್ತೀರ ನೀವು. ಟ್ರೂ. ಬಿಕಾಸ್ ಪ್ರತಿ ಸಲ ನಾನು ವಾಪಸ್ ಬಂದಾಗ ಫಸ್ಟ್ ಕ್ವೆಶನ್ ಅದೇ ಇರೋದು, ಆಯ್ತಾ ಸಿಕ್ತಾ ಅಂತ. ಇಲ್ಲ, ಎವ್ರಿ ಟೈಮ್ ಇಟ್ಸ್ ಇಲ್ಲ ಇಲ್ಲ ಆಗಿಲ್ಲ, ಗೊತ್ತಿಲ್ಲ ಯಾಕೆ ಅಂದ್ರೆ ಆಗಿಲ್ಲ. ಆ 16 ಅವರ್ ಜರ್ನಿ ಇದೆಯಲ್ಲ, ಗೋಯಿಂಗ್ ಬ್ಯಾಕ್, ಇದೇ ಯೋಚನೆ ಬರ್ತಾ ಇರತ್ತೆ. ಹೌದು ಹೋಗಿ ಏನ್ ಹೇಳಿ ಅವ್ರಿಗೆ, Yeah. ಹೆಂಗ್ ಮ್ಯಾನೇಜ್ ಮಾಡೋದು, ಬಿಕಾಸ್ ನೆಕ್ಸ್ಟ್ ವೀಕ್ ಇನ್ನೊಂದಕ್ಕೆ ಬರ್ಬೇಕಲ್ಲ ನಾವು ವಾಪಸ್ಸು. ಹೌದೌದು. ಯಾ, ನಮಗೂ ಎಷ್ಟೊಂದು ಸಿಂಕ್ ಆಗ್ತಿದೆ. ಹೌದಾ? ಬಟ್ ಓಕೆ, ಯು ಹ್ಯಾವ್ ಆಲ್ಸೋ ಗಾನ್ ಥ್ರೂ. ಬಟ್ ಓಕೆ, ಬೇರೆ ಬೇರೆ ಅದೇ ಬೇರೆ ಬೇರೆ ತರ, ಅದೇ ಎಕ್ಸಾಕ್ಟ್ಲಿ ದಟ್ಸ್ ಐ ಬೇರೆ ಬೇರೆ ಡೋಂಟ್. ಜರ್ನಿ. ಅದಕ್ಕೆ ನನಗೆ ಅಂದ್ರೆ ನನ್ನ ಬಗ್ಗೆನೇ ಮಾತಾಡೋಕಷ್ಟು ಇಷ್ಟ ಇಲ್ಲ, ಬಿಕಾಸ್ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಜರ್ನಿ You know what? ಯಾಕೆ ಇದನ್ನ ಹೇಳ್ಬೇಕು ಅಂದ್ರೆ, ಈ ತರ ತುಂಬಾ ಹೆಣ್ಮಕ್ಳಿಗೆ ಆಗಿರುತ್ತೆ. ಯಾವುದೋ ಕರ್ನಾಟಕದ ಬೀದರ್ ಇರ್ತಾರೋ, ರಾಯಚೂರು, ಬೆಳಗಾವಿ, ಚಿತ್ರದುರ್ಗ ಎಲ್ಲೋ ಇರ್ತಾರೆ. ಅವ್ರಿಗೂ ಬೆಳಿಬೇಕು ಆಸೆ ಇರುತ್ತೆ, ಹೌದು. ಏನೋ ಮಾಡ್ಬೇಕು ಅಂತ ಇರುತ್ತೆ. ಜೊತೆಗೆ ಫೈನಾನ್ಷಿಯಲಿ ತುಂಬಾ ಫೈನಾನ್ಷಿಯಲ್ ಸಪೋರ್ಟ್ ಐ ಥಿಂಕ್ ಇಸ್ ದ ಇ- ಇ- ಮೇಜರ್ ಇರಲ್ಲ ಅವ್ರಿಗೆ. ಹೌದು ಆದ್ರೆ ಪ್ರತಿ ಸರಿ ಸೋತಾಗ್ಲೂ ಹೌದು ಅವ್ರು ತುಂಬಾ ಕುಕ್ಕೋಗಿರ್ತಾರೆ. ಎಲ್ಲೋ ಯಾರೋ ನೋಡ್ತಿರೋರು ನಿಮ್ಮನ್ನ, ಈಗ ಕಾಜಲೇ ಮಾಡಿದ್ಮೇಲೆ ನಾವ್ ಯಾಕೆ ಮಾಡಬಾರ್ದು ಅಂತ ಅನ್ಸ್ಬೇಕು. ಐ ರಿಯಲಿ ಹೋಪ್ ಸೊ. ನೀವು ಆ ಇನ್ಸ್ಪೈರ್ ಆಗ್ಬೇಕು ನೀವು ಅಂತ ನನ್ನ ಇಂಟೆನ್ಷನ್, ಸಿಂಪಲ್. ಸೊ ಹಾಗಾಗಿ ಆ ಜರ್ನಿ ಇತ್ತಲ್ಲ, ಹೋಗಿ ಬರೋದು ಹೋಗಿ ಬರೋದು. ಐ ಥಿಂಕ್ ಎಷ್ಟು 1000 ಕಿಲೋಮೀಟರ್ ಓಡಾಡಿದ್ರು ಗೊತ್ತಿಲ್ಲ ನಂಗೆ, ಬಾಂಬೆ ಟು ಬೆಂಗಳೂರು ನೀವು. ಅದು ಮೈಂಡ್ ಜಾಸ್ತಿ ಓಡುತ್ತೆ ಮೋರ್ ದನ್ ದ ಬಾಡಿ. ಅಂಡ್ 1000 ದುಡ್ಡು ಖರ್ಚು ಮಾಡ್ಬಿಟ್ರಿ ಅದಕ್ಕೋಸ್ಕರನೇ, ಯಾ ಅಂಡ್ ಎಲ್ಲೂ ಸಕ್ಸಸ್ ಸಿಗ್ಲಿಲ್ಲ. ಯಾ ಕರೆಕ್ಟ್. ಓಕೆ, ಫೇಲಿಯರ್ ಎವ್ರಿ ಟೈಮ್. ಆಯ್ತಲ್ಲ, ಎವ್ರಿ ಟೈಮ್ ಫೇಲ್ಯೂರ್ ಆಯ್ತು. ನೀವು ತುಂಬಾ ದೇವ್ರನ್ನ ನಂಬ್ತೀರಲ್ಲ. ಯಾ ಅಂದ್ರೆ ನನಗೆ ಐ ಥಿಂಕ್ ಆಫ್ಟರ್ ಲಾಕ್ಡೌನ್ ಆ ಫೇತ್ ಜಾಸ್ತಿ ಆಗ್ತಾ ಹೋಯ್ತು. ಬಿಕಾಸ್ ಐ ಥಿಂಕ್ ವೆನ್ ಯು ಹಿಟ್ ರಾಕ್ ಬಾಟಮ್, ಮತ್ತೆ ನಿಮಗೆ ಯಾವ ಸಪೋರ್ಟು ಇಲ್ಲ. ಲೈಕ್ ಜಸ್ಟ್ ಇಮ್ಯಾಜಿನ್ ಯು ಆರ್ ಸಿಂಕಿಂಗ್ ಇನ್ ಓಷನ್, ನೀವು ಕೈ ಹಿಂಗ್ ಮಾಡ್ತಿದ್ದೀರಾ, ಬಟ್ ದರ್ ನೋ ಒನ್ಸ್ ದೇರ್ ಟು ಕಮ್ ಅಂಡ್ ಹೆಲ್ಪ್. ಅನ್ನಿಸ್ತಿತ್ತ ಈ ಕಾರಣಕ್ಕೆ ನಾ ರಿಜೆಕ್ಟ್ ಆಗ್ತಾ ಇದೀನಿ ಅಂತ ಅನ್ನಿಸ್ತಿತ್ತ? ಇಲ್ಲ, ಅಂದರೆ ರಿಜೆಕ್ಷನ್ ಆಗೋದು ಐ ನ್ಯೂ ದಟ್ ಇಟ್ಸ್ ನಾಟ್ ಜಸ್ಟ್ ಯು, ಅದು ತುಂಬ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ ಅಂತ ಗೊತ್ತಿತ್ತು. ಏನು ಬೇಜಾರಾಗ್ತಿತ್ತು ಅಂದರೆ, ನಾನು ಯಾವಾಗಲೂ ನೋಡ್ತಾ ಇದ್ದೆ ಹೂ ಇಸ್ ಗೆಟಿಂಗ್ ಸೆಲೆಕ್ಟೆಡ್ ಫಾರ್ ದಟ್ ರೋಲ್ ಅಂತ. ಕರೆಕ್ಟ್ ಅಲ್ವಾ? ಯಾ, ಆ್ಯಂಡ್ ವೈ ಅಂತ ನೋಡುವಾಗ ಕೆಲವೊಮ್ಮೆ ಬೇಜಾರಾಗ್ತಿತ್ತು ಅಷ್ಟೇ. ಲೈಕ್ ಏನಾದರೂ ಇರಲಿ, ಡಿಫ್ರೆಂಟ್ ರೀಸನ್ಸ್. ಸೊ ವೈ ಆಮ್ ಐ ನಾಟ್ ಬಿಲ್ಟ್ ದ್ಯಾಟ್ ವೇ, ವೈ ಆಮ್ ಐ ನಾಟ್ ಬಾರ್ನ್ ಇನ್ ದಿಸ್ ಫ್ಯಾಮಿಲಿ, ವೈ ಆಮ್ ಐ ನಾಟ್ ದಿಸ್, ಐ ಆಮ್ ನಾಟ್ ದ್ಯಾಟ್ ಅಂತ ಆ ಥರ ಅನಿಸ್ತಿತ್ತು. ಸೊ ಯಾ, ಲಾಟ್ ಆಫ್ ಕ್ವೆಶನ್ಸ್. ದೇವ್ರ ಜೊತೆ ತುಂಬ ಮಾತಾಡ್ತೀನಿ ನಾನು, ಯಾಕೆ ನನ್ಗೆ ಯಾಕಿಲ್ಲ ಅಂತ. ಸೊ ಬಟ್ ಯಾ ಇವನ್ ಟುಡೇ ದೇವ್ರ ಜೊತೆ ಮಾತಾಡ್ತೀನಿ ಯಾ ಹಿಂಗೆ ನಾನು ಫ್ರೆಂಡ್ಲಿ ಆಗಿ. ಯಾ ಲೈಕ್ ಐ ಜಸ್ಟ್ ವೈ ನಾಟ್ ಮೀ, ವೈ ನಾನೇನು ಹಾರ್ಡ್ ವರ್ಕ್ ಮಾಡಲ್ವಾ, ನನಗೆ ಟ್ಯಾಲೆಂಟ್ ಇಲ್ವಾ, ವೈ ನಾಟ್ ಮೀ ಅಂತ ಐ ಹ್ಯಾವ್ ಮೈ ಓನ್ ಆರ್ಗ್ಯೂ. ಇವಾಗಂತೂ ಮನೆ ಫುಲ್ ನಾನೇ ಅಲ್ವಾ, ಸೊ ನಾನು ಜೋರಾಗಿ ವೈ ನಾಟ್ ಮೀ. ದೇವ್ರು ಉತ್ತರ ಕೊಡ್ತಾರಾ? ಡೆಫಿನೆಟ್ಲಿ ಕೊಡ್ತಾರೆ, ನಾಟ್ ಇನ್ ದ ವೇ ದಟ್ ಯು ಎಕ್ಸ್ಪೆಕ್ಟ್, ಓಕೆ. ಬಟ್ ಐ ಥಿಂಕ್ ಆ ಬ್ಲೆಸ್ಸಿಂಗ್ಸ್ ಅಂತೂ ಇರುತ್ತೆ, ಆ ಗ್ರೇಸ್ ಅಂತೂ ಇರುತ್ತೆ. ನೀವು ನಂಬಿದ್ರೆ ನಿಮ್ ಕೈ ಬಿಡಲ್ಲ ಅಂತ ನಾನು 100% ಅಶ್ಯೂರಿಟಿ ಅಂತ ಹೇಳ್ಬೋದು. ಬಟ್ ಈ ಫೇಲ್ಯೂರ್ ಇದೆಯಲ್ಲ, ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದ್ರೆ, ಗುರು ನಂಗೆ ಸಕ್ಸಸ್ ಸಿಗಲ್ವಾ, ನಾನೇನ್ ಐರನ್ ಲೆಗ್ಗ ನಾನು, ಅಥವಾ ವೈ ದಿಸ್ ಇಸ್ ಫಾರ್ ಮೀ ಅಂತೆಲ್ಲ ಇರುತ್ತಲ್ಲ, ಅದನ್ನ ಹೆಂಗ ಓವರ್ಕಮ್ ಮಾಡಿದ್ರಿ? ನನಗೆ ಜೆನ್ವನ್ಲಿ ಗೊತ್ತಿಲ್ಲ ಸರ್, ಬಿಕಾಸ್ ಈ ಥರ ಫೇಸ್ ತುಂಬ ಸಲ ಬರುತ್ತೆ, ಇವಾಗಲೂ ಬರುತ್ತೆ, ಓಕೆ, ಇನ್ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್. ಮೇ ಬಿ ಕಾಂಟೆಕ್ಸ್ಟ್ ಸ್ವಲ್ಪ ಚೇಂಜ್ ಇರ್ಬೋದು, ಬಟ್ ತುಂಬ ಸಲ ಡೌನ್ ಫೀಲ್ ಆಗುತ್ತೆ, ತುಂಬ ಕ್ವೆಶನ್ಸ್ ಇರುತ್ತೆ ಯಾಕೆ ಅಂತ. ಬಟ್ ವಾಟ್ ಐವ್ ನೋಟಿಸ್ಡ್ ಇನ್ ಮೈ ಜರ್ನಿ ಆಫ್ ಲೈಫ್ ಇಸ್, ನಿಮಗೆ ಆ ಟೈಮಲ್ಲಿ ಆ ಪ್ರಶ್ನೆದ ಉತ್ತರ ಸಿಗಲ್ಲ, ಬಟ್ ಸಮ್ ಟೈಮ್ ಆ ಫೇಸ್ ಪಾಸ್ ಆದಮೇಲೆ, ಮೇ ಬಿ 1 or 2 years ಲೇಟರ್, ವೆನ್ ಯು ಲುಕ್ ಬ್ಯಾಕ್ ಆ ಟೈಮಲ್ಲಿ, ಲೈಕ್ ಲಾಸ್ಟ್ ಇಯರ್ ನಾನು ಈ ಸ್ಟೇಜಲ್ಲಿ ಇದ್ದೆ, ಆವಾಗ ನಿಮಗೆ ಹಿಟ್ ಆಗುತ್ತೆ, ಓ ಥ್ಯಾಂಕ್ ಗಾಡ್ ದಟ್ ಡಿಡ್ ನಾಟ್ ವರ್ಕ್ ಔಟ್, ಬಿಕಾಸ್ ಅದು ವರ್ಕ್ ಆಗ್ತಿದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. I have got so much better than that. Maybe be it people or films or anything or any situation,
thank God I was not stuck in that situation. Thank God I'm out of it, because now I'm in such a better place now ಅಂತ. ಕನ್ನಡದಲ್ಲಿ ಒಂದು ಮಾತಿದೆ, ಆಗೋದೆಲ್ಲ ಒಳ್ಳೇದಕ್ಕೆ. ಕರೆಕ್ಟ್, ಆಗೋದೆಲ್ಲ ಒಳ್ಳೇದಕ್ಕೆ. ಆ ಕ್ಷಣಕ್ಕೆ ಅಂದ್ರೆ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ನಮಗೆ ಕಾಣಲ್ಲ. ಆಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ಬಿಡುತ್ತೆ, ಬೇಜಾರಾಗುತ್ತೆ. ಬೈಕೊಂಡಿರ್ತೀವಿ. ಹೌದು ಬಟ್ ಡೌನ್ ದ ಲೈನ್, ಓ ಅದಾಗ್ದಿದ್ದಕ್ಕೆ ನಾವ್ ಇದ್ ಮಾಡ್ತಾ ಇದೀವಿ. ಹೌದೌದು, ಕರೆಕ್ಟ್. ನಿಮ್ಗೂ ಅನ್ಸಿದೆ? ಅನ್ಸಿದೆ, ತುಂಬಾ ಸಲ ಅನ್ಸಿದೆ. ಅದಕ್ಕೆ ನೀವು ನಟಿ ಅಲ್ವಾ, ಹಾ, ನಿಮ್ ಗ್ಲಿಸರಿನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಲೈಫ್ ಎಕ್ಸ್ಪೀರಿಯನ್ಸ್ ಅಷ್ಟಿದೆ. ನೋಡೋರ್ಗು ಅನಿಸ್ತಿರುತ್ತೆ ನೋಡಿ, ನಿಮ್ ಕಣ್ಣಿನ ಹೊಳಪಿದೆಯಲ್ಲ, ಅದೊಂದ್ ಸಣ್ಣ ನೀರಿನ ಹನಿ, Okay. ಅದೊಂದು ಎಮೋಷನ್, ಮತ್ ಹಂಗೆ ಕಣ್ಣಲ್ಲೇ ಸಿಂಕ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ನಿಮ್ಗೆ. ಅದನ್ನ ಹೊರಗ್ ತರ್ತಾ ಇಲ್ಲ ನೀವು. ಬಟ್ ಕನ್ನಡದ ಒಂದು ಹಾಡಿದೆ, ಹೃದಯದಲ್ಲಿ ಎಷ್ಟೊಂದಿದೆ ಆದ್ರೆ ತುಟಿ ಮೇಲೆ ಬರೋದೇ ಇಲ್ಲ ಅದು, ಆಚೆಗೆ ಆ ಎಮೋಷನ್ ನ ಹಿಡಿದಿಡೋದು, ಅದಕ್ಕೊಂದು ಫ್ರೇಮ್ ಹಾಕೋದಿದೆಯಲ್ಲ. Yeah. I think I'm very guarded as a person. Maybe life has made that way. ಗೊತ್ತಿಲ್ಲ. ಗುಡ್. Yeah. ಓಕೆ, ಆ ಜರ್ನಿ ಕಟ್ ಮಾಡಿದ್ರೆ ಹ್ಮ್. ಯಾವತ್ತೋ ಒಂದಿನ ಇರುತ್ತಲ್ಲ, ಒಂದು ಪೂರ್ಣಚಂದ್ರ ಕಾಣಿಸೋ ದಿನ ಬರುತ್ತಲ್ವಾ, Correct. ವಾವ್ ಮೈ Yeah. ಗುಡ್ನೆಸ್, ಒಂದ್ ಒಳ್ಳೆ ದಿನ ಅಂತ. Yes. ಯಾವತ್ತೋ ಆ ದಿನ ನೆನ್ಪಿದ್ಯಾ ಅದು? ಅಂದ್ರೆ ಯಾವ್ದು ಆಡಿಷನ್ಗೆ ಸೆಲೆಕ್ಟ್ ಆಗುವಾಗ ಆ ತರ ಅನ್ಸುತ್ತೆ, ಓಕೆ. ಓ ಫೈನಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ತಲ್ವಾ ಅಂತ. ಹ್ಮ್. ಸೊ ಅದು KTM ಆಗ್ಲಿ, ಬಾನ್ ರವಿ ಆಗ್ಲಿ, ಪೆಪ್ಪೆ ಆಗ್ಲಿ, ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಆಗ್ಲಿ, ಇವಾಗ ಮ್ಯಾಂಗೋ ಪಚ್ಚ ಆಗ್ಲಿ. ಸೊ ನೌ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ನಾನು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ತುಂಬಾ ಇಷ್ಟ. ಮತ್ತೆ ನೀವು ಸ್ಟಾರ್ಟಲ್ಲಿ ಹೇಳ್ದಾಗೆ ಒಂದಕ್ಕಿಂತ ಒಂದು ಡಿಫ್ರೆನ್ಸ್ ತುಂಬ ಇದೆ ಆ ಕ್ಯಾರೆಕ್ಟರ್ಸ್ ಅಲ್ಲಿ. ನಾನು ಯಾವಾಗಲೂ ಅದೇ ಯೋಚನೆ ಮಾಡ್ತಿದ್ದೆ, ನಾನು ಎಷ್ಟು ವರ್ಸಟೈಲ್ ಅಂತ ನನ್ನ ಕೆಲಸನೇ ನನಗೆ ತೋರಿಸ್ಬೇಕು ಅಂತ. ಸೊ ಥ್ಯಾಂಕ್ಫುಲಿ ಐ ಆಮ್ ಏಬಲ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್, ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್. ಸೊ ಅದು ಫಸ್ಟ್ ಫಿಲಮ್ ಯಾವುದು? ಮಾಯಾ ಕನ್ನಡಿ ಅಂತ ನಾನು ಮಾಡಿದೆ, ಕನ್ನಡದ ಮೊದಲ ಸಿನಿಮಾ. ಹೌದು. ಮಾಯಾ ಕನ್ನಡಿ. ಹ್ಮ್. ಇಲ್ಲಿಂದ ಆಡಿಷನ್ ಬಂದಿದ್ರು ಅದಕ್ಕೆ? ಹೌದು. ಇಲ್ಲ, ಅದು ಮಾಯಾ ಕನ್ನಡಿ ಆಡಿಷನ್ ನಾನು ಮನೆಯಿಂದ ಕೊಟ್ಟಿರೋದು. ಹ? ಆಕ್ಚುಲಿ ಸರ್ಪ್ರೈಸಿಂಗ್, ಐ ಆಮ್ ಜಸ್ಟ್ ರಿಯಲೈಸಿಂಗ್, ಆ, ಮಾಯಾ ಕನ್ನಡಿ, ಪೆಪ್ಪೆ, ಆ, ಈವನ್ ಮ್ಯಾಂಗೋ ಪಚ್ಚ, ನಾನು 3 ಮೇಜರ್ ಫಿಲ್ಮ್ ಆಡಿಷನ್ ನಾನು ಮನೆಯಿಂದಾನೇ ಕೊಟ್ಟಿರೋದು. ಮನೆಯಿಂದ ಆಡಿಷನ್? ಅಂದ್ರೆ ಫೋನಲ್ಲಿ ನಾವೇ ರೆಕಾರ್ಡ್ ಮಾಡಿ ವಿಡಿಯೋ, ಓ, ಅವ್ರ ಹಂಗೆ. ಸ್ಕ್ರಿಪ್ಟ್ ಕಳಿಸ್ತಾರೆ. ಸೊ ನಾವು ರೆಕಾರ್ಡ್ ಮಾಡಿ ಅವ್ರಿಗೆ ಬೇರೆದಕ್ಕೆಲ್ಲ ನೀವು ಇನ್ ಪರ್ಸನ್ ನೀವೇ ಹೋಗಿ ಆಡಿಷನ್ ಕೊಟ್ಟು ಬಂದಿರೋದು? ಹೌದೌದು. ನೋಡಿ, ಅದು ಜಾಸ್ತಿ ಸೆಲೆಕ್ಟ್ ಆಗಿಲ್ಲ, ಮನೆಯಿಂದ ಕೊಟ್ಟಿರೋದು, ಅದ್ರಲ್ಲಿ ಸೆಲೆಕ್ಟ್ ಆಗಿ. ಓಕೆ, ನೀವು ಸೆಲೆಕ್ಟೆಡ್ ಅಂತ ಗೊತ್ತಾಯ್ತಲ್ವಾ ನಿಮ್ಗೆ, ಕನ್ನಡದಿಂದ ನೀವು ಸೆಲೆಕ್ಟ್ ಆದ್ರಿ ಅಂತ. ಅವತ್ತಿನ ಫೀಲ್ ಏನು? ಓಕೆ, ವೇಟ್, ಲೆಟ್ ಮಿ ರಿಮೆಂಬರ್ ಒನ್. ಐ ಥಿಂಕ್ ಪೆಪ್ಪೆ ಟೈಮಲ್ಲಿ ನನಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ಫಸ್ಟ್ ಫಿಲಮ್ ಫಸ್ಟ್ ಫಿಲ್ಮ್, ಅಂದ್ರೆ ಫಸ್ಟ್ ಫಿಲ್ಮ್ ಅಲ್ಲಿ ನನಗೆ ಕ್ಯಾರೆಕ್ಟರ್ ಅಷ್ಟಿರ್ಲಿಲ್ಲ. ಓಕೆ. ಸೊ ಐ ಥಿಂಕ್ ಐ ಆಮ್ ಲಿಟಲ್ ಸೆಲ್ಫಿಶ್ ಆಸ್ ಅನ್ ಆಕ್ಟರ್ ಆಲ್ಸೋ. ಸೊ ನಂಗೆ ಖುಷಿ ಇತ್ತು ದಟ್ ಫೈನಲಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಿದ್ದೀನಿ ಅಂತ. ಬಟ್ ಅದು ಏನು ಮೈಂಡಲ್ಲಿ, ಬಟ್ ನಾನು ಪೊಟೆನ್ಷಿಯಲ್ ತೋರ್ಸಕ್ ಆಗಲ್ವಲ್ಲ ಅಂತ ಆ ಥರನೂ ಇತ್ತು. ಬಟ್ ಐ ವಾಸ್ ಆಬ್ವಿಯಸ್ಲಿ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಬಟ್ ಅಪಿಯರೆನ್ಸ್ ಕೊಡ್ತಾ ಇದ್ದೀನಿ, ಜನ ನೋಡ್ತಾರೆ, ಇಂಡಸ್ಟ್ರಿ ನೋಡ್ತಾರೆ, ಕರೆಕ್ಟ್, ಅಟ್ಲೀಸ್ಟ್ ಎಂಟ್ರಿ ಸಿಕ್ತಲ್ವಾ ಅಂತ ಖುಷಿ ಇತ್ತು. ಬಟ್ ಐ ರಿಮೆಂಬರ್ ಪೆಪ್ಪೆ ಟೈಮಲ್ಲಿ ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ಅವ್ರು ನನಗೆ ಆಡಿಷನ್ ಸ್ಕ್ರಿಪ್ಟ್ ಕೊಟ್ಟಿದ್ರಲ್ವಾ, ದ್ಯಾಟ್ ವಾಸ್ ಓನ್ಲಿ ಸೋ ಸ್ಟ್ರಾಂಗ್. ಆ್ಯಕ್ಚುಲಿ ನಾನು ಆಡಿಷನ್ ಮಾಡಿದಾಗಲೇ ನಾನು ಯೋಚನೆ ಮಾಡ್ತಿದ್ದೆ, ಇದು ಕ್ಯಾರೆಕ್ಟರ್ ಚೆನ್ನಾಗಿದೆ, ನನಗೆ ಇದು ಮಾಡಬೇಕು, ಕ್ಯಾರೆಕ್ಟರ್ ಇಸ್ ರಿಯಲಿ ಗುಡ್, ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಕೆಪಾಸಿಟಿ ತೋರಿಸ್ಬೋದು ನಾನು ಇದರಲ್ಲಿ ಅಂತ. ಸೊ ಆ ಫಿಲ್ಮ್ ಸಿಗುವಾಗ ನಾನು ತುಂಬ ಖುಷಿ ಆಯಿತು ನನಗೆ. ಯು ನೋ ವಾಟ್, ತುಂಬಾ ಜನರ ಡ್ರೀಮ್ ಇವೆಲ್ಲ. ಹೌದೌದು. ಅಂದ್ರೆ ದೊಡ್ಡ ದೊಡ್ಡ ಮನೆತನದ ಕರೆಕ್ಟ್. ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ನ ಅಥವಾ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡೋದು. ನಾವು ಕನ್ನಡ ಅಂದ ತಕ್ಷಣ ದೊಡ್ಡ ಮನೆ ಅಂದ ತಕ್ಷಣ ಒಬ್ಬರ ಹೆಸರುಗಳು, ಆ ಪ್ರಾಜೆಕ್ಟ್ ಅಲ್ಲಿ ಕಾಜಲ್ ಕುಂದರ್ ಇದಾರೆ ಅನ್ನೋದೇ ನಾವೆಲ್ಲ ಕಣ್ಣರಳಿಸಿ ನೋಡಿದ್ವಿ. ಓ, ಅಂದ್ರೆ ಟು ಬಿ ಫ್ರಾಂಕ್, ನಾನು ಕಾಜಲ್ನ ನೋಡಿದ್ದು ಬಾನ್ ರವಿ ಸಿನಿಮಾ. ಅಫ್ಕೋರ್ಸ್ ಪ್ರಮೋದ್ ನಾಯಕನಾಗಿ ಅಭಿನಯಿಸಂತ ಸಿನಿಮಾ. ಅವಾಗ ಇಷ್ಟು ಕನ್ನಡ ಮಾತಾಡ್ತಿರ್ಲಿಲ್ಲ, ಅವಾಗ ಇನ್ನು ಸ್ವಲ್ಪ ಕಡಿಮೆ ಕನ್ನಡ ಇತ್ತು. ನಾವ್ ನಂಗೆ ಯಾರೋ ಹೇಳಿದ್ರು, ಹರೀಶ್ ಅವರೇ ಬಾಂಬೆ ಹುಡುಗಿ ಹೀರೋಯಿನ್. ಓಕೆ, ಇನ್ಯಾರೋ ಬಂದಿರ್ತಾರೆ ಬಾಂಬೆ ಅವರು, ಅವ್ರಿಗೆ ಪ್ರೌಂಟ್ ಮಾಡಿರ್ತಾರೆ, ಮುದ್ದಾಗೊಂದು ಹುಡುಗಿ ಬಂದು ಹೋಗಿರುತ್ತೆ. ಐ ಥಾಟ್ ಅವಾಗ. ಆಮೇಲೆ ನಿಮ್ಮ ಮೂಲ ಗೊತ್ತಾದಾಗ, ಆಮೇಲೆ ನೆಕ್ಸ್ಟ್ ಫಿಲಮ್ಗಳು ನಿಮ್ಮ ಡೆಡಿಕೇಶನ್ ಗೊತ್ತಾಯ್ತಲ್ವಾ, ಕನ್ನಡ ಕಲಿಬೇಕು, ನಾನೇ ಕನ್ನಡ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು. ದೆನ್ ಓಕೆ, ನಿಮ್ ಬಗ್ಗೆ ಕುತೂಹಲ ಶುರು ಆಯ್ತು. ಇವರೇನೋ ಸ್ಪೆಷಲ್ ಇದಾರೆ ಈ ಹೆಣ್ಮಗಳು. ಯು ಟೆಲ್ ಮಿ,
ನನ್ಗೆ ಆಕ್ಚುಲಿ ಪ್ರಮೋದ್ ಅವ್ರ ಜೊತೆ ಬಾಂಡ್ ರವಿ ಸಿಗ್ತಾ ಆವಾಗ್ಲೂ ತುಂಬಾ ಖುಷಿ ಆಯ್ತು ಬಿಕಾಸ್ ಹಾ. ಐ ರೆಸ್ಪೆಕ್ಟ್ ಪ್ರಮೋದ್ ಸರ್ ಆಸ್ ಅನ್ ಆಕ್ಟರ್. ಈಸ್ ಸಚ್ ಅ ವಂಡರ್ಫುಲ್ ಆಕ್ಟರ್. ರತ್ನನ್ ಪ್ರಪಂಚ ನೋಡಿದೆ ನಾನು. ಅವ್ರಿಗೆ ಐ ಥಿಂಕ್ ಹಿ ಹ್ಯಾಸ್ ಅ ಲಾಟ್ ಆಫ್ ಕೆಪಾಸಿಟಿ. ಅವರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಆಕ್ಟ್ ಚೆನ್ನಾಗಿ ಮಾಡ್ತಾರೆ, ಅವ್ರ ವಾಯ್ಸ್ ಚೆನ್ನಾಗಿದೆ, ಒಳ್ಳೆ height, ಪರ್ಸನಾಲಿಟಿ ಚೆನ್ನಾಗಿದೆ. correct. ಐ ಥಿಂಕ್ ಹೀಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಸೊ ನಾನು ಆಕ್ಚುಲಿ ಫಸ್ಟ್ ಇನಿಷಿಯಲಿ ನಾನು ಹೈಟ್ ಇಂದ ತುಂಬಾ ರಿಜೆಕ್ಟ್ ಮಾಡ್ತಿದ್ರು ನನ್ನ. ಎಷ್ಟು ಹೈಟ್ ಇದ್ದೀರಾ ನೀವು? 5'3" ಇದ್ದೀನಿ. ಸೊ ಹೈಟ್ ಕಮ್ಮಿ ಇದೆ ಅಂತ ರಿಜೆಕ್ಟ್ ಮಾಡಿದ್ರು. ಸೊ ನಾನು ಈ ಆಡಿಷನ್ ಹೋಗುವಾಗ್ಲೂ ನನ್ಗೆ ಗೊತ್ತಿತ್ತು ಪ್ರಮೋದ್ ಅವರು ಇದರಲ್ಲಿ ಲೀಡ್ ಆಕ್ಟರ್ ಅಂತ. ಸೊ ನನ್ನ ತಲೆಯಲ್ಲಿ ಅಯ್ಯೋ ಇವ್ರು ಬೇರೆಯವರೇ ಸೆಲೆಕ್ಟ್ ಮಾಡ್ತಿಲ್ಲ, ಇವ್ರು 6 feet ಇದ್ದಾರೆ, ಇವ್ರ ಜೊತೆ ಏನ್ ಸೆಲೆಕ್ಟ್ ಮಾಡ್ತಾರೆ ಅಂತ. ನಾನು ಆಡಿಷನ್ ಬಿಡಲ್ಲ. ಸೊ ಬಟ್ ಐ ವೆಂಟ್ ಅಂಡ್ ಗೇವ್ ದ ಆಡಿಷನ್ ಅಂಡ್ ಐ ಗಾಟ್ ಸೆಲೆಕ್ಟೆಡ್. ಲೈಕ್ ವಾಟ್. ನಿಮ್ಗೊಂದು ಸತ್ಯ ಹೇಳ ನಾನು. ಹಾ. ಕನ್ನಡದಲ್ಲಿ ದೊಡ್ಡ ಕ್ವೀನ್ ಆಗೆಲ್ಲ ಮೆರೆದಿದ್ದಾರೆ ಅಥವಾ ದೊಡ್ಡ ನಟಿ ಆಗಿದಾರಲ್ಲ, ಅವರೆಲ್ಲ ತುಂಬಾ ದೊಡ್ಡ ಹೈಟ್ ಇರೋರು ಅಲ್ಲ. ಹೈಟ್ ಇರೋರು ಮೆರೆದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ತುಂಬಾ ದೊಡ್ಡದಾಗಿ ಮೆರೆದಿರೋರು ಕೂಡ ಅಂತ ತುಂಬಾ ಹೈಟ್ ಇಲ್ಲ, ನಿಮ್ ಲೆವೆಲ್ ಅಲ್ಲೇ ಇದ್ದವರು. ಸೊ ಟ್ಯಾಲೆಂಟ್, ನಿಮ್ಮ ಪರ್ಸನಾಲಿಟಿ ಇದೆಲ್ಲವೂ ತುಂಬಾ ತುಂಬಾ ಪರಿಗಣಿಸಲಾಗುತ್ತದೆ. ಹೌದು. ನಿಮ್ಗ್ ಗೊತ್ತಿರ್ಲಿ ಇದು. ಓಕೆ, ಗೋ ಹೆಡ್. ಓಕೆ, ಆಮೇಲೆ ಬಾಂಡ್ ರವಿ ಆಯ್ತು. Yes. ಅದಾದ ತಕ್ಷಣ ರೆಡ್ ಕಾರ್ಪೆಟ್ ಇನ್ನೆಲ್ಲಾ ಸಿನಿಮಾಗಳು. ಇಲ್ಲಪ್ಪ, ಅದು Easy ನಾ? ಇವಾಗ್ಲೂ ಇಲ್ಲ. ಇಟ್ಸ್ ನಾಟ್ ಈಸಿ ಇವನ್ ಟುಡೇ. ಓಕೆ, ಅದೇ ಬಾಂಡ್ ರವಿ ಪೆಪ್ಪೆ ಮಧ್ಯದಲ್ಲೂ ತುಂಬಾ ಆಡಿಷನ್ ಕೊಟ್ಟಿದ್ದೀನಿ. ಪೆಪ್ಪೆ ಮತ್ತೆ ಬಿಳಿ ಚುಕ್ಕಿ ಮಧ್ಯದಲ್ಲೂ ತುಂಬಾ ಆಡಿಷನ್ ಕೊಟ್ಟಿದ್ದೀನಿ. ಬಿಳಿ ಚುಕ್ಕಿ ಮತ್ತೆ ಮ್ಯಾಂಗೋ ಪಚ್ಚ ಮಧ್ಯದಲ್ಲೂ ತುಂಬಾ ಆಡಿಷನ್ ಕೊಟ್ಟಿದ್ದೀನಿ. ಇವಾಗ ಆಡಿಷನ್ಸ್ ಸ್ವಲ್ಪ ಕಮ್ಮಿ ಆಗಿದೆ, ಮೀಟಿಂಗ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಸೊ ನನ್ನ ಪ್ರಕಾರ ನಿಮ್ ಲೈಫ್ ಅಲ್ಲಿ ಸುಮ್ನೆ ಯಾ, ಒಂದ್ 500 ಐ ಡೋಂಟ್ ನೋ. ಪ್ಲಸ್ ನಾನು ಫಸ್ಟ್ ಕೌಂಟ್ ಇಡ್ತಾ ಇದ್ದೆ. ನನ್ನ ಪ್ರಕಾರ ನಿಮ್ದು ರೆಕಾರ್ಡ್ ಇದೆ. ಮೋಸ್ಟ್ ಆಡಿಷನ್ಸ್ ಹಾ. ಇರ್ಬೋದು. ಒಬ್ಬ ನಟಿ ಅತ್ಯಂತ ಹೆಚ್ಚು ಆಡಿಷನ್ ಕೊಟ್ಟಿರೋ ನಟಿ ಇದ್ರೆ ಅದು ಕಾಜಲ್ ಕುಂದರ್ ಅಂತ. ಇರ್ಬೋದು. ಇವಾಗ ಇಟ್ ಡಸ್ ನಾಟ್ ಮ್ಯಾಟರ್. ಆಡಿಷನ್ ಇಟ್ಸ್ ಓಕೆ. ನಿಮ್ಮ ತಾಳ್ಮೆಗೆ ಶಬಾಷ್ ಅನ್ಬೇಕು ನಾವು. ನನ್ಗೂ ಗೊತ್ತಿರ್ಲಿಲ್ಲ ನನ್ಗೆ ಇಷ್ಟು ತಾಳ್ಮೆ ಇದೆ ಅಂತ. ಈ ಫೀಲ್ಡ್ ಅಲ್ಲಿ ಬಂದ್ಮೇಲೆನೆ ಗೊತ್ತಾಯ್ತು ಎಷ್ಟು ಹೇಗಿದೆ ತಾಳ್ಮೆ ಇದೆ ಅಂತ. ಕನ್ನಡ ಸಿನಿಮಾ ಜಗತ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ಐ ಹ್ಯಾವ್ ಗ್ರೋನ್ ಆಸ್ ಅ ಪರ್ಸನ್ ಆಫ್ಟರ್ ಕಮಿಂಗ್ ಹಿಯರ್, ಆಫ್ಟರ್ ಸ್ಟಾರ್ಟೆಡ್ ವರ್ಕಿಂಗ್ ಹಿಯರ್. ನಾನು ಮಾತಾಡಲ್ಲ ಯಾರ ಜೊತೆನೂ. ಸೊ ನನಗೆ ಜಾಸ್ತಿ ಯಾರು ಪರ್ಸ್ನಲ್ ಇದರಲ್ಲಿ ಗೊತ್ತಿಲ್ಲ. ಬಟ್ ಐ ಥಿಂಕ್ ನಾನು ಪ್ರತಿ ಸಿನಿಮಾ ಲ್ಯಾಂಗ್ವೇಜ್ ಆಗಲಿ, ನನ್ನ ಪರ್ಸ್ನಾಲಿಟಿ ಆಗಲಿ ಡೆವಲಪ್ ಆಗ್ತಿದೆ. ನನ್ನ ಆರ್ಟ್ ಆಗಲಿ, ನನ್ನ ಪ್ಯಾಷನ್ ಆಗಲಿ, ಅದು ಯಾವಾಗಲೂ ಕಮ್ಮಿ ಆಗ್ತಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಿದೆ. ಅದು ಹಸು ಇನ್ನೂ ಜಾಸ್ತಿ ಆಗ್ತಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ನಮ್ಗೆ ಖುಷಿ ಆಗಿದೆ ಏನ್ ಗೊತ್ತಾ, ಅಂದ್ರೆ ಈಗ ಒಂದು ಗ್ರೂ ಆಗಿದೆ. ಮತ್ತೆ ಈಗ ಒಳ್ಳೊಳ್ಳೆ ಬಿಗ್ ಬ್ಯಾನರ್ ಸಿನಿಮಾಗಳು ನಿಮ್ಮ ತೆಕ್ಕೆಗೆ ಬರ್ತಾ ಇದೆ. ದಟ್ಸ್ ಗ್ರೇಟ್ ಆಕ್ಚುಲಿ. ಅದು ನನ್ಗೇನ್ ಖುಷಿ ಅಂದ್ರೆ, ಅದು ನಾನು ಒಂದ್ ಕೆಲಸ ನೋಡಿ ಇನ್ನೊಂದ್ ಕೆಲಸ ಸಿಗ್ತಿದೆ. ಅದು ನನಗೆ ತುಂಬಾ ಖುಷಿ. ಬಿಕಾಸ್ ಐ ಆಮ್ ಗೆಟಿಂಗ್ ವರ್ಕ್ ಬಿಕಾಸ್ ಆಫ್ ಮೈ ವರ್ಕ್. ದಿಸ್ ಇಸ್ ಇಂಟ್ರೆಸ್ಟಿಂಗ್. Correct. ಸೊ ಈ ಸಿನಿಮಾದ ಪಾತ್ರ ಕೆಲಸವನ್ನ ನೋಡಿ ಇನ್ನೊಂದು ಸಿನಿಮಾ ಹೌದು. ಕರ್ಕೊಳ್ಳೋದು. ಕರೆಕ್ಟ್. ಸೊ ನಾನು KTM ನನ್ಗೆ ಹೇಗೆ ಸಿಕ್ತು ಅಂದ್ರೆ, ನಾನು KTM ಇಂದ ಮುಂಚೆ ಒಂದು ಕನ್ನಡ ಸಿನಿಮಾ ಮಾಡಬೇಕಿತ್ತು, ಬಟ್ ಅದು ಆಗಿಲ್ಲ ಫಾರ್ ಸಮ್ ರೀಸನ್. ಸೊ ಆ ಸಿನಿಮಾ ವರ್ಕ್ಶಾಪ್ಗೋಸ್ಕರ ನಾನು ಅಗೇನ್ ಮುಂಬೈಯಿಂದ ಬೆಂಗಳೂರು ಬಂದಿದ್ದೆ ಫಾರ್ ಟೂ ಡೇಸ್ ಆಫ್ ವರ್ಕ್ಶಾಪ್. ಸೊ ವರ್ಕ್ಶಾಪ್ ಮಾಡುವಾಗ ವಿಡಿಯೋಸ್ ಕೂಡ ಮಾಡ್ತಾರೆ ಅಲ್ವಾ. ಸೊ ಆ ಡೈರೆಕ್ಟರ್ ಮತ್ತೆ ನಮ್ಮ KTM ಡೈರೆಕ್ಟರ್ ಅರುಣ್ ಸರ್ ಅವ್ರ ಫ್ರೆಂಡ್ಸ್. ಸೊ ಒಂದ್ಸಲ ಅರುಣ್ ಸರ್ ಹಿಂಗೆ ಇವ್ರ ಆಫೀಸ್ಗೆ ಬಂದಿದ್ರು. ಮತ್ತೆ ಹೇಳ್ತಾ ಇದ್ರು, ಅಯ್ಯೋ ನಮ್ಗೆ ಹೀರೋಯಿನೇ ಸಿಗ್ತಿಲ್ವಲ್ಲ, ಎಷ್ಟು ಹುಡುಕ್ತಾ ಇದೀವಿ ಅಂತ. ಸೊ ಮತ್ತೆ ಇವರು ಹಿಂಗೆ ನಿಮ್ದು ತೋರಿಸಿ ಹೇಗೆ ನಡೀತಿದೆ ಅಂತ ವರ್ಕ್ಶಾಪ್ದು ವಿಡಿಯೋಸ್ ತೋರಿಸಿದ್ರು. ಸೊ ಇವ್ರು ನೋಡಿ, ಇವ್ರು ನಮ್ಮ ಸಿನಿಮಾಗೆ ಸೂಟ್ ಆಗ್ತಾರೆ ಅಲ್ವಾ ಅಂತ. ಸೊ ಹೌದಾ. ಸೊ ಅವ್ರು ನನಗೆ ಕಾಲ್ ಮಾಡಿದ್ರು, ಈ ಥರ ಇದೆ, ಬರ್ಬೋದಾ ನೀವು ಅಂತ. ಸೊ ದ್ಯಾಟ್ ವಾಸ್ ದ ಡೇ ಐ ಹ್ಯಾಡ್ ಜಸ್ಟ್ ಟಚ್ಡ್ ಮುಂಬೈ. ಬೆಂಗಳೂರಿಂದ ಆವಾಗಲೇ ಬಂದಿರೋದು. ಸೊ ಅವರು ನಾಳೆ ಬರ್ಬೋದಾ? ಅಯ್ಯೋ ದೇವ್ರ, ಇವತ್ತೇ ನಾನು ಮನೆ ಬಂದು ಸೇರಿದ್ದೀನಿ, ನಾಳೆ ಬರಕ್ ಆಗಲ್ಲ ಸರ್. ಅಂಡ್ ಐ ಡಿಡ್ ನಾಟ್ ಹ್ಯಾವ್ ಲಿಟಲ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನಾನು ಒನ್ ಟೈಮಲ್ಲಿ ಇಲ್ಲ, ನನಗೆ ನಾನು ಹೋಗೋದೇ ಇಲ್ಲ ವಾಪಸ್ ಅಂತ ಡಿಸೈಡ್ ಮಾಡಿದೆ. ಸೊ ಸಮ್ ನಾಟ್ ಸೋ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅವಾಗ ಇವ್ರು ಕರೆದ್ರು. ಸೊ ನನಗೆ ನಂಬಿಕೆ ಬಂದಿಲ್ಲ, ಯಾರೋ ಏನಪ್ಪ ನನ್ಗೆ ಗೊತ್ತಿಲ್ಲ, ನಾನು ಹೋಗಲ್ಲ ಅಂತ. ಬಟ್ ಆ ಥರ ಹೇಳಿಲ್ಲ, ನಾನೇನೋ ರೀಸನ್ಸ್ ಕೊಟ್ಟೆ ಅವ್ರಿಗೆ. ಇಲ್ಲ ಸರ್, ನನಗೆ ಕನ್ನಡ ಬರಲ್ಲ ಅಂತ ಹೇಳಿದೆ. ಸೊ ಅವ್ರು ಇಲ್ಲ ಅದು ಮಂಗಳೂರು ಕನ್ನಡನೇ ಅಂತ. ಸೊ ಐ ಸೆಡ್ ಇಲ್ಲ, ನನಗೆ ಮಂಗಳೂರು ಕನ್ನಡನೂ ಬರಲ್ಲ. ಇಟ್ ವಾಸ್ ಜಸ್ಟ್ ದ ರೆಬೆಲ್ ಇನ್ಸೈಡ್ ಮೀ ವಿಚ್ ವಾಸ್ ವೆರಿ ಸ್ಕ್ಯಾರ್ಡ್ ಟು ಗೋ ಬ್ಯಾಕ್ ಅಷ್ಟೇ.
ಬಟ್ ಅವರು ಇಲ್ಲ ಒಂದ್ಸಲ ಬನ್ನಿ. ಸೊ ಐ ಸೈಡ್ ಇಲ್ಲ ಸರ್, ಪರವಾಗಿಲ್ಲ, ನೀವು ಫಸ್ಟ್ ನೋಡಿ ನನ್ನ ಆಡಿಷನ್ ಸ್ಕ್ರಿಪ್ಟ್ ಇದ್ರೆ ಕಳ್ಸಿ, ನಾನು ಇಲ್ಲಿಂದ ಬಿಕಾಸ್ ಪುನಃ ನೀವು ಬೇಡ ಅಲ್ಲ ಅದು ನಿಮ್ಗೆ ಇಷ್ಟ ಇಲ್ಲ ಅದು. ನನ್ಗೆ ಮನ್ಸೇ ಅದು ಹಾ. ಹೊಟ್ಟೋಯ್ತು, ಹಾ. ಬೇಡ ಅಂತ. ಇಲ್ಲ ಒಂದ್ಸಲ ಬನ್ನಿ ಅಂಡ್ ಐ ಕಾಂಟ್ ಸೇ ನೋ ಅ ಲಾಟ್ ಆಲ್ಸೋ, ದಟ್ ಈಸ್ ಆಲ್ಸೋ ಮೈ ಪ್ರಾಬ್ಲಮ್. ಸೊ ಓಕೆ ಹೋಗೋಣ ಅಂತ ಹೋದೆ. ಮತ್ತೆ ಅವರು ಆಡಿಷನ್ ಏನು ತಗೊಳ್ಳಿಲ್ಲ, ಆಕ್ಚುಲಿ ಆಡಿಷನ್ಗೆ ಕರೆದಿದ್ರು ಬಟ್ ಆಡಿಷನ್ ತಗೊಳ್ಳಿಲ್ಲ, Selected. ಸೆಲೆಕ್ಟೆಡ್ ಅಂತ ಹೇಳಿದ್ರು. ಸೊ ದಟ್ ವಾಸ್ ದ ಥಿಂಗ್. ಅದಾಯ್ತು. ಆಮೇಲೆ ಪೆಪ್ಪೆ ನೋಡಿ ನನಗೆ ಮ್ಯಾಂಗೋ ಪಚ್ಚ ಸಿಕ್ತು. ಸೊ ಅದೇ ಥರ KTM ನೋಡಿ ನಮ್ಮ ಬಾಂಡ್ ರವಿಯಲ್ಲಿ ಒಬ್ರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು, ಅವ್ರು ನನ್ನ KTM ಕೆಲಸ ಫಿಲ್ಮ್ ನೋಡಿದ್ರು. ಸೊ ಅವರು ಅಂದಿದ್ರಂತೆ ಇವ್ರಿಗೆ ಒಂದ್ಸಲ ಆಡಿಷನ್ಗೆ ಕರೆಸಿ ಅಂತ. ಸೊ ಆಡಿಷನ್ ಮೂಲಕನೇ ಸಿಕ್ತು, ಬಟ್ ಇಟ್ ವಾಸ್ ಬಿಕಾಸ್ ಆಫ್ KTM ಆಲ್ಸೋ. ಸೊ ಆ ಥರ ಒಂದು ಫಿಲ್ಮ್ ನೋಡಿ No, I remember because ಅದೊಂದು ಲುಕ್ ಅನೌನ್ಸ್ ಆದಾಗ ಐ ಕಾಲ್ಡ್ ಸಚಿನ್ ಅಂಡ್ ಅದರ ಇಂಪ್ರೆಸಿವ್ ಆಗಿರೋದನ್ನ ಹೇಳಿದೆ ನಾನು. ಅವಾಗ ನಮಗೆ ನಿಮ್ಮನ್ನ ನೋಡಿ ಓ ಮ್ಯಾಂಗೋ ಪಚ್ಚಾಗೆ ಕಾಜಲ್ ಇದಾರಾ ಅಂತ ನೋಡಿದ್ದುಂಟು ನಾವು. ಓಕೆ. ಅಂಡ್ ಇಟ್ಸ್ ಅ ಬಿಗ್ ಬ್ಯಾನರ್. Yeah, right, ನಮಗೆ ಮ್ಯಾಂಗೋ ಪಚ್ಚ ಹೀರೋ ನೋಡಿದ ತಕ್ಷಣ ನಮ್ಗೆ ಸುದೀಪ್ ಅವ್ರ ನೆನಪು ಆಗೇ ಆಗ್ತಾರೆ, ಕರೆಕ್ಟ್. ಬಿಕಾಸ್ ಅವರ ಫ್ಯಾಮಿಲಿಯ ಕುಡಿ ಮ್ಯಾಂಗೋ ಪಚ್ಚ ಹೀರೋ. ಹೌದು. ಸೊ ಅವ್ರು ಹೀರೋಯಿನ್ ಆಗ್ತಿದ್ದಾರೆ ಅಂದಾಗ ಸಚ್ಚಿ ಕೂಡ ಏನ್ ಸ್ಮಾಲ್ ಅಲ್ಲ, ಈಸ್ ಆಲ್ಸೋ 6'3". ಎಲ್ರು ಹೈಟ್ ಇರೋರೆ. ಸೊ ಅವ್ರಿಗೆ ನೀವು ಜೋಡಿ ಆಗ್ತಿದ್ದೀರಾ. ಸ್ಟೂಲ್ ಹಿಂಗಾಯ್ತದು. ಚೆನ್ನಾಗಿ ಬರ್ತಿದೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸುದೀಪ್ ಅವ್ರು ಮೀಟ್ ಮಾಡಿದ್ರ? ಮುಹೂರ್ತ ದಿನ ಮೀಟ್ ಮಾಡಿದ್ದೆ. ಓಕೆ. ಸೊ ಅದೇನ್ ಆಕ್ಚುಲಿ ಪೆಪ್ಪೆ ನೋಡಿ ಐ ಥಿಂಕ್ ಅವರು ಹೆಸರು ರೆಫರ್ ಮಾಡಿದ್ರ ಅನ್ಸುತ್ತೆ ಸುದೀಪ್ ಸರ್. ಸೊ ಮುಹೂರ್ತ ದಿನ ನಾನು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್ ಮೀ ಅಂತ ಅಷ್ಟೇ ಸ್ವಲ್ಪ ಲೈಕ್ 2 words ಮಾತಾಡಕ್ ಟೈಮ್ ಏನಂದ್ರು ಸಿಕ್ತು. ನೋ ಡೋಂಟ್ ಥ್ಯಾಂಕ್ ಮೀ, ಇಟ್ಸ್ ಯುವರ್ ವರ್ಕ್, ಇಟ್ಸ್ ಯು ಹ್ಯಾವ್ ಡನ್ ದ ಹಾರ್ಡ್ ವರ್ಕ್, ದಟ್ಸ್ ವೈ ಯು ಸೂಟ್ ಫಾರ್ ದ ರೋಲ್, ದಟ್ಸ್ ವೈ ವಿ ಹ್ಯಾವ್ ಸೆಲೆಕ್ಟೆಡ್ ಯು ಅಂತ ಎಲ್ಲ ಹೇಳಿದ್ರು. ಸೊ ತುಂಬಾ ಖುಷಿ ಆಯ್ತು. ಸೊ ಅದೊಂಥರ ಅಲ್ಲ, ನಿಮ್ಮ ಸಿನಿಮಾದ ನಿಮ್ಮ ಪಾತ್ರಕ್ಕೆ ಆಯ್ಕೆ ಆಗಿರೋರ ಹಿಂದೆ ಒಬ್ಬ ಸೂಪರ್ ಸ್ಟಾರ್ ಇದ್ದಾರೆ ಅಂದಾಗ, ಅಂದ್ರೆ ಅವರೇ ನೋಡಿ ಆಯ್ಕೆ ಮಾಡಿದ್ದಾರೆ ಅಂದಾಗ ಖುಷಿ ಆಗ್ಬಿಡುತ್ತಲ್ಲ. ತುಂಬಾ ಖುಷಿ ಆಗುತ್ತೆ. ಈವನ್ ಆ ಡೈರೆಕ್ಟರ್ ಆಲ್ಸೋ, ನಮ್ಮ ಡೈರೆಕ್ಟರ್ ಕೂಡ ಪೆಪ್ಪೆ ಸಿನಿಮಾ ನೋಡೇ ಓಕೆ ಐ ಕುಡ್ ಬಿ ದ ಪರ್ಫೆಕ್ಟ್, ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ ಅಂತ ಅವ್ರಿಗೂ ಅನ್ಸುತ್ತು. ಸೊ ಬಿಗ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆಲ್ಸೋ. ನಮಗೆ ಇತ್ತೀಚೆಗೆ ಬಹಳ ಖುಷಿ ಆಗಿದೆ ಏನ್ ಗೊತ್ತಾ, ಕಾಜಲ್ ಕುಂದರ್ ಕವಿತಾ ಕಾಣಿಸ್ಕೊಂಡಿದ್ದಿದೆಯಲ್ಲ. ನೋಡಿದ್ರಾ ನೀವು ಸಿನಿಮಾ? ನನ್ ಕವಿತಾ ಅಂದ್ಮೇಲೆ ನೀವು ಈ ಪ್ರಶ್ನೆ ಕೇಳಲೇಬಾರ್ದು. ಬೆಳ್ಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ ಒಂದು ಸಿನಿಮಾ ರಿಲೀಸ್. ಬಿಳಿ ಚುಕ್ಕಿ, ಬಿಳಿ ಚುಕ್ಕಿ, ಸಾರಿ ಚುಕ್ಕಿ. ಕರೆಕ್ಷನ್, ಬಿಳಿ ಚುಕ್ಕಿ ಹಳ್ಳಿ ಹಳ್ಳಿ ಹಕ್ಕಿ ಹಕ್ಕಿ, ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದಲ್ಲಿ ಕವಿತಾ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಥಿಯೇಟರ್ಗೆ ಎಷ್ಟು ಜನ ಹೋಗಿ ನೋಡಿದ್ರು, ಎಷ್ಟು ಕಮಾಯಿ ಆಯ್ತು ಪ್ರೊಡ್ಯೂಸರ್ಗೆ, ಖುಷಿ ಆಯ್ತಾ ಅನ್ನೋದಕ್ಕಿಂತ ಅದರ ನಿರ್ದೇಶಕ ಮತ್ತು ಆ ಸಿನಿಮಾದ ನಾಯಕ ನಟನ ಈ ಚಾಲೆಂಜಿಂಗ್ ಜಾಬ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕರೆಕ್ಟ್, ವೆರಿ ಟ್ರೂ. ಅಂದ್ರೆ ಈ ತರದೊಂದು ಸಿನಿಮಾಗೆ ಆ ಪಾತ್ರಕ್ಕೆ ನೀವು ಒಪ್ಕೊಂಡಿದ್ದು ವಾವೆ. ಟು ಬಿ ಆನೆಸ್ಟ್ ನನಗೆ ಆ ಥರ ಅನ್ಸಲ್ಲ. ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕಾಣ್ತು, ಒಂದು ಒಳ್ಳೆ ರೋಲ್ ಕ್ಯಾರೆಕ್ಟರ್ ಕಾಣ್ತು, ಒಳ್ಳೆ ಸ್ಟೋರಿ ಕಾಣ್ತು. ಈ ಥರ ಸ್ಟೋರಿ ಐ ಶುಡ್ ಬಿ ಪಾರ್ಟ್ ಆಫ್ ಸಚ್ ಕೈಂಡ್ ಆಫ್ ಸ್ಟೋರೀಸ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಆರ್ಟಿಸ್ಟ್ ಅಂತ ಅನಿಸ್ತು. ಸೊ ನನಗಂತೂ ತುಂಬ ಖುಷಿ ಇದೆ. ನಾನು ಆ ಥರ ಓ ವೆರಿ ಬ್ರೇವ್ ಆಫ್ ಮೀ ಅಂತ ಆ ಥರ ಟು ಬಿ ಆನೆಸ್ಟ್ ಯೋಚನೆ ಬಂದಿಲ್ಲ. ಅದಕ್ಕೂ ನಾನು ಆಡಿಷನೇ ಕೊಟ್ಟಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ಸಚ್ ಅ ಯೂನಿಕ್ ಕಾನ್ಸೆಪ್ಟ್ ಅಲ್ವಾ. ಆ್ಯಂಡ್ ಏನು ಹೇಳಕ್ಕೆ ಹೊರಟಿದೆ ಆ ಸಿನಿಮಾ, ವೆರಿ ಸೆನ್ಸಿಟಿವ್ ಟಾಪಿಕ್. ಅದು ಅವ್ರ ಬಗ್ಗೆ ಆಗಲಿ, ಶಿವ ಕ್ಯಾರೆಕ್ಟರ್ ಬಗ್ಗೆ ಆಗಲಿ, ಕವಿತಾ ಕ್ಯಾರೆಕ್ಟರ್ ಬಗ್ಗೆ ಆಗಲಿ, ಎರಡು ಟಾಪಿಕ್ಸ್ ತುಂಬ ಸೆನ್ಸಿಟಿವ್ ಇದೆ. ಮತ್ತು ತುಂಬ ಸೆನ್ಸಿಟಿವಿಟಿಯಿಂದನೇ ಮೈಸೂರು ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ವೆರಿ ಬ್ಯೂಟಿಫುಲಿ, ವೆರಿ ಸಿಂಪಲ್ ವೇ ಅಲ್ಲಿ ಅದನ್ನ ನಾರ್ಮಲೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದು ನನಗೆ, ಅದು ಇನ್ನಸೆನ್ಸ್ ಇದೆ ಅಲ್ವಾ ಇಬ್ಬರು ಕ್ಯಾರೆಕ್ಟರ್ಸ್ ಮಧ್ಯದಲ್ಲಿ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ತುಂಬಾ ಜನ ಯಾರಿಗೆ ವೈಟ್ ಪ್ಯಾಚಸ್ ಇದೆಯೋ ಅವ್ರು ಬಂದು ನಿಮ್ ಪಕ್ಕ ಕೂತ್ರೆ, ನಿಮ್ಗೆ ಸೆಕೆಂಡ್ ಕೊಟ್ರೆ ತುಂಬಾ ಜನ ತುಂಬಾ ಹೆದರ್ಕೋತಾರೆ, ಭಯ ಪಡ್ತಾರೆ. ಅಯ್ಯೋ ಏನಾಗ್ಬಿಡುತ್ತೋ, ನಮ್ಗೇನಾದ್ರೂ ಆಗ್ಬಿಡುತ್ತಾ ಅದರಿಂದ ಅಂತ ಯೋಚನೆ ಮಾಡೋರಿದ್ದಾರೆ. ಅದಕ್ಕೆ ನಿಮ್ಮ ಉತ್ತರ ಏನು? ಇಲ್ಲ, ಅದು ಸ್ಪ್ರೆಡ್ ಆಗಲ್ಲ. ಅದು ಸ್ಪ್ರೆಡ್ ಆಗೋ ಡಿಸೀಸೇ ಅಲ್ಲ. ಫಸ್ಟ್ ಆಫ್ ಆಲ್ ಅದೊಂದು ಸ್ಕಿನ್ ಕಂಡೀಷನ್. ನಮ್ಗೆ ಹೇಗೆ ಸನ್ನಲ್ಲಿ ಜಾಸ್ತಿ ಹೋದ್ರೆ ಸನ್ ಬರ್ನ್ ಆಗುತ್ತೆ, ಟ್ಯಾನ್ ಆಗುತ್ತೆ. ಸೊ ಮಿಲಾನಿಯನ್ ಪ್ರೊಡಕ್ಷನ್ ಇರುತ್ತೆ, ಅದು ಏನೋ ಕಮ್ಮಿ ಇದೆ ಆ ತರ. ನಮ್ಮ ಸೆಲ್ಸ್ ಮೆಲನಿನ್ ಎಲ್ಲಿ ಕಡಿಮೆ ಇರುತ್ತೋ ಅಷ್ಟೇ ಉತ್ಪತ್ತಿ ಆಗಲ್ವೋ, ಹೌದು, ಅವಾಗ ಹೌದು.
ನಮ್ಮ ಚರ್ಮ ಹೌದು ಬಣ್ಣ ಬಿಡೋಕ್ ಶುರು ಬಣ್ಣ ಆಗುತ್ತೆ. ಬಿಡಕ್ ಶುರು Correct. ಕರೆಕ್ಟ್. ಸೊ ಅದೇನು ಸ್ಪ್ರೆಡ್ ಆಗಲ್ಲ. ಅದು ಅದೇ ಸ್ವಲ್ಪ ಎಜುಕೇಶನ್ ಅವೇರ್ನೆಸ್ ಕಮ್ಮಿ ಇದೆ ಅದ್ರ ಬಗ್ಗೆ. ಅದಕ್ಕೆ ಬಹುಶಃ ಜನರಿಗೆ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅಂದ ತಕ್ಷಣ ಸ್ವಲ್ಪ ವಿಯರ್ಡ್ಲಿ ನೋಡ್ಬೋದು ಬಹುಶಃ. ಸೊ ಅವೇರ್ನೆಸ್ ಅದೇ ಐ ಥಿಂಕ್ ಬಿಳಿ ಚುಕ್ಕಿ ಹಳ್ಳಿಯಕ್ಕೆ ಅದೇ ಟ್ರೈ ಮಾಡಿದ್ದಾರೆ, ಇದನ್ನ ನಾರ್ಮಲೈಸ್ ಮಾಡಕ್ಕೆ. ಅವೇರ್ನೆಸ್, ಸ್ವಲ್ಪ ಅವೇರ್ನೆಸ್ ವಿತೌಟ್ ಇಟ್ ಬೀಯಿಂಗ್ ವೆರಿ ಡ್ರಮ್ಯಾಟಿಕ್ ಆರ್ ಪ್ರೀಚಿ ಆ ಥರ. ಸೊ ನಿಮ್ ಪ್ರೊಫೈಲ್ ಅಲ್ಲಿ ಒಂದು ಬೇರೆ ತರದ ಸಿನಿಮಾನು ಇರಬೇಕು, ಎಸ್ ಆ ತರದ ಪ್ರಯತ್ನಗಳಾಗಬೇಕು ಅಂತ. ಎಸ್. ಓ, ನಿಮ್ಗೆ ಹುಡುಕಾಟ ತುಂಬಾ ಇದೆ ನಿಮ್ ಮನ್ಸಲ್ಲಿ. ಅದಾದ್ಮೇಲೆ ಮತ್ತೀಗ ಕಮರ್ಷಿಯಲ್ ಬಂದ್ರಿ ಅಂದ್ರೆ ಮ್ಯಾಂಗೋ ಪಚಾಯ್ಸ್, ಒನ್ ಮೋರ್ ಆಕ್ಷನ್ ಥ್ರಿಲ್ಲರ್ ಎಲ್ಲ Yes, but also very strong content. ಓ ಓಕೆ. Yes, yes. ಹಾ, ಸೊ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ. ಐ ಥಿಂಕ್ ನಮ್ಮ ಟೀಸರ್ ಬಿಟ್ಟಿದ್ದೀವಿ, ಸೊ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಟೀಸರ್. ಸೊ ಐ ಹೋಪ್ ಮೂವಿ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಆಕ್ಚುಲಿ ಗಾಂಧಿನಗರ ನಿಮ್ಮನ್ನ ಇನ್ನೂ ದೊಡ್ಡ ಕಣ್ಣಲ್ಲಿ ನೋಡ್ತಾ ಇದಾರೆ. Is it? ಓ, I don't know. ದೊಡ್ಡ ಸಿನಿಮಾಗಳಿಗೆ ಬರ್ತಾ ಇದಾರೆ ಯಾರೋ Touch ಕಾಜಲ್ ಕುಂದರ್. wood. Touch wood. ಇದುವರೆಗೆ ಯಾರು ಅನ್ಕೊಂಡಿದ್ರು ಇವ್ರು ಕನ್ನಡದವರಲ್ಲ ಅಂತ ಅವ್ರಿಗೆ ಕ್ಲಾರಿಟಿ ಕೊಡ್ತಿದ್ದಾರೆ. ಅವರ ಮೂಲ ಬೇರು ಮಂಗಳೂರು. ನೀವೆಂತ ಮಂಗಳೂರು ಭಾಷೆ ಮಾತನಾಡೋದಿಲ್ವಾ? ಮಾತಾಡಲ್ಲ. ನಾನು ಆಕ್ಚುಲಿ ಕನ್ನಡ ಕಲ್ತಿರೋದು ಬೆಂಗಳೂರು ಅವ್ರ ಜೊತೆ ಸೇರಿನೇ. ಸೊ ಓಕೆ. ಸೊ ನನ್ನ ಬೆಂಗಳೂರು ಫ್ರೆಂಡ್ಸ್ ಇದ್ದಾರೆ. ಮತ್ತೆ ನಾನು ಸೆಟ್ಟಲ್ಲಿ ವರ್ಕ್ ಮಾಡುವಾಗ ಎಲ್ಲ ಬೆಂಗಳೂರು ಅವರೇ ಕೆಲಸ ಮಾಡೋದಲ್ವಾ, ಅವ್ರು ಹೆಂಗ್ ಮಾತಾಡ್ತಾರೆ ಹಂಗೆ. ಸೊ ನಿಮ್ಮ ಟೀ ತಗೊಳ್ಳಿ ಅಥವಾ ಕಾಫಿ ತಗೊಳ್ಳಿ ಅಥವಾ ಯಾರೋ ಏನು ಸೆಟ್ ಹುಡುಗರೆಲ್ಲ ಮಾತಾಡ್ತಿರ್ತಾರಲ್ವಾ ನಿಮ್ ಜೊತೆ? ಅದೇ. ಸೊ ಇಲ್ಲಿ ಹೆಂಗ್ ಮಾತಾಡ್ತಾರೆ ಆ ತರನೇ ಮಾತಾಡಕ್ ಟ್ರೈ ಮಾಡ್ತೀನಿ. ಸೊ ಅದೇ ಸ್ಲ್ಯಾಂಗ್ ಬರ್ತಾ ಅದೇ ಇದೆ. ಸ್ಲ್ಯಾಂಗ್ ಹೌದು. ಸೊ ಸೊ ಮಂಗಳೂರು ಮಂಗಳೂರು ಸ್ಲ್ಯಾಂಗ್ ಸ್ಲ್ಯಾಂಗ್ ಇಲ್ಲ ಅನ್ಸುತ್ತೆ. ಆಮೇಲೆ ಆಡಿಯನ್ಸ್ ಹೇಳ್ಬೇಕು. ಇಲ್ಲ ಆಕ್ಚುಲಿ ಇಲ್ವಾ? ಹಂಗಿದ್ರೆ ಬೇರೆ ಬೇರೆ ತರ ಮಾತಾಡ್ಬೇಕು, ಒಂದೊಂದು ಪದಗಳು ಬೇರೆ ಬೇರೆ ಬಂದ್ಬಿಡು. ಹೌದೌದೌದು. ಮಂಗಳೂರು ಭಾಷೆ ಬೇರೆ ಅದು. ಬಟ್ ತುಳು ಮಾತಾಡ್ತೀರಾ? ತುಳು ಮನೆಯಲ್ಲಿ ನಾವು ತುಳುನೇ ಮಾತಾಡೋದು. ಓಕೆ ಓಕೆ. Yeah. ಸೊ ಕನ್ನಡ ಇಲ್ಲಿ ಬಂದ ಮೇಲೆ ಇಷ್ಟು ಚಂದಾಗಿ ಮಾತಾಡಕ್ ಶುರು ಮಾಡಿದ್ರಿ. ಅದು ಇತ್ತೀಚೆಗೆ ಲಾಸ್ಟ್ 1 year ಇಂದ ತುಂಬಾ ಮೇ ಬಿ ಐ ಥಿಂಕ್ ಸೊ 1 year ಇಂದ ಹೌದು ಫ್ಲೂಯೆನ್ಸಿ ಸ್ವಲ್ಪ ಬರ್ತಿದೆ ಅಂತ ಅನ್ಸ್ತಿದೆ ನನಗೂ. ಅದ್ರ ಸುತ್ತಮುತ್ತ ಅವರ ಗೆಳತಿಯೊಬ್ಬರಿದ್ದಾರೆ, ಅಫ್ಕೋರ್ಸ್ ನಟಿಯೂ ಹೌದು, ಎಸ್ ತೇಜಸ್ವಿನಿ ಶರ್ಮಾ ಅಂತ. ಎಸ್ ನಮ್ಮ ಫುಲ್ ಮೀಲ್ಸ್ ನ ಇತ್ತೀಚಿನ ಫುಲ್ ಮೀಲ್ಸ್ ನ ಹೀರೋಯಿನ್ ಅವರು. ಹೌದು ಸೊ ಹಾಗಾಗಿ ನಿಮ್ಗೆ ಕನ್ನಡ ತುಂಬಾ ಚೆನ್ನಾಗಿ ಕಳಿಸ್ತಾರೆ. ಹೌದೌದು ಅವರು ಕೂರ್ಗಿನೇ. ಹೌದು ಅವ್ರ ಅವ್ರ ಕನ್ನಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹೌದು ಹೌದು. ತುಂಬಾ ಚೆನ್ನಾಗಿದೆ. ಅವ್ರು ತುಂಬಾ ಸ್ಪಷ್ಟವಾಗಿ ತುಂಬಾ ನೀಟಾಗಿ ಮಾತಾಡ್ತಾರೆ. ಸೊ ನಾನು ಮಾತಾಡುವಾಗ ಏನ್ ರಾಂಗ್ ಆಗುತ್ತೆ ಅಲ್ವಾ, ಅವಾಗ ತುಂಬಾ ನಗ್ತಾರೆ ಅವರು. ಆಮೇಲೆ ತುಂಬಾ ನಗ್ತಾರೆ. ಸೊ ನನ್ಗೆ ಐ ರಿಮೆಂಬರ್ ಒನ್ ಟೈಮ್ ಹಿಂಗೆ ಅವ್ರು ತಮಾಷೆ ಮಾಡ್ತಿರ್ತೀವಿ. ಸೊ ನಾನು ಕೆಳಗಡೆ ಕೂತಿದ್ದೆ, ಅವ್ರ ಮೇಲ್ ಕೂತಿದ್ರು. ಸೊ ನನ್ಗೆ ಕಾಲಿಂದ ಹಿಂಗ್ ಮಾಡಿದ್ರು. ಸೊ ಅವ್ರ ಅಮ್ಮ ಬಂದಿದ್ರು ಮನೇಲಿ. ಸೊ ನಾನು ಅಂದೆ, ನೋಡಿ ಆಂಟಿ ಮನೇಲಿ ಮನೆಗೆ ಕರಿಯೋದು ಮತ್ತೆ ತೊಳಿಯೋದು ಅಂತ. ಸೊ ಅವ್ರು ತೊಳಿಯೋದಾ? ಅದು ತೊಳಿಯೋದಲ್ಲ, ತುಳಿಯೋದು. ಸೊ ತುಂಬಾ ನಗ್ತಾರೆ ಅವರು ನಾನು ಮಿಸ್ಟೇಕ್ಸ್ ಎಲ್ಲ ಮಾಡುವಾಗ. ಬಟ್ ಆಮೇಲೆ ಕರೆಕ್ಟ್ ಮಾಡ್ಕೊಡ್ತಾರೆ. ಸೊ ಇಮಿಡಿಯೇಟ್ ನೀವು ಕರೆಕ್ಟ್ ಮಾಡ್ಕೋತೀರಾ? ಟ್ರೈ ಟು ನೆಕ್ಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನೀಟಾಗಿ ಮಾತಾಡ್ತೀರಾ? ಹಂಗೆ ಇಷ್ಟ್ ಸಾಕಮ್ಮ, ನಮಗ್ ಖುಷಿ ರಿಜಿಸ್ಟರ್ ಮಾಡಿ ಆಗುತ್ತೆ, ಚೇಂಜ್ ಮಾಡ್ಬೇಕು. ಇಷ್ಟ್ ಸಾಕು. ಇನ್ನೊಂದು ವರ್ಷ ಆದ್ರೆ ನೀವು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಭಾಷಣ ಮಾಡ್ತೀರಾ. ಅದ್ಭುತವಾಗಿ ಭಾಷಣ 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 ಸೊ ಅದ್ಭುತವಾಗಿ ಮಾತಾಡ್ತೀರಾ ನೀವು. ನಮಗ್ ದುರಂತ ಎಷ್ಟೊಂದ್ ಸರಿ ಹೆಂಗೆ ಅಂದ್ರೆ ಕನ್ನಡದಲ್ಲೇ ಹುಟ್ಟಿ, ಅಂದ್ರೆ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡನೇ ಮಾತಾಡದೆ ಇನ್ನೇನೋ ಲೆವೆಲ್ ತೋರ್ಸಕ್ಕೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಿ ಏನೋ ತೋರ್ಸಕ್ ಹೋಗ್ತಾರಲ್ಲ, ಅಂತವ್ರ ಕಂಡಾಗ ನಿಜವಾಗ್ಲೂ ಉರಿಯುತ್ತೆ ಎಲ್ಲರಿಗೂ. ತುಂಬಾ ಜನ ಅದನ್ನ ಅಪೋಸ್ ಮಾಡ್ತಾರೆ. ನೀವ್ ಹುಟ್ಟಿದ್ದೇ ಬೇರೆ ಕಡೆ, ಬೆಳೆದಿದ್ ಬೇರೆ ಕಡೆ, ಆದ್ರೆ ಇಲ್ಲಿ ಒಂದ್ ಕೆಲಸ ಮಾಡ್ಬೇಕು. ಸೊ ಇಲ್ಲಿ ಇದೀನಿ ಅಂದಾಗ ಕನ್ನಡ ಕಲ್ತ್ ಕನ್ನಡ ಮಾತಾಡಿ ಕನ್ನಡದ ಹೆಣ್ಮಗಳಾಗ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಅದು ನಮಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಂದರೆ ಮಾತಾಡಿದರೆ ಫಸ್ಟ್ ಆಫ್ ಆಲ್ ಜನರಿಗೂ ಹತ್ರ ಆಗ್ತೀವಿ. ಮತ್ತು ನಮ್ಮ ಕೆಲಸನೂ ನಮಗೆ ಸುಲಭ ಆಗುತ್ತೆ ಅಲ್ವಾ. ಅಂದರೆ ನಾನು ಏನು ಡೈಲಾಗ್ ಹೇಳ್ತೀನಿ ಅದರ ಅರ್ಥನೇ ನನಗೆ ಗೊತ್ತಿಲ್ಲ ಅಂದರೆ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು. ಸೊ ನನಗೆ ಫಸ್ಟ್ ಅರ್ಥ ಗೊತ್ತಿರಬೇಕು ಅದರದ್ದು ಬ್ಯಾಕ್ ಸ್ಟೋರಿ ಏನಿದೆ ಅದೆಲ್ಲ. ಇಫ್ ಐ ಆಮ್ ಪ್ಲೇಯಿಂಗ್ ಅ ಕನ್ನಡ ಗರ್ಲ್, ಅದು ಒಥೆಂಟಿಸಿಟಿ ಅಲ್ಲಿ ಇರಬೇಕು ಅಂತ ಅನಿಸುತ್ತೆ. ಇವಾಗ ನಾನೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯು ನೋ ವಾಟ್, ನೀವು ಆಕ್ಚುಲಿ ನಂಬಲ್ಲ, ಬೆಂಗಳೂರಿನಲ್ಲಿ ನಾವು ಇಷ್ಟೆಲ್ಲ ಹೀರೋಯಿನ್ ಆದ್ಮೇಲೆ ಇವರು ಆರಾಮಾಗಿ ಜಮ್ ಅಂತ ಪ್ರತಿದಿನ ಕಾರಲ್ಲಿ ಓಡಾಡಿ ಸಫಿಸ್ಟಿಕೇಟೆಡ್ ಆಗಿ ಎಲ್ಲೋ ಒಂದ್ ಕಡೆ ಇದ್ದು ಬರ್ತಾರೆ ಅಂತೆಲ್ಲ ಅನ್ಕೋತಿದ್ರೆ 100ಕ್ಕೆ 100ರಷ್ಟು ಅಪ್ಪಟ ಸುಳ್ಳು. ಸುಮ್ಮನೆ ಒಂದು 2 ವೀಲರ್ ತಗೊಂಡು ಮೇಡಮ್ ಅವ್ರು ಹೊರಡ್ತಾರೆ. ಹೌ ಡು ಯು ನೋ ದಿಸ್? ಅವ್ರ ದೇವಸ್ಥಾನಕ್ಕಂತೂ ಹೋಗೇ ಹೋಗ್ತಾರೆ. ಸೋಮವಾರ ಯಾವ ದೇವಸ್ಥಾನ?
ಶಿವ ಶಿವ. ಇಲ್ಲ, ಬಟ್ ಡೈಲಿ ಹೋಗಲ್ಲ, ಅಷ್ಟು ಬೇಡ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ತುಂಬಾ ಜನ ಗಂಡ್ಮಕ್ಳೆಲ್ಲ ಹೋಗಲ್ಲ, ನಿಂತ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಇಲ್ಲ, ನಮ್ ಮನೆ ಹತ್ರ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಸೊ Okay, ಹಾ. ನಾವಿಬ್ರು ಈವ್ನಿಂಗ್ ವಾಕ್ ಮಾಡಿ ಅಲ್ಲಿ ಹೋಗ್ತಾ ಅಂದ್ರೆ ಇರ್ತೀವಿ. ಹೋಗ್ತೀರಿ. ಅಂಡ್ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಇದೆ, Okay. ಅಲ್ಲಿ ಆಲ್ಮೋಸ್ಟ್ ಎಲ್ಲ ದೇವರು ಇದ್ದಾರೆ, ಸೊ ಅಲ್ಲಿ ಕೆಲವೊಮ್ಮೆ ಅಲ್ಲಿ ಹೋಗ್ತೀವಿ. ಹ್ಮ್. ಹಂಗೆ ಹೋಗ್ತಾ ಇರ್ತೀವಿ. ಯಾರು ಬಂದು ಹೇ ಮೇಡಮ್ ನೀವಲ್ವಾ? ಇಲ್ಲ, ಆತರ ನಾನು ಇಲ್ಲಿವರೆಗೂ ಆಗಿಲ್ಲ. ಐ ಆಮ್ ವೇಟಿಂಗ್ ಫಾರ್ ದಟ್, ಸಮ್ಮನ್ ಪ್ಲೀಸ್ ರೆಕಗ್ನೈಸ್ ಮೀ ಅಂತ, ಬಟ್ ನೋ, ದಟ್ ಇಸ್ ನಾಟ್ ಹ್ಯಾಪೆಂಡ್. ಅದೇ ಮಾಡಿದೀನಿ, ಮೂವೀಸ್ ನೋಡಲ್ವಾ ನೀವು ಅಂತ, ಬಟ್ ಇಲ್ಲ, ಆತರ ಆಗಿಲ್ಲ, ಇನ್ನೂ ಆಗಿಲ್ಲ. ಬಟ್ ಅನ್ಸುತ್ತಾ ನಾನು ಯಾರು ಕಂಡಿಡಿತಾ ಇಲ್ವಾ ಇಲ್ಲಿ? ಇಲ್ಲ, ಆತರ ಅನ್ಸಲ್ಲ. ಓಕೆ. ಟು ಬಿ ವೆರಿ ಆನೆಸ್ಟ್, ಫೇಮ್ ವಾಸ್ ನೆವರ್ ಅ ಗೋಲ್ ನನಗೆ. ನನ್ನ ಆರ್ಟ್ ಅಂದರೆ ತುಂಬ ಇಷ್ಟ. ನನ್ನ ಆರ್ಟ್, ಐ ಶುಡ್ ಇಂಪ್ರೂವ್ ಮೈ ಆರ್ಟ್ ಎವ್ರಿ ಟೈಮ್ ಅಂತ ಆ ಥಾಟ್ ಇದೆ ನನಗೆ. ಮತ್ತು ಐ ಶುಡ್ ಬಿ ರೆಕಗ್ನೈಸ್ಡ್ ಫಾರ್ ಮೈ ವರ್ಕ್ ಅಂತ ಇದೆ. ಸೊ ಸುಮ್ಮನೆ ಫೇಮ್, ಐ ಆಮ್ ನಾಟ್ ವೆರಿ ಫ್ಯಾಸಿನೇಟೆಡ್ ಬೈ ಇಟ್. ಆ್ಯಂಡ್ ಆಲ್ಸೋ ನಾನು ತುಂಬ ಪ್ರೈವೇಟ್ ಆ್ಯಸ್ ಅ ಪರ್ಸನ್. ಸೊ ನನಗೆ ಓ ನೋ ಒನ್ ಈಸ್ ರೆಕಗ್ನೈಸಿಂಗ್ ಮೀ ಅಂತ ಆ ಥರ ಬರಲ್ಲ. ಬಟ್ ಮೂವಿ ರಿಲೀಸ್ ಆದಮೇಲೆ ಫ್ಯೂ ಡೇಸ್ ಇರುತ್ತಲ್ವಾ, ಆವಾಗ ಐ ಸಮ್ಟೈಮ್ಸ್ ಯಾರೋ ಮೂವಿ ನೋಡಿಲ್ವಾ ಅಂತ. ಸೊ ಆ ಟೈಮಲ್ಲಿ ಜಸ್ಟ್ ಆ ಥಾಟ್ ಬರುತ್ತೆ. ಇಲ್ಲಾಂದ್ರೆ ಇಲ್ಲ, ನಾಟ್ ಓನ್ಲಿ ಹೀರೋಯಿನ್ಗೆ ಅಂತಲ್ಲ, ಯಾರೇ ಪರ್ಫಾರ್ಮರ್ಗಳಿಗೆ ಅದು ರೆಕಗ್ನಿಷನ್ ಯಾವಾಗ ಬೇಕು ಅನ್ಸುತ್ತೆ. ನಮ್ಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ, ಯಾರೋ ಒಂದ್ ರೆಕಗ್ನೈಸ್ ಮಾಡಿ ಒಂದ್ ಬೆನ್ ತಟ್ಟದಾಗ ಹೌದು, ನಮಗೊಂದು ಒಳ್ಳೆ ಫೀಲ್ ಆಗುತ್ತೆ. ಅಪ್ರಿಸಿಯೇಷನ್ ಅಲ್ವಾ. ಮತ್ತೆ ಅದು ಓಕೆ ನೆಕ್ಸ್ಟ್ ಏನೋ ಮಾಡ್ಬೇಕು ಅಂತ ಹುಮ್ಮಸ್ತದ ಯಾವಾಗ ಅದಾಗ್ಲಿ. ನಾವು ಅದನ್ನ ಯಾವಾಗ್ಲೂ ಫೀಲ್ ಮಾಡ್ತೀವಿ. ಮತ್ತೆ ಈ ತರದ ಒಬ್ಬ ನಟಿಗೆ ಬೆಳವಣಿಗೆಗೆ ಅದೆಲ್ಲವೂ ಸಾಕಾರ ಆಗತ್ತೆ ಯಾವಾಗ. ಐ ಹೋಪ್ ಸೊ. ಕನ್ನಡದ ಹಳೆ ಸಿನಿಮಾಗಳು ನೋಡಿದೀರಾ? ನಾನು ಆಕ್ಚುಲಿ ಆಪ್ತ ಮಿತ್ರ ನನ್ನ ಫೇವ್ರೆಟ್ ಸಿನಿಮಾ. ಹೌದಾ? ಹೌದು. ಹೆಂಗೆ? ಇದು ಹೇಗಂದ್ರೆ, ಸೊ ನನ್ನ ಡ್ಯಾಡಿ ಏನ್ ಮಾಡ್ತಿದ್ರು ಅವಾಗ DVD ಟೈಮಲ್ಲಿ. ಸೊ ಯಾರೋ ಹೇಳಿದ್ರಂತೆ, ಈ ಸಿನಿಮಾ ಅಲ್ಲಿ ಒಂದು ಡಾನ್ಸ್ ಇದೆ, ತುಂಬಾ ಚೆನ್ನಾಗಿದೆ ನೋಡಿ, ನಿಮ್ಮ ಮಗಳು ಡಾನ್ಸ್ ಮಾಡ್ತಾರೆ ಅಲ್ವಾ, ತೋರಿಸಿ ಅಂತ. ಸೊ ನಮ್ಮ ಡ್ಯಾಡಿಗೆ ಅದು ಬರೀ ಸಾಂಗ್ಸ್ದು DVD ಸಿಗುತ್ತೆ ಮತ್ತೆ ಫಿಲ್ಮ್ ಸಿಗುತ್ತೆ. ಅವ್ರಿಗೆ ಅದು ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಸೊ ಅವ್ರು ಫಿಲ್ಮ್ ತಗೊಂಡು ಬಂದ್ರು. ಸೊ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ಐ ವಾಚ್ಡ್ ಆಪ್ತ ಮಿತ್ರ. ಆಮೇಲೆ ತುಂಬಾ ಸಲ ನೋಡಿದ್ದೀನಿ. ಸೊ ಅದು ಯಾವಾಗ್ಲೂ ಮಾಡಿಲ್ಲ, ಬಟ್ ಅದು ಬೇಸಿಕಲಿ ನೀವು ಭರತನಾಟ್ಯಂ ಡ್ಯಾನ್ಸರ್. ಹೌದು. ಓಕೆ. ನಿಮ್ಮ ಡಿಸೈಪಲ್? ಸಾರಿ, ಇವರು ನಮ್ಮ ಮಹಾಲಕ್ಷ್ಮಿ ಅಯ್ಯರ್ ಅಂತ ಅಲ್ಲಿ ಮುಂಬೈನಲ್ಲಿ. ಹೌದು. ಮತ್ತೆ ಅದು ರಂಗಪ್ರವೇಶ ಎಲ್ಲ ಆಯ್ತು? ಇಲ್ಲ, ನಾನು ಅರಂಗೇತ್ರ ಮಾಡಿಲ್ಲ. ಬಿಕಾಸ್ ಅದಕ್ಕಿಂತ ಮುಂಚೆನೆ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ತುಂಬಾ ಕೊಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ನಾವು ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೀವಿ. ಎವ್ರಿ ಸ್ಯಾಟರ್ಡೆ ಸಂಡೇ ನಾವು ಸ್ಕೂಲ್ ಇಲ್ಲ ಅಂದ್ರೆ ನಾವು ಸ್ಟೇಜ್ ಅಲ್ಲೇ ಇರ್ತಿದ್ವಿ. ಈಗಲೂ ಟಚ್ ಇದೆಯಾ ಕ್ಲಾಸಿಕಲ್ ಡ್ಯಾನ್ಸ್? ಡ್ಯಾನ್ಸ್ ಬಹುಶಃ ಅಷ್ಟು ಮುಂಚೆ ಮಾಡ್ತಿರೋ ಅಷ್ಟು ಕ್ಲಾರಿಟಿ ಬಹುಶಃ, ಐ ಮೀನ್ ಆ ಪ್ರಿಸಿಷನ್ ಬಹುಶಃ ಇರಲ್ಲ ಅನ್ಸುತ್ತೆ. ಇವಾಗ ಏನಾದ್ರು ಜಾವಳಿ ಮಾಡಿ ಅಂದ್ರೆ ಕಷ್ಟ ಆಗ್ಬಿಡುತ್ತೆ, ವರ್ಣ ಮಾಡಿ ಅಂದ್ರೆ ಕಷ್ಟ ವರ್ಣ ಅದೆಲ್ಲ ಕಷ್ಟ ಆಗ್ಬಿಡುತ್ತೆ. ಅದು ನೆನಪಿಲ್ಲ. ಗಣಪತಿ ಕೌತಮ್ ಅದೆಲ್ಲ ನೆನಪಿಲ್ಲ. ಹೌದು, ಕರೆಕ್ಟ್. ಹೌದು. ಅಲ್ಲರಿಪು ಒಂದು ನೆನಪಿದೆ. ಅಲ್ಲರಿಪು ನೆನಪಿದೆ. ಅದು ಬಿಕಾಸ್ ಅದು 1 ವರ್ಷ ಕಂಟಿನ್ಯೂಸ್ ಅದೇ ಮಾಡ್ತಾ ಇದ್ವಲ್ವಾ, ಸೊ ಅದ್ ನೆನಪಿದೆ. ಗಣೇಶ ಕೌತಮ್ ಮೇನ್ ಸ್ಟೆಪ್ಸ್ ನೆನಪಿದೆ. ಫಸ್ಟ್ ಗಣೇಶ ಕೌತಮ್ ಫಸ್ಟ್ ತಾನೆ? ಅಲ್ಲರಿಪು, ಪುಷ್ಪಾಂಜಲಿ, ಫಸ್ಟ್ ಅಲ್ಲರಿಪು ಇತ್ತು ನಮ್ಗೆ. ಫಸ್ಟ್ ಅಲ್ಲರಿಪು, ಆಮೇಲೆ ಪುಷ್ಪಾಂಜಲಿ, ಆಮೇಲೆ ಗಣೇಶ ಕೌತಮ್. ನಮಗೂ ಸ್ವಲ್ಪ ಗೊತ್ತು, ಗೊತ್ತಾಯ್ತು. ನಾವು ಡ್ಯಾನ್ಸರ್ ಅಲ್ಲ, ಬಟ್ ಸ್ವಲ್ಪ ಗೊತ್ತು ಅಂತ. ವರ್ಣಂ, ತಿಲ್ಲಾನ ಮಂಗಳಂ, ಅದಕ್ಕೆ ಮುಂಚೆ ದೇವರನಾಮ, ಅದೊಂದು ಒಂದು ಟ್ರೆಡಿಷನ್ ಅಲ್ಲ ಭರತನಾಟ್ಯದಲ್ಲಿ. ನೈಸ್, ವೆರಿ ಗುಡ್. ಸೊ ಡ್ಯಾನ್ಸ್ ಗೊತ್ತು ನಿಮಗೆ? ಬಟ್ ನಾನು ಒಂದು ಫಿಲ್ಮ್ ಅಲ್ಲೂ ಡ್ಯಾನ್ಸ್ ಮಾಡಿಲ್ಲ ನೋಡಿ. ದಟ್ಸ್ ಸೋ ಸ್ಯಾಡ್. ಐ ಶುಡ್ ಒಂದು ಸಿನಿಮಾ ಅಲ್ಲೂ ಡ್ಯಾನ್ಸ್ ಮಾಡಿಲ್ಲ. KTM ಅಲ್ಲಿ ಸ್ವಲ್ಪ ಒಂದು ಚಿಕ್ಕ ಬೈಟ್ ಇತ್ತು. ಹೌದು, ಯೋಚನೆ ಮಾಡ್ತಾ ಇದ್ದೀನಿ ನಾನು. ಹೌದಲ್ವಾ, ಯಾವ ಸಿನಿಮಾದಲ್ಲೂ ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ತರ ಯಾರು ಇಲ್ಲ. ಸಿಗ್ಬೇಕು ಆ ತರ. ವೈ? ಐ ಡೋಂಟ್ ನೋ, ನನ್ಗೆ ಗೊತ್ತಿಲ್ಲ ಯಾಕೆ. ಐ ಥಿಂಕ್ ಇತ್ತೀಚೆಗೆ ಸಿನಿಮಾ ಇಂದ ಅದು ಮ್ಯೂಸಿಕ್ ಮತ್ತೆ ಡಾನ್ಸೇ ಇಟ್ಸ್ ಡಿಮಿನಿಷಿಂಗ್ ಅಂತ ಅನ್ಸ್ತಿದೆ. ಇಟ್ ಶುಡ್ ನಾಟ್. ಬಟ್ ಮ್ಯೂಸಿಕ್ ಚೆನ್ನಾಗಿರುತ್ತೆ, ಎಷ್ಟೋ ಸರಿ ಅದು ಮಾಂಟೇಜ್ ಸಾಂಗ್ ಆಗುತ್ತೆ. ಹೌದು, ಮಾಂಟೇಜೇ ಆಗುತ್ತೆ. ಇದು ಡಾನ್ಸ್ ಇವಾಗ ಸ್ವಲ್ಪ ಇಟ್ಸ್ ಡೈಯಿಂಗ್ ಅನ್ಸುತ್ತೆ ಅಲ್ವಾ. ನನ್ಗೂ ತುಂಬಾ ಆಸೆ, ನೋಡೋಣ. ಎಲ್ಲ ನಿರ್ದೇಶಕರೇ ಇಲ್ಲಿ ನೋಡಿ, ಒಬ್ರು ಇದಾರೆ ಡ್ಯಾನ್ಸರ್, ನೆಕ್ಸ್ಟ್ ಅವಕಾಶ ಕೊಡಿ ಆ ತರ. ಎಸ್, ಅದೇ. ಓಕೆ. ಬೆಂಗಳೂರಿನಲ್ಲಿ ಈಗ ನೀವು ಸೆಟ್ಲ್ ಆದ್ರಿ, ಸೆಟಲ್ಡ್ ಇನ್ ಬೆಂಗಳೂರು. ಓಕೆ. ಅಪ್ಪ ಅಮ್ಮ ಮುಂಬೈ, ಹೌದು. ಅಕ್ಕ ಮುಂಬೈ, ಹೌದು. ಆಫ್ ಕೋರ್ಸ್ ಅವ್ರ ಫ್ಯಾಮಿಲಿ ಈಗ ಆಗಿದೆ, ಆಗ ಅವ್ರು ಮುಂಬೈ ಸೆಟ್ಲ್ ಆಗಿದ್ದಾರೆ. ಸೊ ನೀವು ಕನ್ನಡತಿಯಾಗಿ ಇಲ್ಲಿ ಸೆಟ್ಲ್ ಆದ್ರಿ. ಎಸ್. ಅಮ್ಮ ಏನಂತಾರೆ ಫೋನ್ ಮಾಡಿದಾಗ? ಅವ್ರಿಗೆ ಏನ್ ಟೆನ್ಷನ್ ಆಗುತ್ತೆ ಅಂದ್ರೆ,
ಐ ಥಿಂಕ್ ನಾನು ಅಲ್ಲಿ ಇರುವಾಗ ಆಬ್ವಿಯಸ್ಲಿ ನಾವು ಪೇರೆಂಟ್ಸ್ ಜೊತೆ ಇರ್ತೀವಿ, ಅವಾಗ ಬೇರೆ ತರ ಇರ್ತೀವಿ, ಒಬ್ರು ಇರುವಾಗ ಬೇರೆ ತರ ಇರ್ತೀವಿ. ಅವ್ರಿಗೆ ಐ ಥಿಂಕ್ ಅವ್ರಿಗೆ ನಂಬಕ್ಕೆ ಆಗಲ್ಲ ದಟ್ ಐ ಕ್ಯಾನ್ ಬಿ ರೆಸ್ಪಾನ್ಸಿಬಲ್. ಸೊ ಊಟ ಏನ್ ಮಾಡ್ತೀಯಾ, ಅಡ್ಗೆ ಎಲ್ಲ ಮಾಡ್ತೀಯಾ? ನನ್ನ ಅಪ್ಪ ಬರ್ತಾರೆ ಅಲ್ವಾ, ಸೊ ಅವರು ಒಂದ್ಸಲ ನನ್ಗೆ ಹೇಳಿದ್ರು, ನಾವಿಲ್ಲ ಅಂದ್ರೆ ಬರೀ ಝೊಮ್ಯಾಟೊ ಅನ್ಸುತ್ತೆ. ವಾಟ್, ಯಾರ್ ನೀವು ದುಡ್ಡು ಕೊಡ್ತಿದ್ದೀರಾ ಝೊಮ್ಯಾಟೊಗೆ? ಇಲ್ಲ, ನಾವೇ ಅಡ್ಗೆ ಮಾಡೋದು, ನಾವೇ ಕ್ಲೀನಿಂಗ್ ಮಾಡೋದು, ನಾವೇ ಪಾತ್ರೆ ತೊಳೆಯೋದು, ಎಲ್ಲ ವಾಶ್ರೂಮ್ ಕ್ಲೀನಿಂಗ್ ಕೂಡ ನಾವೆಲ್ಲ ಹೀರೋಯಿನ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಜನ ಅಂದ್ರೆ, ನೀವ್ ಹಿಂಗಂದ ತಕ್ಷಣ ಇಲ್ಲಿ ಒತ್ತಕೊಬಿಟ್ಟಿರ್ತಾರೆ, ಹಿಂಗಂದ ತಕ್ಷಣ ನಿಮ್ಗೆ ಏನ್ ಬೇಕು ತಂದು ಕೊಡ್ತಾರೆ. ಇಲ್ಲಪ್ಪ, ನಾವು ನಾರ್ಮಲ್ ಜನ. ನನಗೆ ಇಂಥದ್ದು ಬೇಕು ಅಂದ ತಕ್ಷಣ ಟಕ್ಕಂತ ಮುಂದೆ ಇರುತ್ತೆ. ಇಲ್ಲ, ನಮ್ ಬೇಕಂದ್ರೆ ನಾವೇ ಮಾಡ್ಕೋಬೇಕು. ಎಲ್ಲ ನಾವೇ. ಯಾರಿಗಾದ್ರೂ ಚಿತ್ರಾನ್ನ ತಿನ್ಬೇಕು ಅನ್ಸಿದ್ರೆ ಕಾಜಲ್ ಮನೆಗೆ ಹೋಗಿ. ಹೌ ಡು ಯು ನೋ ಸೋ ಮೆನಿ ಥಿಂಗ್ಸ್? ಕಾಜಲ್ ಅದ್ಭುತವಾಗಿ ನಿಂಬೆಹಣ್ಣು ಹಾಕಿ ಒಂದು ಅದ್ಭುತ ಚಿತ್ರಾನ್ನ ಮಾಡ್ತಾರೆ. ಎಸ್, ಅದನ್ನ ತಿಂದ್ರೆ ನೆಕ್ಸ್ಟ್ ಕಾಜಲ್ ಮನೆಗೆ ಬುಕ್ ಮಾಡ್ತೀರಾ ಪೋರ್ಟರ್, ಪ್ಲೀಸ್ ನಮ್ಮ ಮನೆಗೆ ಚಿತ್ರಾನ್ನ ಕಳಿಸಿ. ಐ ಟ್ರೈ. ಐ ಆಮ್ ನಾಟ್ ಅ ಗ್ರೇಟ್ ಕುಕ್ ಟು ಬಿ ಆನೆಸ್ಟ್, ಬಟ್ But ಸರ್ವೈವಲ್ ನೀವು ಕುಕ್. ಚಿತ್ರಾನ್ನ ಮಾಡೋದು ಹೆಂಗ್ ಕಲ್ತ್ಬಿಟ್ಟು ಇಷ್ಟೊಂದು ಚೆನ್ನಾಗಿ? ನನ್ಗೆ ಏನ್ ಗೊತ್ತಾ, ನನ್ಗೆ ನನ್ ಫೇವ್ರೇಟ್ ಎವ್ರಿ ಡೇ ನಾನ್ ತಿನ್ಬೋದಂದ್ರೆ ದಾಲ್ ರೈಸ್. ನಂಗೆ ದಾಲ್ ರೈಸ್ ಅಂದ್ರೆ ತುಂಬಾ ಇಷ್ಟ. ಸೊ ನನ್ಗೆ ದಾಲ್ ರೈಸ್ ಚೆನ್ನಾಗಿ ಮಾಡಕ್ ಬರುತ್ತೆ. ಇಲ್ಲಿ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಚಿತ್ರಾನ್ನ ಅಂತ ಏನೋ ಇದೆ, ವಿಚ್ ಇಸ್ ಈಸಿಯರ್ ದೆನ್ ದಾಲ್. ಓ, ಹಂಗಾ? ದಾಲ್ ಮಾಡೋಕ್ಕಿಂತ ಈಸಿ ಇದೆ, ಇಟ್ಸ್ ಟೇಸ್ಟಿಯರ್ ಆಲ್ಸೋ. ಕರೆಕ್ಟ್. ಸೊ ಇವಾಗ ಚಿತ್ರಾನ್ನ ನನ್ನ ಕಂಫರ್ಟ್ ಫುಡ್ ಆಗಿದೆ. ಆಲ್ಸೋ ರಸಮ್ ರೈಸ್ ತುಂಬಾ ಇಷ್ಟ. ಓಕೆ, ನೀವಂದ್ರೆ ಒಂದಷ್ಟು ಗೆಟ್ ಟುಗೆದರ್, ಒಂದಷ್ಟು ಪಾರ್ಟಿ, ನೀವು ಆ ತರದ ಅನಿಮಲ್ ಅಲ್ಲ. ಸೊ ಹಾಗಾಗಿ ಇದೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ, ತುಂಬಾ ಕಷ್ಟ. ಸಿಗೋದು ಎಲ್ರು. ಹೌದೌದು, ಅಥವಾ ಸಿಕ್ಕಿದ್ರೆ ಇನ್ಯಾವ್ದು? ಮೇ ಬಿ ಪ್ರೀಮಿಯರ್ಸ್ ಅಲ್ಲಿ ಸಿಗ್ಬೋದು, ಬಟ್ ನಾನು ಹಾ. ಪ್ರೀಮಿಯರ್ಸ್ಗೂ ಹೋಗಲ್ಲ. ನಾನು ಟಿಕೆಟ್ ತಗೊಂಡು ನಾನೇ ಸಿನಿಮಾ ನೋಡ್ತೀನಿ. ಸೊ ಸುಮ್ಮನೆ ಹೋಗ್ತೀರಾ ಒಂದ್ ಸಿನಿಮಾ, Yeah, yeah, ಟಿಕೆಟ್ ತಗೊಂಡು ನೋಡಿ ಬರ್ತಾ ಹಾ. ಇರ್ತೀರಾ? ಎಸ್. ಮಾಸ್ಕ್ ಹಾಕೊಂಡು ಹೋಗೋದು ಆ ಥರದ್ದು ಇಲ್ಲ ಇಲ್ಲ, ಏನಿಲ್ಲ? ಐ ಹೋಪ್ ದಟ್ ಡೇ ಕಮ್ ಸೂನ್. ಇಲ್ಲಿವರೆಗೂ ಆ ತರ ಬಂದಿಲ್ಲ. ಫೋನ್ ಆರಾಮಾಗಿ ಮಾಡಿದ್ರು ಹೋಗ್ತೀನಿ. ಇನ್ನೊಬ್ರು ಫೋನ್ ತೆಗೆದು ಮೇಡಮ್ ಇದಾರೆ ಕೊಡ್ತೀನಿ ಅಂತ ಯಾರೋ ಆ ಕೊಡ್ಬೇಕು, ತರ ದಿನಾನು ಬರ್ಬೇಕಲ್ವಾ ಅಲ್ವಾ? ಬಿಸಿ ಆಗ್ಬೇಕು. ಅದೇ ಇನ್ ಕಮಿಂಗ್ ಏನೇ ಇಯರ್ಸ್. ರೆಕಗ್ನಿಷನ್ ಕನ್ನಡದಲ್ಲಿ ಬಂದ್ಮೇಲೆ ತುಂಬಾ ಜನ ಬೇರೆ ಭಾಷೆಯವ್ರು ನೋಡ್ತಿರ್ತಾರೆ, ಹೇ ಯಾರೋ ಹೀರೋಯಿನ್ ಇದಾರಲ್ಲ ಅಂತೆಲ್ಲ. ಆ ಥರದ್ದು ಯಾವ್ದಾದ್ರು ಅಪ್ರೋಚ್ ಬಂತ ತೆಲುಗು ತಮಿಳು? ತೆಲುಗು ತಮಿಳಿಂದ ಸ್ಕ್ರಿಪ್ಟ್ಸ್ ನಾನು ಕೇಳ್ತಾ ಇದ್ದೀನಿ, ಬಟ್ ಟು ಬಿ ಆನೆಸ್ಟ್ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಇರೋ ಸ್ಕ್ರಿಪ್ಟ್ಸ್ ಬಂದಿಲ್ಲ. ಅಂಡ್ ಥ್ಯಾಂಕ್ಫುಲಿ ನನಗೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಸಿಗ್ತಿರೋದ್ರಿಂದ, ಇಫ್ ಈ ತರ ಕ್ಯಾರೆಕ್ಟರ್ಸ್ ನನಗೆ ಅಲ್ಲಿ ಸಿಕ್ಕಿದ್ರೆ ಇಟ್ ಮೇಕ್ಸ್ ಸೆನ್ಸ್ ಗೋಯಿಂಗ್ ಸಮ್ವೇರ್ ಎಲ್ಸ್. ಬಟ್ ವೆನ್ ದ ಕ್ಯಾರೆಕ್ಟರ್ ಆರ್ ಸ್ಟೋರಿ ಇಸ್ ನಾಟ್ ಗುಡ್, ಸುಮ್ಮನೆ ಹೋಗೋದು ಸೆನ್ಸ್ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಸೊ ಇಫ್ ರೈಟ್ ಆಪರ್ಚುನಿಟಿ ಕಮ್ಸ್ ದೆನ್ ಮೇ ಬಿ, ಇಲ್ಲಾಂದ್ರೆ ಇಲ್ಲೇ ಚೆನ್ನಾಗಿ ಕೆಲಸ ಸಿಗ್ತಾ ಇದೆ ಅಲ್ವಾ. ಮ್ಯಾಂಗೋ ಪಚ್ಚ ಮೇಲೆ ಎಷ್ಟು ನಂಬಿಕೆ ಇದೆ ಈಗ? ಬಿಕಾಸ್ ನೆಕ್ಸ್ಟ್ ಇರೋದೇ ಪ್ರಾಜೆಕ್ಟ್, ಬಿಗ್ ಪ್ರಾಜೆಕ್ಟ್ ಅದು. ತುಂಬಾ ನಂಬಿಕೆ ಇದೆ, ಬಿಕಾಸ್ ತುಂಬಾ ಒಳ್ಳೆ ಟೀಮ್, ತುಂಬಾ ಒಳ್ಳೆ ಸ್ಟೋರಿ, ಅಂಡ್ ಆಸ್ ಐ ಸೆಡ್ ವೆರಿ ಗುಡ್ ಪ್ರೊಡಕ್ಷನ್ ಹೌಸ್, ಆಲ್ಸೋ ವೆರಿ ಗುಡ್ ಟೀಮ್, ವೆರಿ ಗುಡ್ ಕ್ಯಾರೆಕ್ಟರ್. ಸೊ ಹೋಪ್ಸ್ ಅಂತೂ ಇದೆ, ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಹೀರೋ ನೋಡಿದ್ರೆ ಅವ್ರು ನೋಡ್ದಂಗೆ ಆಗುತ್ತಾ? ಡೆಫಿನೆಟ್ಲಿ, ಬಿಕಾಸ್ ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಆಲ್ಸೋ. ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಐ ಥಿಂಕ್ ಹಿ ಹ್ಯಾಸ್ ಅ ಲಾಟ್ ಆಫ್ ಕೆಪಾಸಿಟಿ. ಐ ಥಿಂಕ್ ಹಿ ಹ್ಯಾಸ್ ಸಂಚಿತ್ ಅವರು ತುಂಬ Okay. ಚೆನ್ನಾಗಿ, ವೆರಿ ಗುಡ್ ಪರ್ಸ್ನಾಲಿಟಿ ಆಲ್ಸೋ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಅ ಗ್ರ್ಯಾಂಡ್, ವೆರಿ ನೈಸ್ ಡೆಬ್ಯೂ ಫಾರ್. ಡೌನ್ ದಿ ಲೈನ್ 5 years ಎಸ್. ಇವಾಗಿಂದ 2030 ಓಕೆ. ಕಾಜಲ್ ಕುಂದರ್ ಅವ್ರ ಮುಂದೆ ಹೇಗಿರ್ತಾರೆ, ಏನಾಗಿರ್ತಾರೆ? ಐ ಡೋಂಟ್ ನೋ, ನಾನು ಆ ಥರ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಟು ಬಿ ಆನೆಸ್ಟ್. ಶಾರ್ಟ್ ಕಮಿಂಗ್ಸ್ ಅಲ್ಲ, ಲಾಂಗ್ ಕಮಿಂಗ್ಸ್ ಹೋಗ್ತಾ ಇದೀನಿ ನಾನು. ಹೌದೌದು, ಬಟ್ ಗೊತ್ತಿಲ್ಲ. ಅಂದರೆ ತುಂಬ ನಾವು ಡ್ರೀಮ್ಸ್ ಇಟ್ಕೊಂಡಿರ್ತೀವಿ, ಬಟ್ ಅದು ಆಗಲ್ಲ, ಆವಾಗ ತುಂಬ ಡಿಸಪಾಯಿಂಟ್ ಆಗ್ತೀವಿ. ಸೊ ಐ ಥಿಂಕ್ ಯು ಶುಡ್ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್, ಒನ್ ಡೇ ಎಟ್ ಅ ಟೈಮ್. ಆ ಥರನೇ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ವೇರ್ ಲೈಫ್ ಟೇಕ್ಸ್ ಮೀ. ಸೊ ಇವಾಗ ಆ ಥರ ಯೋಚನೆ ಮಾಡಿ ಕೂರಲ್ಲ ಇವಾಗ. ಇನಿಷಿಯಲಿ ಐ ಯೂಸ್ ಟು, ಬಟ್ ನಾಟ್ ಎನಿ ಮೋರ್. ಐ ಜಸ್ಟ್ ಟೇಕಿಂಗ್ ಲೈಫ್ ಆ್ಯಸ್ ಇಟ್ ಕಮ್ಸ್. ತುಂಬಾ ಬೇಜಾರದಾಗ ಏನ್ ಮಾಡ್ತೀರಿ? ಏನಿಲ್ಲ, ಮನೇಲಿ ಇರ್ತೀನಿ, ಅಳ್ತೀನಿ ನನ್ನ ರೂಮಲ್ಲಿ. ಯಾ, ಸೆಲ್ಫ್ ಟಾಕ್ ಲಿಟಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿಕಾಸ್ ಇವತ್ತು ಕಾಜಲ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ವಿ ನಾವೆಲ್ಲರೂ. ನಿಜ ಜೀವನದಲ್ಲಿ ಕಾಜಲ್ ಹೆಂಗಿದ್ದಾರೆ, ಕಾಜಲ್ನ ಪಯಣ ಇದೆಯಲ್ಲ, ಜರ್ನಿ ಇದೆಯಲ್ಲ, ಅದು ಏನಂತಾರೆ ಅದಕ್ಕೆ, ಹೂವಿನ ಹಾಸಿಗೆ ಅಲ್ಲ. ಆಕೆ ತುಂಬಾ ಕಷ್ಟಪಟ್ಟಿದ್ದಾರೆ, ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅಂಡ್ ಕನಸು ನನಸಾದ್ಮೇಲೂ ಕೂಡ ಕಷ್ಟಪಡ್ತಿದ್ದಾರೆ, ಬಿಕಾಸ್ ಗೋಲ್ ಇನ್ನು ತುಂಬಾ ದೊಡ್ಡದಿಟ್ಕೊಂಡಿದ್ದಾರೆ. ಈ ತರ ಬಯಸುವ ಎಲ್ಲೋ ಇರ್ತಾರಲ್ಲ ನಿಮ್ ತರ,
ವಾಟ್ ಯು ವಾಂಟ್ ಟು ಟೆಲ್? ಏನು ಹೇಳ್ಬೇಕು ಅವ್ರಿಗೆಲ್ಲ ನೀವು? ನೆವರ್ ಲೂಸ್ ಹೋಪ್ ಅಂತ ಅನ್ಸುತ್ತೆ. ಏನೋ ನಿಮ್ಮ ಒಳಗಡೆ ಇಫ್ ದೆರ್ ಈಸ್ ಇವನ್ ಅ ಟೈನಿಯೆಸ್ಟ್ ಸೌಂಡ್ ವಿಚ್ ಸೇಸ್ ಇಲ್ಲ ಆಗುತ್ತೆ ಓನ್ಲಿ ಇದು ಈ ಫೇಸ್ ಡಿಫಿಕಲ್ಟ್ ಇದೆ ಬಟ್ ನಾಳೆ ರಿಸಲ್ಟ್ ಕೊಡುತ್ತೆ ಆಗುತ್ತೆ ಅಂತ ಆ ವಾಯ್ಸ್ನ ಕೇಳಿ, ಆ ವಾಯ್ಸ್ನ ನಂಬಿ. ಬಿಕಾಸ್ ತುಂಬ ಟೈಮ್ ಏನಾಗುತ್ತೆ ಅಂದರೆ ಯಾರೂ ನಿಮ್ಮ ಮೇಲೆ ನಂಬಿಕೆ ಇಡಲ್ಲ. ನಿಮ್ಮ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಸೊಸೈಟಿ ಆಗಲಿ, ಎಲ್ಲರೂ. ಮತ್ತು ಈವನ್ ಸಿಚುವೇಶನ್ಸ್ ಈ ಥರ ಇರುತ್ತೆ ವಿಚ್ ಟೆಲ್ಸ್ ಯು ದಟ್ ಯು ಆರ್ ಅ ಫೇಲಿಯರ್. ನಿಮಗೂ ಅನಿಸ್ಬೋದು ದಟ್ ಯು ಆರ್ ಅ ಫೇಲಿಯರ್, ಬಟ್ ಎಲ್ಲೋ ಒಂದು ಕಡೆ ದಟ್ ಟೈನಿಯಸ್ಟ್ ವಾಯ್ಸ್ ದಟ್ ಈಸ್ ಹೋಪಿಂಗ್, ದಟ್ ಈಸ್ ಟೆಲ್ಲಿಂಗ್ ಯು ಇಲ್ಲ ಇನ್ನು ಒಂದ್ಸಲ ಟ್ರೈ ಮಾಡು ಆಗುತ್ತೆ ಅಂತ. ಪ್ಲೀಸ್ ಆ ವಾಯ್ಸ್ನ ಕೇಳಿ, ಮತ್ತು ನಿಮ್ಮ ಇಂಟ್ಯೂಷನ್ನ ಯಾವಾಗಲೂ ನಂಬ್ತಾ ಇರಿ. ಇಂಟ್ಯೂಷನ್ನ ನಂಬಕ್ಕೆ ಬಿಡಬೇಡಿ. ಇಟ್ ವಿಲ್ ಟೇಕ್ ಯು ಫಾರ್, ಅಟ್ಲೀಸ್ಟ್ ಟೇಕ್ ಯು ಸಮ್ವೇರ್. That's one and only ಕಾಜಲ್ ಕುಂದರ್. ಇವತ್ತಿನ ಹರಿಕಥೆಯ ಅತಿಥಿ ಕಾಜಲ್ ಕುಂದರ್ ಅವರಿಗೆ ನಮ್ಮದೊಂದು ಪ್ರೀತಿಯ ಗೌರವ. ನಿಮ್ಗೆ ಇಷ್ಟ ಆಗಿರೋದಿದೆ ಅಫ್ಕೋರ್ಸ್. ಮತ್ತು ನಿಮ್ಗೆ ಕರೆಕ್ಟು. ಸೊ ಕೇಕ್ವಾಲಾ ತಾಜಾ ಮಿಠಾಯಿಂದ ಫ್ರೆಶ್ ಐಟಮ್ಸ್ ಬಂದಿದೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಕಾಫಿ ಇಷ್ಟ, ಸೊ ನೆಕ್ಸ್ಟ್ ನಮ್ಮ ಜಗ್ಗಲ್ಲಿ ಕಾಫಿ ಕುಡಿದು ಸ್ಟೇಟಸ್ ಹಾಕಿ ನಮ್ಮನ್ನು ಟ್ಯಾಗ್ ಮಾಡಿ. ಥ್ಯಾಂಕ್ ಯು. ಸಿಟ್ ಆರಾಮಾಗಿ. ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮಸ್ಕಾರ.